ನಮಸ್ಕಾರ. ರಾಜ್ ನ್ಯೂಸ್ ಕನ್ನಡದ ಸಮಸ್ತ ವೀಕ್ಷಕ ಬಾಂಧವರಿಗೆ ಹಾಗೂ ಶಕ್ತಿ ದೇವತೆ ನಾಡ ದೇವತೆ ಚಾಮುಂಡೇಶ್ವರಿ ಅಮ್ಮನವರ ಭಕ್ತ ಬಾಂಧವರೆಲ್ಲರಿಗೂ ಕೂಡ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಆಷಾಢ ಮಾಸದ ಮೊದಲ ಶುಕ್ರವಾರದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಗಾಯತ್ರಿ. ಹೌದು, ಇವತ್ತಿನ ದಿನ ಒಂದು ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತಹ ದಿನ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಆಷಾಢ ಮಾಸ ಶುಕ್ರವಾರ ಅಂದಾಗ ನಮಗೆ ಮೊದಲು ನೆನಪಾಗುವಂಥದ್ದು ಮೈಸೂರಿನ ಚಾಮುಂಡೇಶ್ವರಿ ತಾಯಿ. ಆಕೆಯ ದರ್ಶನವನ್ನ ಪಡ್ಕೋಬೇಕು ಅಥವಾ ಮಹಾಮಂಗಳಾರತಿಯ ದರ್ಶನವನ್ನ ಪಡ್ಕೋಬೇಕು ಅಂತ ಭಕ್ತ ಸಾಗರವೇ ಹರಿದು ಹೋಗ್ತಾ ಇರುತ್ತೆ ಮೈಸೂರಿನತ್ತ. ಆದ್ರೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಐತಿಹಾಸಿಕವಾಗಿ ಕೂಡ ಚಾಮುಂಡೇಶ್ವರಿ ತಾಯಿಗೆ ಇರುವಂತಹ ಒಂದು ಮಹತ್ವ ಆಗಿರಬಹುದು, ಪೂಜೆಗೆ ಇರುವಂತಹ ಮಹತ್ವ ಆಗಿರಬಹುದು, ಆಷಾಢ ಮಾಸದಲ್ಲಿ ಏನೇನೆಲ್ಲ ಮಹತ್ವಪೂರ್ಣವಾದಂತಹ ಪೂಜೆಗಳನ್ನ ನಾವು ನೆರವೇರಿಸಬೇಕಾಗತ್ತೆ ಅನ್ನೋದನ್ನ, ಜೊತೆಗೆ ಇತಿಹಾಸ ಹಾಗೇನೆ ಧಾರ್ಮಿಕವಾಗಿ ಕೂಡ ನಾವಿವತ್ತು ನಮ್ಮೊಂದಿಗೆ ಅತಿಥಿಗಳಿದ್ದಾರೆ ತಿಳ್ಕೊಳ್ತಾ ಹೋಗೋಣ. ಹಾಗಾಗಿ ಬನ್ನಿ, ಅತಿಥಿಗಳನ್ನ ನಾನು ಸ್ವಾಗತಿಸ್ತೀನಿ. ಮೊದಲನೇದಾಗಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಇತಿಹಾಸಕ್ಕೆ ಅಂತಾನೆ ಒಂದ್ ರೀತಿಯಾಗಿ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಾರೆ. ಇವ್ರ ಬಾಯಲ್ಲಿ ಬರದೇ ಇರುವಂತ ಇತಿಹಾಸಗಳು ಯಾವುದು ಕೂಡ ಇಲ್ಲ. ನಾವು ಆರಾಮಾಗಿ ಇವರೊಂದಿಗೆ ಆ ಒಂದು ಚಿತ್ರಣ ನಮಗೆ ಕಣ್ಮುಂದೆ ಬಂದ್ಬಿಡುತ್ತೆ, ಇವರೇನೋ ಹೇಳ್ತಾ ಇದ್ದಾರೆ ಅಂದಾಗ ಇತಿಹಾಸದ್ದು. ಹಾಗಾಗಿ ಖ್ಯಾತ ಇತಿಹಾಸಕಾರರು ಧರ್ಮೇಂದ್ರ ಕುಮಾರ್ ಸರ್ ನಮ್ಮೆಲ್ಲರ ಅಚ್ಚುಮೆಚ್ಚಿನವರು ನಮ್ಮೊಂದಿಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ್ತೆ ಧಾರ್ಮಿಕವಾಗೂ ಕೂಡ ಈ ಹೊತ್ತಿನ ವಿಶೇಷತೆಯನ್ನ ನಾವು ತಿಳ್ಕೋಬೇಕಲ್ವಾ? ಅದಕ್ಕಾಗಿ ವೇದ ಬ್ರಹ್ಮಶ್ರೀ ದೇವದತ್ತ ಶರ್ಮಾ ಗುರುಜಿ, ಧಾರ್ಮಿಕ ಚಿಂತಕರು ನಮ್ಮೊಂದಿಗಿದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಇವತ್ತಿನ ವಿಶೇಷತೆ ಬಗ್ಗೆ ನಾನು ಗುರುಜಿ ನಿಮ್ಮನ್ನೇ ಕೇಳ್ತೀನಿ. ಯಾಕಂದ್ರೆ ಒಂದ್ ರೀತಿಯಾಗಿ ಹೇಳ್ತಾರೆ ಶೂನ್ಯ ಮಾಸ ಅಂತ ಆಷಾಢ ಮಾಸವನ್ನ, ಹಾಗೇನೆ ಇಲ್ಲಗಳ ಮಾಸ ಅಂತ ಕೂಡ ಹೇಳ್ತಾರೆ. ಅಂದ್ರೆ ವಿಶೇಷವಾಗಿ ನೋಡ್ತಾ ಹೋದಾಗ ಮದುವೆ ಕಾರ್ಯಗಳಾಗ್ಲಿ ಆ ರೀತಿಯಾಗಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಹೊಸದಾಗಿ ಮದುವೆ ಆಗಿರುವಂತ ಹೆಣ್ಣು ಗಂಡು ಒಂದೇ ಮನೇಲಿ ಇರಬಾರ್ದು, ಆ ರೀತಿಯಾಗಿ ಇಲ್ಲಗಳ ಮಾಸ, ಬೇಡಗಳ ಮಾಸ ಅಂತ ಹೇಳುವಂಥದ್ದು. ಆಗ ನೋಡ್ತಾ ಹೋದಾಗ ವಿಶೇಷವಾಗಿ ಪೂಜೆ ಪುನಸ್ಕಾರಗಳಿಗೆ ಮಹತ್ವವನ್ನ ಪಡ್ಕೊಂಡಿರುವಂತ ಮಾಸ ಏನಿದು ಅಂತ. ಜಯತ್ವಂ ದೇವಿ ಚಾಮುಂಡೆ ಜಯ ಭೂತಾಪಹಾರಿಣಿ ಜಯ ಸರ್ಪಗತೆ ದೇವಿ ಕಾಲರಾತ್ರಿ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ನಮ್ಮ ಹೈಂದವೀಯ ಸಂಸ್ಕೃತಿಯಲ್ಲಿ 12 ಮಾಸಗಳು ಬರುತ್ತೆ. ಪ್ರತಿಯೊಂದು ಮಾಸಕ್ಕೂ ಅಂದರೆ ಪ್ರತಿಯೊಂದು ತಿಂಗಳಿಗೂ ಕೂಡ ಅದರದ್ದೇ ಆದಂತಹ ಮಹತ್ವವನ್ನು ನಮ್ಮ ಪ್ರಾಚೀನ ಮಹರ್ಷಿಗಳು ಕೊಟ್ಟಿದ್ದಾರೆ. ಯಾವುದು ಕೀಳು ಅಲ್ಲ, ಯಾವುದು ಉತ್ಕೃಷ್ಟವೂ ಕೂಡ ಅಲ್ಲ, ಅದಕ್ಕೆ ಅದರದ್ದೇ ಆದಂತಹ ಮಹತ್ವ ಇದೆ. ಅದರಲ್ಲಿ ಚೈತ್ರ ವೈಶಾಖ ಜ್ಯೇಷ್ಠ ಹೀಗೆ ಬರುತ್ತೆ, ಪಾಲ್ಗುಣ ಮಾಸದವರೆಗೂ ಕೂಡ. ಚೈತ್ರ ವೈಶಾಖ ಏನಿದೆ ಎಲ್ಲ ಹಬ್ಬ ಹರಿದಿನಗಳು, ಮದುವೆ, ಮುಂಜಿ, ನಾಮಕರಣ, ಗೃಹ ಪ್ರವೇಶ ಎಲ್ಲ 2 ತಿಂಗಳಲ್ಲಿ ಯಥೇಚ್ಛವಾಗಿ ನಡೆದಿರುತ್ತೆ. ಎಲ್ಲ ಶುಭ ಕಾರ್ಯಗಳು, ಎಲ್ಲರೂ ಕೂಡ ಆ ಶುಭ ಕಾರ್ಯಗಳಲ್ಲಿ ಅವರಲ್ಲಿ ಇರತಕ್ಕಂತಹ ಅವ್ರ ಮನೆಯಲ್ಲಿ ನಡೀತಕ್ಕಂತಹ ಇರ್ಬೋದು, ಬೇರೆ ಇಲ್ಲಿ ಬಾಳ್ಕೊಳ್ತಕ್ಕಂಥದ್ದು ಇರ್ಬೋದು, ಯಾವುದೇ ಇದ್ದರೂ ಎಲ್ಲವೂ ಕೂಡ ಚೈತ್ರ ವೈಶಾಖದಲ್ಲಿ ಮುಗಿದು ಹೋಗಿದು ಬಿಡುತ್ತೆ. ಆದರೆ ಆಷಾಢ ಮಾಸಕ್ಕೆ ಯಾಕೆ ಇಷ್ಟೊಂದು, ಅದು ಇಲ್ಲಗಳ ಮಾಸ ಅಲ್ಲ, ಅದಕ್ಕೆ ಅದರದ್ದೇ ಆದಂಥ ವಿಶೇಷವಾದಂತಹ ಮಹತ್ವ ಇದೆ. ಆಷಾಢ ಮುಪಯಂತು ಕಾಮಂ ಯಜ್ಞಂ ಅಂತ ಹೇಳಿ ವೇದ ಹೇಳುತ್ತೆ. ಅಂದರೆ ಆಷಾಢ ಮಾಸದಲ್ಲಿ ನಮ್ಮ ಎಲ್ಲ ಕಾಮನೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಹೇಳಿರತಕ್ಕಂತಹ ವಿಶೇಷವಾದಂತಹ ಮಾಸ ಅಂಥೇಳಿ ಹೇಳಿದ್ದಾರೆ. ಅಂದರೆ ಒಂದೊಂದು ಮಾಸ, ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಗೆ ವಿಶೇಷ ಮಹತ್ವ, ಆಶ್ವಯುಜ ಮಾಸದಲ್ಲಿ ದೇವಿಯ ನವರಾತ್ರೋತ್ಸವಕ್ಕೆ ವಿಶೇಷವಾದಂತಹ ಮಹತ್ವ ಇರುತ್ತೆ, ಭಾದ್ರಪದ ಮಾಸದಲ್ಲಿ ಗಣಪತಿಯ ಒಂದು ಆರಾಧನೆ ಇರ್ಬೋದು, ಹೀಗೆ ಶ್ರಾವಣ ಮಾಸದಲ್ಲಿ ವಿಷ್ಣು ಶಿವ ದೇವಿಯ ಆರಾಧನೆ, ಹೀಗೆ ಪ್ರತಿಯೊಂದು ಆಷಾಢ ಮಾಸದಲ್ಲಿ ಏನು ಮಾಡಬೇಕು, ಜೀವಾತ್ಮ ಅಂದರೆ ಮನುಷ್ಯನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವುದಕ್ಕೆ, ಮನುಷ್ಯನ ಜೀವನವನ್ನು ನಾವು ಉತ್ತಮವಾದಂತಹ ಸ್ತರದಲ್ಲಿ ತೆಗೆದುಕೊಳ್ಳುವುದಕ್ಕೆ ಹೇಳಿ ಮಾಡಿಸಿರತಕ್ಕಂತಹ ಮಾಸ ಅಂತಂದರೆ ಅದು ಆಷಾಢ ಮಾಸ. ಉಪಾಸನೆಗೆ, ದೇವರ ಪೂಜೆಗೆ, ದೇವರ ದರ್ಶನಕ್ಕೆ, ತೀರ್ಥಯಾತ್ರೆಗೆ, ದಾನ ಧರ್ಮಕ್ಕೆ ವಿಶೇಷವಾಗಿ ಹೇಳಿರ್ತಕ್ಕಂತಹ ಮಾಸ ಅಂದರೆ ಅದು ಆಷಾಢ ಮಾಸ. ಅದರಿಂದ ಆಷಾಢ ಮಾಸದಲ್ಲಿ ತುಂಬ ಪರ್ವಕಾಲಗಳಿದೆ. ಅಂದರೆ ಸಾಂಸಾರಿಕವಾದಂಥ, ಅಂದರೆ ತಾಯಿ ಮನೆಗೆ ತವರು ಮನೆಗೆ ಹೋಗಬೇಕು, ಹೊಸದಾಗಿ ಮದುವೆ ಆಗಿರ್ತಕ್ಕಂಥ, ಅದಕ್ಕೆ ವೈಜ್ಞಾನಿಕವಾದಂಥ ಹಿನ್ನೆಲೆ ಇರುತ್ತೆ. ಆಷಾಢ ಮಾಸದಲ್ಲಿ ಗಂಡ ಹೆಂಡತಿಬ್ಬರು ಸೇರಿದರೆ ಅದು ಮುಂದೆ ಗರ್ಭಧಾರಣೆ ಆಗುತ್ತೆ. ಆ ಸಮಯದಲ್ಲಿ ಮುಂದಿನ ಒಂದು ಅವರು ಹೆರಿಗೆ ಆಗತಕ್ಕ ಸಮಯದಲ್ಲಿ ಯಾವುದು ವೈಶಾಖ ಮಾಸ ಬರುತ್ತೆ. ಅಂತಹ ಸಮಯದ ಅದಕ್ಕೆ ಅನುಗುಣವಾಗಿ, ಅದಕ್ಕೆ ಅಂದರೆ ನಮ್ಮ ಪ್ರತಿಯೊಂದು ಆಧ್ಯಾತ್ಮಿಕವಾದಂತಹ ಆಚರಣೆಗಳು ಏನಿದೆ ಅದಕ್ಕೆ ಹಿನ್ನೆಲೆ, ವೈಜ್ಞಾನಿಕವಾದಂಥ ಹಿನ್ನೆಲೆ ಇದ್ದೇ ಇರುತ್ತೆ. ಅದು ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ, ನಮಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ವೈಜ್ಞಾನಿಕ ಹಿನ್ನೆಲೆ ಅನ್ನತಕ್ಕಂಥ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ.
ಹಾಗೆ ಆಷಾಢ ಮಾಸದಲ್ಲಿಯೂ ಕೂಡ ನವದಂಪತಿಗಳು ತವರು ಮನೆಗೆ ಹೋಗಬೇಕು ಅನ್ನತಕ್ಕಂಥದ್ದಿರ್ಬೋದು, ಅಥವಾ ಆಷಾಢ ಮಾಸದಲ್ಲಿ ಮದುವೆ ಮುಂಜಿ ನಾಮಕರಣ ಯಾವುದು ಮಾಡಬಾರ್ದು ಅನ್ನತಕ್ಕಂಥದ್ದಕ್ಕೆ ಏನು ಕಾರಣ ಅಂತಂದರೆ, ಈ ಆಷಾಢ ಮಾಸ ಮತ್ತು ಮಿಥುನ ರಾಶಿಯಲ್ಲಿ ರವಿ ಪ್ರವೇಶವನ್ನು ಮಾಡಿದಾಗ ಮಳೆಗಾಲ ಎಲ್ಲ ಕಡೆ ಮಳೆ ತುಂಬ ವರ್ಷವೃಷ್ಟಿ ಅನ್ನತಕ್ಕಂಥ, ಈಗೆಲ್ಲ ಮಳೆ ಕಡಿಮೆ ಆಗಿದೆ, ಆದರೆ ಹಿಂದಿನ ಕಾಲದಲ್ಲಿ ತುಂಬ ಮಳೆ ಇತ್ತು, ಅತಿವೃಷ್ಟಿ ಆಗ್ತಾ ಇತ್ತು, ನಿರಂತರವಾಗಿ ಆಷಾಢ ಭಾದ್ರಪದದಲ್ಲಿ ಮಳೆ ಇರ್ತಾ ಇತ್ತು. ಅಂತಹ ಮಳೆ ಸಮಯದಲ್ಲಿ ಯಾವುದೇ ಒಂದು ಮದುವೆಯನ್ನು ಯಾವುದೇ ಶುಭ ಕಾರ್ಯಗಳನ್ನು ನಾವು ಮಾಡಿದಾಗ ಹೋಗಿ ಬರುವುದಕ್ಕೆ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವುದಕ್ಕೆ ತೊಂದರೆ ಆಗುತ್ತೆ. ಹಿಂದಿನಲ್ಲಿ ಅಷ್ಟು ವಾಹನದ ವ್ಯವಸ್ಥೆ ಎಲ್ಲ ಇರಲಿಲ್ಲ. ಆ ಕಾರಣದಿಂದ ಈಗಲೂ ಕೂಡ ನಾವು ಚಾತುರ್ಮಾಸ, ಗುರುಪೂರ್ಣಿಮೆ, ಆಷಾಢ ಮಾಸದ ಹುಣ್ಣಿಮೆಯ ದಿವಸ ಚಾತುರ್ಮಾಸಕ್ಕೆ ಸನ್ಯಾಸಿಗಳೆಲ್ಲರೂ ಕೂಡ ಚಾತುರ್ಮಾಸವನ್ನು ಸ್ವೀಕಾರ ಮಾಡಿ ನಿಯಮವನ್ನು ಅನುಷ್ಠಾನವನ್ನು ಮಾಡ್ತಾರೆ. ಅದು ಕೂಡ ಅದೇ ಕಾರಣಕ್ಕೆ. ಅದರಲ್ಲಿ ಆ ಶ್ಲೋಕದಲ್ಲೂ ಹಾಗೆ ಬರುತ್ತೆ, ನಾನು ಯಾವ ಜೀವಿಗಳಿಗೆ ತೊಂದರೆಯನ್ನು ಕೊಡುವುದಿಲ್ಲ, ಒಂದೇ ಜಾಗದಲ್ಲಿ ನಾವು ಸ್ಥಿರವಾಗಿ ಕುಳಿತುಕೊಂಡು ತಪಸ್ಸನ್ನು ಮಾಡ್ತೀವಿ. ಗುರುಪೂರ್ಣಿಮೆ ದಿವಸ ಅದನ್ನು ಮಾಡತಕ್ಕಂಥದ್ದು. ಹೀಗೆ ಚಾತುರ್ಮಾಸ ಆಚರಣೆ ಇರಬಹುದು, ಗುರುಪೂರ್ಣಿಮೆಯ ಒಂದು ಆಚರಣೆ ಇರಬಹುದು, ಇವೆಲ್ಲೂ ಆಷಾಢ ಮಾಸದಲ್ಲಿಯೇ ಬರುವುದರಿಂದ, ಮಳೆಗಾಲ ವಿಪರೀತ ಇರುವುದರಿಂದ ಯಾವುದೇ ಶುಭ ಕಾರ್ಯಗಳನ್ನು ಮದುವೆ ಮುಂಜಿ ಇಂತಹದ್ದನ್ನು, ಅಂದರೆ ಎಲ್ಲ ಒಂದು ಕುಟುಂಬ ಒಂದು ವರ್ಗದವರು ಸೇರಿ ಮಾಡತಕ್ಕಂತಹ ಕಾರ್ಯಕ್ರಮ ಯಾವುದಿದೆ ಅದನ್ನು ನಿಷೇಧ ಮಾಡಿರ್ತಕ್ಕಂಥದ್ದು ಒಂದು ವೈಜ್ಞಾನಿಕ ಹಿನ್ನೆಲೆ. ಆದರೆ ಇದಕ್ಕೆ ಇನ್ನೊಂದಿರುತ್ತೆ, ಮಿಥುನಾಷಾಢ, ಕಲ್ಕಿ, ಭಾದ್ರಪದ, ಪುಷ್ಯಮಾಸ, ಧನುರ್ಮಾಸ ಅಂತೇಳಿ ಹೇಳ್ತಾರೆ, ಅದು ಕೂಡ ಧನುಪುಷ್ಯ ಅನ್ನತಕ್ಕಂಥ ಇವೆಲ್ಲ ನಿಷಿದ್ಧ. ಅಂದರೆ ಸೂರ್ಯ ಮಿಥುನ ರಾಶಿಯಲ್ಲಿದ್ದಾಗ ಕರ್ಕಾಟಕರ ಪ್ರವೇಶವನ್ನು ಮಾಡಿದಾಗ ಶುಭ ಕಾರ್ಯವನ್ನು ಮಾಡಿದರೆ ಅದರಿಂದ ಶ್ರೇಯಸ್ಸು ಉಂಟಾಗುವುದಿಲ್ಲ ಅನ್ನತಕ್ಕಂಥದ್ದು ಇದಕ್ಕೆ ಪೌರಾಣಿಕವಾದಂಥ ಶಾಸ್ತ್ರೋಕ್ತವಾದಂತಹ ಹಿನ್ನೆಲೆ. ಈ ಎಲ್ಲ ಕಾರಣಗಳಿಂದ ಆಷಾಢ ಮಾಸ ಈ ಶುಭ ಕಾರ್ಯಗಳಿಗೆ ಇಲ್ಲ ಅನ್ನತಕ್ಕಂತಹ ಶೂನ್ಯ ಮಾಸ ಅಂತೇಳಿ ಕರೀತಕ್ಕಂಥದ್ದು. ಆದ್ದರಿಂದ ಈ ಕಾರಣದಿಂದ ಇವುಗಳನ್ನು ಮಾಡದೇ ಇದ್ದರೆ ಏನೋ ಒಂದು ಮಾಡಿ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕಲ್ಲ, ಅದಕ್ಕೆ ಈ ತೀರ್ಥಯಾತ್ರೆಗಳನ್ನು, ದೇವಿಯ ದರ್ಶನವನ್ನು ಮಾಡತಕ್ಕಂಥದ್ದು. ಅದರಲ್ಲೂ ಕೂಡ ಈ ಆಷಾಢ ಮಾಸದಲ್ಲಿಯೇ ದೇವಿಯ ಆರಾಧನೆಗೆ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟಿದ್ದಾರೆ. ಅಂದರೆ ಆಷಾಢ ಮಾಸ ಎಲ್ಲರಿಗೂ ಈ ಶನ್ನವರಾತ್ರಿ ಗೊತ್ತು, ಆಶ್ವಯುಧ ಮಾಸದಲ್ಲಿ ಬರತಕ್ಕಂಥದ್ದು. ಆಷಾಢ ಮಾಸದಲ್ಲಿಯೂ ಕೂಡ ಒಂದು ನವರಾತ್ರಿ ಇದೆ, ಯಾರಿಗೂ ಗೊತ್ತೇ ಇರೋದಿಲ್ಲ. ಆಚರಣೆ ನಮ್ಮ ಕರ್ನಾಟಕದಲ್ಲಿ ಆಚರಣೆ ತುಂಬ ಕಡಿಮೆ ಇದೆ. ಇದಕ್ಕೆ ವಾರಾಹಿ ನವರಾತ್ರಿ ಅಂತೇಳಿ ಹೇಳ್ತಾರೆ, ಗುಪ್ತ ನವರಾತ್ರಿ ಅಂತ ಹೇಳಿ ಹೇಳ್ತಾರೆ. ಆಷಾಢ ಮಾಸದ ಪಾಡ್ಯದಿಂದ ಹಿಡಿದು ನವಮಿಯವರೆಗೆ 9 ದಿವಸ ಆಚರಣೆಯನ್ನು ಮಾಡತಕ್ಕಂಥದ್ದು ಏನಿದೆ, ಆ ಶರನ್ನವರಾತ್ರಿಯನ್ನು ನಾವು ಹೇಗೆ ಆಚರಣೆಯನ್ನು ಮಾಡ್ತೀವೋ ಅದೇ ರೀತಿಯಲ್ಲಿ ಈ ಗುಪ್ತ ನವರಾತ್ರಿಯನ್ನು, ವಾರಾಹಿ ನವರಾತ್ರಿಯನ್ನು ಕೂಡ ಈ ಆಷಾಢ ಮಾಸದಲ್ಲಿ ಆಚರಣೆಯನ್ನು ಮಾಡಿದಾಗ ವಿಶೇಷವಾದ, ಅಂದರೆ ಭೂ ಸಂಬಂಧಿತವಾದಂತಹ, ವಾರಾಹಿ ಅಂದರೆ ಭೂಮಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ದೇವತೆ, ಭೂ ಸಂಬಂಧಿತವಾದಂತಹ ಯಾವುದೇ ಕಾಮನೆಗಳಿದ್ದರೆ ಅದನ್ನೆಲ್ಲ ಈಡೇರಿಸಿಕೊಳ್ಳುವುದಕ್ಕೆ ದೇವಿಯ ಆರಾಧನೆ ಅನ್ನತಕ್ಕಂಥದ್ದು ಆಷಾಢ ಮಾಸದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಆದ್ದರಿಂದ ಈದೆಲ್ಲ ಆಷಾಢ ಮಾಸದಲ್ಲಿ ಬರತಕ್ಕಂತಹ ಶುಕ್ರವಾರ ಏನಿದೆ, ಶುಕ್ರವಾರ ಸಹಜವಾಗಿಯೇ ದೇವಿಯ ಆರಾಧನೆಗೆ ವಿಶೇಷವಾದಂತಹ ಒಂದು ವಾರ ಶುದ್ಧಿ ಇರತಕ್ಕಂತಹ ದಿವಸ. ಆದ್ದರಿಂದ ಆಷಾಢ ಮಾಸದ ಶುಕ್ರವಾರದ ದಿವಸ ಚಾಮುಂಡಿಯ ಶಕ್ತಿ ದೇವತೆಯ, ಜಗನ್ಮಾತೆಯ ಉಪಾಸನೆಯನ್ನು ನಾವು ಮಾಡಿದಾಗ ವಿಶೇಷವಾದಂತಹ ಒಂದು ಫಲಪ್ರಾಪ್ತಿಯಾಗುತ್ತೆ. ಬೇರೆ ದಿವಸ ಮಾಡತಕ್ಕಂತಹ ಶಕ್ತಿ ದೇವತೆಯ ಉಪಾಸನೆಗೂ ಆಷಾಢ ಮಾಸದಲ್ಲಿ ಮಾಡತಕ್ಕಂತಹದ್ದು, ಅದರಲ್ಲಿಯೂ ಕೂಡ ಶುಕ್ರವಾರದ ದಿವಸ ನಾವು ಮಾಡತಕ್ಕಂತಹ ಶಕ್ತಿ ದೇವತೆಯ ಆರಾಧನೆ, ಅರ್ಚನೆ, ದೇವತಾ ದರ್ಶನ, ಪೂಜೆ, ಯಜ್ಞ ಯಾಗಾದಿಗಳಿಗೆ ವಿಶೇಷವಾದಂತಹ ಫಲ ಹೇಳಿದ್ದಾರೆ. ಅದರಿಂದಲೇ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ವಿಶೇಷವಾದಂತಹ ಮಹತ್ವ ಬಂದಿರತಕ್ಕಂಥದ್ದು. ಧನ್ಯವಾದ ಗುರುಜಿ. ಹಾಗೇನೆ ಧರ್ಮೇಂದ್ರ ಸರ್, ಈ ನವರಾತ್ರಿ ಅಂದ ತಕ್ಷಣ ಅಥವಾ ಶಕ್ತಿ ದೇವತೆ ಅಂದ ತಕ್ಷಣ, ಆಷಾಢ ಮಾಸ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಮೈಸೂರಿನ ದೇವಿ ಚಾಮುಂಡೇಶ್ವರಿ. ಅವರನ್ನ ನೆನಪಿಸ್ಕೊಂಡಾಗ ಅಥವಾ ಮೈಸೂರನ್ನ ನೆನಪಿಸ್ಕೊಂಡಾಗ, ಮೈಸೂರಿನ ಇತಿಹಾಸ ಅಂತ ನೆನಪಿಸ್ಕೊಂಡಾಗ ನೆನಪಾಗೋದು ನೀವು. ಅದು ಖಂಡಿತವಾಗ್ಲೂ ಕರ್ನಾಟಕಕ್ಕೆ ಗೊತ್ತು. ಅದು ಏನು ಹೇಳ್ತೀರಾ ಸರ್ ಇವತ್ತಿನ ವಿಶೇಷತೆ ಜೊತೆಗೆ ಆ ಚಾಮುಂಡೇಶ್ವರಿ ದೇವಿಗೆ ಇರುವಂತಹ ಸಂಬಂಧ, ಇವತ್ತಿನ ವಿಶೇಷತೆ ಜೊತೆಗೆ? ಎಲ್ಲ ವೀಕ್ಷಕರಿಗೂ ಆಷಾಢ ಮಾಸದ ಮೊದಲನೇ ಶುಕ್ರವಾರದ ಶುಭಾಶಯಗಳು. ಮತ್ತು ನಾನೇನು ಹೇಳ್ತೀನಪ್ಪ ಅಂತಂದರೆ, ತಾಯಿ ಚಾಮುಂಡೇಶ್ವರಿನ ಮೈಸೂರು ಮಹಾರಾಜರು ಸ್ಥಾಪನೆ ಮಾಡಿದ್ರು ಅನ್ನೋದಕ್ಕಿಂತ ತಾಯಿ ಚಾಮುಂಡೇಶ್ವರಿ ಸಂಕಲ್ಪ ಮಾಡಿದ್ಲು ಅಂತ ಹೇಳ್ಬೋದು. ಅವಳು ಮಹಾರಾಜ ಎದುರಾಯರ ಕನಸಿನಲ್ಲಿ ಬಂದು 1399 ಇಸ್ವಿನಲ್ಲಿ ನಾನಿಲ್ಲಿ ನೆಲೆಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಅವ್ರು ಅಂದಾಗ, ಪಕ್ಕದಲ್ಲೇ ಇದ್ದಂಥ ಹದಿನಾಡು, ಇವತ್ತು ನಾವೇನು 16 ಅಂತ ಕರಿತೀವಿ, ಹದಿನಾಡು ಪ್ರಾಂತ್ಯದಲ್ಲಿ ಇದ್ದಂಥ ಎದುರಾಯರು ಮತ್ತು ಕೃಷ್ಣರಾಯರು ಅವರಿಬ್ಬರು ಸೋದರರು ಬಂದು ಬೆಟ್ಟದ ಮೇಲೆ ಚಾಮುಂಡೇಶ್ವರಿಯನ್ನು ಪ್ರತಿಷ್ಠಾಪನೆ ಮಾಡಿ ಅದನ್ನು ತಮ್ಮ ಕುಲದೇವರನ್ನಾಗಿ ಮಾಡಿಕೊಂಡು ಅವತ್ತಿನಿಂದ ಇವತ್ತುವರೆಗೂ ಅದನ್ನು ಪೂಜಿಸ್ಕೊಂಡು ಆರಾಧಿಸ್ಕೊಂಡು ಬಂದಿದ್ದಾರೆ. ಯಾವಾಗ ಅವರು ಚಾಮುಂಡಿ ಬೆಟ್ಟದ ಮೇಲೆ ಚಾಮುಂಡೇಶ್ವರಿಯನ್ನು ಪ್ರತಿಷ್ಠಾಪನೆ ಮಾಡಿ ಅವ್ರಿಗೊಂದು ಗುಡಿ ಕಟ್ಟಿದ್ರು, ಆವಾಗ ಅವ್ರಿಗೆ ಮೈಸೂರು ಒಲಿಯಿತು. ಹದಿನಾಡಿಂದ ಅವರು ಮೈಸೂರಿಗೆ ಬಂದರು. ಮೈಸೂರಿನಲ್ಲಿ
ಕೋಟೆ ಕೊತ್ತಲುಗಳನ್ನು ಕಟ್ಟಿಕೊಂಡು ಒಂದು ಅರಮನೆಯನ್ನು, ಚಿಕ್ಕದಾದಂಥ ಅರಮನೆ, ಆ ಅರಮನೆಗಾಗ ನಾವು ಸೌಂದರ್ಯ ವಿಲಾಸ ಅರಮನೆ ಅಂತ ಕರಿತಾ ಇದ್ವು. ಈಗಿನ ಅರಮನೆಗೆ ನಾವು ಅಂಬಾ ವಿಲಾಸ ಅರಮನೆ ಅಂತ ಕರಿತೀವಿ. ಸೊ ಇದು 3ನೇ ಅರಮನೆ ನಾವು ನೋಡ್ತಾ ಇರೋದು. ಮೊದಲು ಯದುರಾಯರು ಕಟ್ಟಿದ್ದಂಥದ್ದು ಸೌಂದರ್ಯ ವಿಲಾಸ ಅರಮನೆಯನ್ನು ಕಟ್ಟಿಕೊಂಡು ತಾಯಿ ಚಾಮುಂಡೇಶ್ವರಿಯನ್ನು ತಮ್ಮ ಕುಲದೇವತೆಯನ್ನಾಗಿ ಮಾಡಿಕೊಂಡು ಅವರು ಬಹಳ ಅಭಿವೃದ್ಧಿಗೆ ಬಂದರು ಅಂತ ನಮಗೆಲ್ಲ ಗೊತ್ತೇ ಇದೆ. ಇವರು ಎಷ್ಟು ಅಭಿವೃದ್ಧಿ ಬಂದರು, ಆದರೂ ಎಷ್ಟು ಕಷ್ಟ ನಷ್ಟಗಳನ್ನು ಎದುರಿಸಿದ್ರು ತಾಯಿ ಚಾಮುಂಡೇಶ್ವರಿಯವರಿಗೆ ಕೈ ಬಿಡಲಿಲ್ಲ. ಕೊನೆಯಲ್ಲೂ ಅವ್ರನ್ನ ಎಲ್ಲಿವರೆಗೂ ಇಲ್ಲಿವರೆಗೂ ಇವತ್ತಿನ ಕ್ಷಣದವರೆಗೂ ಇವತ್ತಿನ ಮಹಾರಾಜರಾದಂಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ತನಕನೂ ಇನ್ನು ಮುಂದಕ್ಕೂ ಈ ರಾಜವಂಶ ಸೂರ್ಯಚಂದ್ರ ಇರೋವರೆಗೂ ಇರುತ್ತೆ ಅಂತ ನಾನು ಯಾವಾಗಲೂ ಬಯಸ್ತಾ ಇರ್ತೀನಿ. ಹಾಗೆ ಅಲ್ಲಿವರೆಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮೈಸೂರು ಮಹಾರಾಜರ ಮೇಲೆ ಇರುತ್ತೆ. ಸೊ ಹಾಗಾಗಿ ಮೈಸೂರು ಮಹಾರಾಜರು ತಮ್ಮ ಶಕ್ತಿಯಾನುಸಾರ ಅವಾಗೆಲ್ಲ ಮೊದಲು ಶುರು ಮಾಡೋದ್ರಿಂದ ಯದುರಾಯರಿಂದ ಶುರುವಾಗಿ ಈಗ 9ನೇ ಮಹಾರಾಜರಾದಂಥ ರಾಜ ಒಡೆಯರು ಬಂದಾಗ ಅದು ಒಂದು ಮಟ್ಟಕ್ಕೆ ಏರುತ್ತೆ. ಯಾಕೆಂದರೆ ಒಂದು ಮಟ್ಟಕ್ಕೆ ಏರಿದಾಗ 75 ಜನ ಸಾಮಂತರನ್ನು ಹೊಂದಿದ್ದಂಥವರು ರಾಜ ಒಡೆಯರಾಗಿದ್ದರು. ಆಗ ನಮ್ಮ ವಿಜಯನಗರವನ್ನು ಪೆನ್ಕೊಂಡೆಯಿಂದ ಆಳ್ತಿದ್ದಂಥ ವೀರ ವೆಂಕಟಪತಿ ರಾಯರು 1565ರಲ್ಲಿ ವಿಜಯನಗರ ಪತನ ಆದಾಗ ಅವರೆಲ್ಲ ವಿಜಯನಗರವನ್ನು ತೊರೆದು ಹೋದಂಥ ವಿಜಯನಗರದ ದೊರೆಗಳು ಚಂದ್ರಗಿರಿ ಅರಮನೆಗೆ ಹೋಗಿ, ಈಗ ತಿರುಪತಿ ಹತ್ರ ಇರೋ ಚಂದ್ರಗಿರಿ ಅರಮನೆಗೆ ಹೋಗಿ ಅಲ್ಲಿಂದ ಪೆನ್ಕೊಂಡೆಗೆ ಬಂದು, ಇವತ್ತು ನಮಗೆ ಇಲ್ಲಿ 100 ಕಿಲೋಮೀಟರ್ ದೂರ ಆಂಧ್ರದಲ್ಲಿರುವಂಥ ಪೆನ್ಕೊಂಡೆಗೆ ಬಂದು ಅಲ್ಲಿಂದ ರಾಜ್ಯ ಆಳ್ತಾ ಇರ್ತಾರೆ. ಅಲ್ಲಿಂದ ರಾಜ್ಯ ಆಳ್ತಿದ್ರು ಅವ್ರಿಗೆ 200 ಜನ ಸಾಮಂತರು ಇರ್ತಾರೆ. ಅದರಲ್ಲಿ ಮೈಸೂರವರು ಒಬ್ಬರು. ನಾವು ಯಾರು ನಮ್ಮ ಮೈಸೂರು ಸಂಸ್ಥಾನನೂ ಒಂದು. ಸೊ ಆಗ ವೀರ ವೆಂಕಟಪತಿ ಆಳ್ತಿದ್ದಂಥ ಕಾಲದಲ್ಲಿ 1609-10ನೇ ಇಸ್ವಿನಲ್ಲಿ ನಾವು ಈ ಶ್ರೀರಂಗಪಟ್ಟಣ ಸಹ ನಮ್ಮ ಪಕ್ಕದಲ್ಲೇ ಇರೋ, ಮೈಸೂರು ಪಕ್ಕದಲ್ಲೇ ಇರೋ ಶ್ರೀರಂಗಪಟ್ಟಣ ಸಹ ವಿಜಯನಗರದ ಅಧೀನದಲ್ಲಿರುತ್ತೆ. ಆಗ ಅಲ್ಲಿದ್ದಂಥವರು ತಿರುಮಲ ರಾಯರು ಅದನ್ನು ರೆಪ್ರೆಸೆಂಟೇಟಿವ್ ಆಗಿ ಅದನ್ನು ಅಡ್ಮಿನಿಸ್ಟ್ರೇಷನ್ ನೋಡ್ತಿದ್ದಂಥ ಕಾಲದಲ್ಲಿ ನಮ್ಮ ಮೈಸೂರಿನ ಮಹಾರಾಜರಾದಂಥ ಶ್ರೀ ರಾಜ ಒಡೆಯರು 9ನೇ ಮಹಾರಾಜರು ಅವ್ರ ಮೇಲೆ ಯುದ್ಧ ಮಾಡಿ ಅವ್ರನ್ನ ಗೆದ್ಕೋತಾರೆ. ಈ ವಿಚಾರ ಗೊತ್ತಾದಂಥ ನಮ್ಮ ವಿಜಯನಗರದ ವೀರ ವೆಂಕಟಪತಿ ರಾಯರು ನಮ್ಮ ರಾಜ ಒಡೆಯರನ್ನು ಕರೆಸಿ ಸಂತೋಷಪಟ್ಟು, ಯಾಕೆಂತಂದರೆ ಆಡಳಿತ ವೈಫಲ್ಯ ಆಗಿರುತ್ತೆ ಆಗ ಶ್ರೀರಂಗಪಟ್ಟಣದಲ್ಲಿ, ಅವರ ಪ್ರತಿನಿಧಿ ಆದ್ರೂ ಸಹ ರಂಗರಾಯರು ತಿರುಮಲ ರಾಯರು ಅದನ್ನು ಸರಿಯಾಗಿ ನೋಡ್ಕೊಳ್ತಿರಲ್ಲ ಅಂಥೇಳಿ ನಮ್ಮ ರಾಜ ಒಡೆಯರು ಅವರನ್ನು ನಿವಾರಿಸಿ ತಾವು ಅದನ್ನು ತಮ್ಮ ತೆಕ್ಕೆಗೆ ತಗೊಂಡಂಥ ಕಾಲದಲ್ಲಿ ಅದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದಂಥ ವಿಜಯನಗರದ ದೊರೆ ಶ್ರೀ ವೀರ ವೆಂಕಟಪತಿ ರಾಯರು ನಮಗೆ ದಸರಾ ನಡೆಸುವಂಥ ಹಕ್ಕನ್ನು ಕೊಡ್ತಾರೆ 1610ರಲ್ಲಿ. ಆವಾಗ ಅಂಬಾರಿ ಮತ್ತು ಸಿಂಹಾಸನವನ್ನು, ಇವತ್ತೇನು ನಾವು ಮೈಸೂರಿನಲ್ಲಿ ಚಿನ್ನದ ಸಿಂಹಾಸನವನ್ನು ಮತ್ತು ಚಿನ್ನದ ಅಂಬಾರಿಯನ್ನು ನೋಡ್ತೀವಿ, ಆವಾಗ ನಮ್ಗೆ ಅದನ್ನು ಕೊಟ್ಟು ನೀವು ನಡ್ಸ್ಕೊಂಡು ಹೋಗಿ ಅಂತ ಹೇಳ್ತಾರೆ. ನೋಡಿ, ನಾನು ಯಾವಾಗ ಹೇಳ್ತೀನಿ, 200 ಜನ ಸಾಮಂತರು ವಿಜಯನಗರಕ್ಕಿದ್ರೂ ಅವರು ಮೈಸೂರು ದೊರೆಗಳನ್ನು ಆರಿಸ್ಕೊಂಡು ಎಲ್ಲ ಪೂಜೆ ಪುನಸ್ಕಾರಗಳನ್ನು ನಡೆಸುವ ಹಕ್ಕನ್ನು ಕೊಡ್ತಾರೆ. ಹಾಗಾಗಿ ಅವತ್ತಿನಿಂದ ಮೈಸೂರು ದೊರೆಗಳು, ವಿಜಯನಗರದ ದೊರೆಗಳು ಏನೇನು ಮಾಡ್ಕೊಂಡು ಬರ್ತಾಯಿದ್ರು, ಪೂಜೆ ಪುನಸ್ಕಾರ ಸಂಪ್ರದಾಯ, ವೈಭವದ ದಸರಾ, ನವರಾತ್ರಿ ಆಚರಣೆ ಎಲ್ಲವನ್ನ ಚಾಚೂ ತಪ್ಪದೆ ಆಚರಣೆ ಮಾಡ್ಕೊಂಡು ಬರ್ತಾರೆ. ಆ ವೈಭವ ಇನ್ನೂ ಹೆಚ್ಚುತ್ತೆ. ಆಗ ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ರಾಜಧಾನಿಯನ್ನು ಬದಲಾಯಿಸ್ತಾರೆ. ಶ್ರೀರಂಗಪಟ್ಟಣದಲ್ಲಿ ಇದ್ಕೊಂಡೆ ಆಡಳಿತ ಮಾಡಿದಂಥ ಮೈಸೂರು ದೊರೆಗಳು 200 ವರ್ಷಗಳ ಕಾಲ ಆವಾಗಲೂ ಇಷ್ಟೇ ವಿಜೃಂಭಣೆಯಿಂದ ಎಲ್ಲವನ್ನ ನಡೆಸ್ಕೊಂಡು ಬರ್ತಾ ಇರ್ತಾರೆ. ಅದರಲ್ಲಿ ಈ ಆಷಾಢ ಮಾಸದ ತಾಯಿ ಪೂಜೆನೂ ಸಹ ಒಂದು ಅಂತ ಹೇಳ್ಬೋದು. ಇನ್ನು ಗುರುಜಿ, ನೀವು ಮಾತನಾಡ್ತಾ ಒಂದು ವಿಶೇಷವಾದಂಥ ಪದವನ್ನ ಹೇಳಿದ್ರೆ, ಅಂದ್ರೆ ಅದು ಸತ್ಯವನ್ನ ಹೇಳಿದ್ರೆ, ಅಂದ್ರೆ ಮೈಸೂರು ಅಂದಾಗ ನವರಾತ್ರಿಯನ್ನ ನಾವು ಆಚರಣೆ ಮಾಡ್ತೀವಿ. ಆಷಾಢ ಮಾಸದಲ್ಲೂ ಒಂದು ನವರಾತ್ರಿ, ನವಶಕ್ತಿಯ ಪೂಜೆ ಅಂತ, ಅದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತಾ ಹೋದಾಗ ಈ ಒಂದು ವರ್ಷದಲ್ಲಿ, ಒಂದು ಸಂವತ್ಸರದಲ್ಲಿ ನಮ್ಮ ಹೈಂದವಿಯ ಧರ್ಮದಲ್ಲಿ 4 ನವರಾತ್ರಿಗಳು ಬರುತ್ತೆ. ಅಂದರೆ ಆಶ್ವಯುಜ ಮಾಸದಲ್ಲಿ ದಸರಾ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಇನ್ನು ಸಂವತ್ಸರ ಪ್ರಾರಂಭ ಆಗಬೇಕಾದರೆ ಚೈತ್ರ ಮಾಸದಲ್ಲಿ ಯುಗಾದಿಯಿಂದ ವಸಂತ ನವರಾತ್ರಿ ಅಂತ ಹೇಳಿ 9 ದಿವಸ ಆಚರಣೆಯನ್ನು ಮಾಡತಕ್ಕಂಥದ್ದು. ಅದು ಶಕ್ತಿ ದೇವತೆಯ ಆರಾಧನೆಯನ್ನು ಮಾಡ್ತಾರೆ, ಶ್ರೀರಾಮನ ಆರಾಧನೆಯನ್ನು, ಇನ್ನಿತರ ಎಲ್ಲ ದೇವತೆಗಳ ಆರಾಧನೆಗೆ ಪ್ರಶಸ್ತವಾದಂತಹ ಒಂದು ನವರಾತ್ರಿ ವಸಂತ ನವರಾತ್ರಿ. ಇನ್ನು ಮಾಘ ಮಾಸದಲ್ಲಿ ಬರತಕ್ಕಂಥದ್ದು ಶ್ಯಾಮಲಾ ನವರಾತ್ರಿ ಅಂತೇಳಿ ಹೇಳ್ತಾರೆ. ಇದು 9 ದಿವಸ. ಅಂದರೆ ವಿದ್ಯಾಪ್ರಧಾನವಾಗಿರ್ತಕ್ಕಂಥದ್ದು, ವಿದ್ಯಾಭ್ಯಾಸಕ್ಕೆ, ವಿಶೇಷವಾದಂತಹ ಜ್ಞಾನ ಸಂಪಾದನೆಗೆ, ಭಗವತಿಯ ಸಾಕ್ಷಾತ್ಕಾರಕ್ಕೋಸ್ಕರ ಮಾಘ ಮಾಸದಲ್ಲಿ ವಿಶೇಷವಾಗಿ ಶ್ಯಾಮಲಾ ನವರಾತ್ರಿಯನ್ನು ಆಚರಿಸ್ತಕ್ಕಂಥದ್ದು. ಕೊನೆಯದಾಗಿ ಆಷಾಢ ಮಾಸದಲ್ಲಿ ವಾರಾಹಿ ನವರಾತ್ರಿ ಅಂಥೇಳಿ ಒಂದು, ಇದಕ್ಕೆ ಗುಪ್ತ ನವರಾತ್ರಿ ಅಂತೇಳಿ ಇದೆ. ಇದೆಲ್ಲ ಪ್ರಚಾರ ಮಾಡಿಕೊಂಡು ಮಾಡತಕ್ಕಂಥದ್ದಲ್ಲ, ರಹಸ್ಯವಾಗಿ ಇದನ್ನು ಆಚರಣೆಯನ್ನು ಮಾಡಿದರೆ
ವಿಶೇಷವಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಇದೆ. ಅಂದರೆ ಈ ಮೈಸೂರು ಅರಸರು ಕೂಡ ಈ ವಾರಾಹಿ ನವರಾತ್ರಿಯನ್ನು ಆಚರಿಸ್ತಾ ಇರ್ಬೋದು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಅವರು ಆ ಶಾಸ್ತ್ರೀಯವಾದಂತಹ ನಮ್ಮ ಧರ್ಮ ಸಂಸ್ಕೃತಿಯನ್ನು ಶಾಸ್ತ್ರವನ್ನು ತಿಳಿದುಕೊಂಡೇ ಆಚರಣೆಯನ್ನು ಮಾಡೋದ್ರಿಂದ ಆ ರೂಪದಲ್ಲೇ ಪ್ರಾಚೀನ ಕಾಲದಿಂದ ಅವರು ಆಚರಣೆ ಮಾಡ್ತಾ ಇರಬಹುದು. ಅಂದರೆ ಯಾವುದೇ ರೂಪದಲ್ಲಿ ಮಾಡಿದರೂ ಕೂಡ ದೇವಿ ಆರಾಧನೆಯೇ. ಅದನ್ನು ವಾರಾಹಿಯ ಒಂದು ಆರಾಧನೆಯನ್ನು ನಾವು ವಿಶೇಷವಾಗಿ ಆಷಾಢ ಮಾಸದಲ್ಲಿ ಮಾಡತಕ್ಕಂಥದ್ರಿಂದ ಏನು ಉಂಟಾಗುತ್ತೆ ಅದನ್ನು ನೀವು ಚಾಮುಂಡೇಶ್ವರಿ ರೂಪದಲ್ಲಿ ಪೂಜೆಯನ್ನು ಮಾಡಬಹುದು, ಶ್ರೀವಿದ್ಯೆಯ ರೂಪದಲ್ಲಿ ಪೂಜೆಯನ್ನು ಮಾಡಬಹುದು, ಅಥವಾ ಸರಸ್ವತಿಯ ರೂಪದಲ್ಲಿಯೂ ಪೂಜೆಯನ್ನು ಮಾಡಬಹುದು. ಸರ್ವಸ್ಯಾಧ್ಯ ಮಹಾಲಕ್ಷ್ಮಿ ತ್ರಿಗುಣ ಪರಮೇಶ್ವರಿ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿಯ ರೂಪದಲ್ಲಿ ಇವತ್ತಿಗೂ ಕೂಡ ಚಾಮುಂಡೇಶ್ವರಿಗೆ ಅಲಂಕಾರವನ್ನು 4 ಶುಕ್ರವಾರ ಅಲಂಕಾರವನ್ನು ಮಾಡ್ತಾರೆ. ಆ ಅಲಂಕಾರ ಲಕ್ಷ್ಮಿಯ ರೂಪದಲ್ಲೇ ಇರುತ್ತೆ. ಅಂದ್ರೆ ದೇವಿ ಶಕ್ತಿ ದೇವತೆಯ ಮೂಲ ಸ್ವರೂಪ ಏನಿದೆ ಅದು ಮಹಾಲಕ್ಷ್ಮಿ ಅಂತ. ಲಕ್ಷ್ಮಿ ಅಂದ್ರೆ ನಾರಾಯಣನ ಪತ್ನಿ ಲಕ್ಷ್ಮಿ ಅಲ್ಲ, ಸರ್ವಸ್ಯಾದ್ಯ ಮಹಾಲಕ್ಷ್ಮಿ ಆದಿಲಕ್ಷ್ಮಿ ಅಂತ ಹೇಳ್ತಾರೆ. ಅಂತಹ ಲಕ್ಷ್ಮಿಯ ಅಲಂಕಾರವನ್ನೇ ಈ ಚಾಮುಂಡೇಶ್ವರಿಗೂ ಕೂಡ 4 ಶುಕ್ರವಾರ ಮಾಡತಕ್ಕಂಥದ್ದು. ಸ್ವತಃ ಅರ್ಚಕರೇ ಅದನ್ನು ಹೇಳಿದ್ದಾರೆ. ಚಾಮುಂಡೇಶ್ವರಿ ಅಲಂಕಾರ ಬೇರೆ ದಿವಸ ಮಾಡ್ತಾರೆ, ಅದು ಪ್ರಧಾನವಾದಂತಹ ಒಂದು ದಿವಸ, ಅದು ವಾರ ಎಲ್ಲ ದೇವಿ ಆರಾಧನೆಗೆ ಶುಕ್ರವಾರ. ಅದರಿಂದ ಶುಕ್ರವಾರ ದಿವಸ ಲಕ್ಷ್ಮಿಯ ಅಲಂಕಾರವನ್ನೇ ಮಾಡತಕ್ಕಂಥದ್ದು ಏನಿದೆ ಆ ತತ್ವವನ್ನು ದೇವಿ ಎಲ್ಲ ಒಂದೇ ಅನ್ನತಕ್ಕಂಥದ್ದನ್ನು ಕೂಡ ಆ ಮೂಲಕ ಸಾರತಕ್ಕಂಥದ್ದು. ಈ ರೂಪದಲ್ಲಿ ಪೂಜೆಯನ್ನು ಮಾಡಬಹುದು. ಲಕ್ಷ್ಮಿಯ ರೂಪದಲ್ಲಿ, ವಾರಾಹಿ ರೂಪದಲ್ಲಿ ಮಾಡುವುದರಿಂದ ಈ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಏನಾದರೂ ದೋಷಗಳಿರುತ್ತೆ. ಎಷ್ಟೋ ಕುಟುಂಬಗಳಲ್ಲಿ ಆಸ್ತಿ ವಿವಾದಗಳು, ಪ್ರತಿಯೊಂದು ಕುಟುಂಬದಲ್ಲಿ ಒಂದಲ್ಲ ಒಂದು ಆಸ್ತಿ ವಿಷಯಕ್ಕೆ ಹೋದರೆ ಏನೋ ಒಂದು ವಿವಾದ ಆಗಿಬಿಡುತ್ತೆ. ಅಂತಹ ಸಮಸ್ಯೆ ಇರತಕ್ಕಂತಹ ಕುಟುಂಬದವರು ವಾರಾಹಿ ನವರಾತ್ರಿಯನ್ನು ಆಚರಣೆಯನ್ನು ಮಾಡಿದರೆ, ಅದು ಈ ಆಷಾಢ ಮಾಸದಲ್ಲಿ ಮಾಡಿದರೆ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇನ್ನು ಎಷ್ಟೋ ಜನಕ್ಕೆ ಸ್ವಂತ ಸೂರನ್ನು ಹೊಂದಬೇಕು, ಒಂದು ಮನೆಯನ್ನು ಹೊಂದಬೇಕು ಅನ್ನತಕ್ಕಂಥ ಆಸೆ ಇರುತ್ತೆ, ಒಂದು ಅಪಾರ್ಟ್ಮೆಂಟ್ ತಗೊಳ್ಬೇಕು ಅನ್ನತಕ್ಕಂಥ ಇರ್ಬೋದು, ಒಂದು ನಿವೇಶನ ಖರೀದಿ ಮಾಡಬೇಕು ಅನ್ನತಕ್ಕಂಥ ಆಸೆ ಇರ್ಬೋದು, ಕೃಷಿ ಭೂಮಿಯನ್ನು ಖರೀದಿ, ಅಂದರೆ ಭೂ ಸಂಬಂಧಿತವಾಗಿರತಕ್ಕಂತಹ ಯಾವುದೇ ವ್ಯವಹಾರ ಕ್ರಯ ವಿಕ್ರಯ ಯಾವುದೇ ಇದ್ದರೂ ಕೂಡ ಅದಕ್ಕೆ ಏನಾದರೂ ಪ್ರತಿಬಂಧಕಗಳು ಇದ್ದಾಗ ವಾರಾಹಿ ನವರಾತ್ರಿಯನ್ನು, ಅಂದರೆ ಆಷಾಢ ಮಾಸದಲ್ಲಿ ಬರತಕ್ಕಂತಹ ಈ 9 ದಿವಸದಲ್ಲಿ ದೇವಿಯ ಪೂಜೆಯನ್ನು ಮಾಡಿದಾಗ ಅಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನತಕ್ಕಂಥದ್ದು. ಅವೆಲ್ಲ ಮಾಡಲಿಕ್ಕೆ ಎಲ್ಲರಿಗೂ ಆಗದೇ ಇರ್ಬೋದು, 9 ದಿವಸ ನೇಮದೆಲ್ಲ ಇಲ್ಲ ಇದ್ದು. ಈ ಚಾಮುಂಡೇಶ್ವರಿ ಒಂದು ನಮ್ಮ ನಾಡದೇವತೆ, ನಮ್ಮ ಕರ್ನಾಟಕಕ್ಕೆ ಹಿಂದಿನ ಕಾಲದಿಂದ ನಾಡದೇವತೆ ಅಂದರೆ ಒಂದೊಂದು ದೇಶ ಒಂದೊಂದು ರಾಜ್ಯಕ್ಕೆ ಒಂದೊಂದು ದೇವತೆ ಇದೆ. ನಮ್ಮ ಕರ್ನಾಟಕಕ್ಕೆ ಚಾಮುಂಡೇಶ್ವರಿ ನಮ್ಮ ನಾಡದೇವತೆ. ನೀವು ತುಳಜಾಭವಾನಿ ಮಹಾರಾಷ್ಟ್ರಕ್ಕೆ, ನೀವು ತಮಿಳುನಾಡನ್ನು ತೆಗೆದುಕೊಂಡ್ರೆ ವೇಲಾಯುಧ ಅಂದರೆ ಸುಬ್ರಹ್ಮಣ್ಯ ಅವನು ಕುಲದೇವರು. ಇನ್ನು ಕೇರಳಕ್ಕೆ ತೆಗೆದುಕೊಂಡ್ರೆ ಅಯ್ಯಪ್ಪ ಸ್ವಾಮಿ. ಹೀಗೆ ಒಂದೊಂದು ರಾಜ್ಯಕ್ಕೆ ಆ ರಾಜಮನೆತರದು ನಮ್ಮನ್ನು ಆಳ್ವಿಕೆಯನ್ನು ಮಾಡತಕ್ಕಂಥವ್ರು ನಾಡದೇವಿಯಾಗಿ ಆ ನಾಡದೇವಿಯ ಅನುಗ್ರಹವನ್ನು ಪಡೆದುಕೊಂಡು ಆ ಮೂಲಕ ಯಶಸ್ವಿಯಾಗಿ ಸಮರ್ಥವಾಗಿ ಆಡಳಿತವನ್ನು ಮಾಡ್ತಾ ಇದ್ರು. ಅದರಿಂದ ನಮ್ಮ ಕರ್ನಾಟಕದ ಹಿಂದಿನ ರಾಜ ಮಹಾರಾಜರು, ಮೈಸೂರಿನ ರಾಜರೇ ಇರ್ಬೋದು, ಎಲ್ಲರೂ ಕೂಡ ದೇವಿಯ ಅನುಗ್ರಹವನ್ನು ಪಡೆದುಕೊಂಡೇ ಆ ಆಚರಣೆಯನ್ನು ಮಾಡಿ ಆ ಮೂಲಕ ವಿಶೇಷವಾದಂತಹ ಶಕ್ತಿ ಸಾಮರ್ಥ್ಯವನ್ನು ಪಡೆದುಕೊಂಡು ವಾರಾಹಿ ನವರಾತ್ರಿ ಆಚರಣೆಯನ್ನು ಮಾಡಿಯೇ ಆ ಮೂಲಕ ಆಷಾಢ ಮಾಸದ ವಿಶೇಷವಾದಂತಹ ಆಚರಣೆಯನ್ನು ಮಾಡ್ತಾ ಇದ್ರು ಅನ್ನತಕ್ಕಂಥದ್ದು ಕೂಡ ತಿಳಿದು ಬರುತ್ತೆ. ಇನ್ನು ಧರ್ಮೇಂದ್ರ ಸರ್, ಇವಾಗ ಯಾವಾಗಿಂದ ಆಷಾಢ ಮಾಸ ಅನ್ನುವಂಥದ್ದು ಪೂಜೆ ಪುನಸ್ಕಾರಗಳು ಆರಂಭ ಆಯಿತು ಮೈಸೂರಿನಲ್ಲಿ? ಈಗ ಚಾಮುಂಡೇಶ್ವರಿ ಸ್ಥಾಪನೆ ಆಯಿತು, ಅಲ್ಲಿ ಬೆಟ್ಟ ಸ್ಥಾಪನೆ ಆಗಿದ್ದಂಥದ್ದಾಗಿರ್ಬೋದು, ರಾಜ ಮಹಾರಾಜರುಗಳು ಇದನ್ನ ವಿಶೇಷವಾಗಿ ಆಷಾಢ ಮಾಸದಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರ ಮಾಡಬೇಕು, ಅದೆಲ್ಲವೂ ಕೂಡ ಹೇಗೆ ಮನಸ್ಸಾಯಿತು? ಯಾರು ಆರಂಭ ಮಾಡಿದ್ರು ಇದನ್ನ? ವಿಜಯನಗರ ಕಾಲದಲ್ಲೇ, ನಾನಾಗಲೇ ಹೇಳಿದಾಗೆ ವಿಜಯನಗರ ಕಾಲದಲ್ಲಿ ಏನೇನು ಪೂಜೆ ಪುನಸ್ಕಾರಗಳು ನಡೀತಾ ಇತ್ತು, ಏನೇನು ಶಾಸ್ತ್ರ ಸಂಪ್ರದಾಯ ನಡೀತಾ ಇತ್ತು, ಅದನ್ನೆಲ್ಲ ಮೈಸೂರಿನ ಒಡೆಯರು ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆಯಿಂದಲೇ ಅವರು ನಮಗೆ ಅದನ್ನು ವಹಿಸಿದ್ರು. ಯಾಕೆಂದರೆ ವೈಭವೋಪೇತವಾದಂಥ ದಸರಾ ನಾವು ವಿಜಯನಗರದವ್ರು ಬಿಟ್ಟರೆ ಬೇರೆಯವ್ರು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋಂಥ ದಸರಾ ಅವ್ರು ಮಾಡಿದ್ದನ್ನು ಅವ್ರಿಗೆ ಸರಿಸಮನಾಗಿ ಮಾಡಿದಂಥ ಕೀರ್ತಿ ಮೈಸೂರು ಒಡೆಯರಿಗೆ ಸಲ್ಲಬೇಕು. ಹಾಗಾಗಿ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಅವರೇ ಮಾಡಿದ್ರು. ಈ ರಾಜ ಒಡೆಯರ್ ಕಾಲ್ಗಡ್ಡದಲ್ಲಿ ರಾಜ ಒಡೆಯರು ನಾವು ಅಂಬಾರಿ ಅದನ್ನೆಲ್ಲ ತಗೊಂಡ್ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಲಿರಲಿಲ್ಲ, ಅಥವಾ ಹೋಗೋಕ್ಕೆ ದಾರಿನೂ ಇರಲಿಲ್ಲ, ಕಾಡಿತ್ತು, ಹೋಗೋಕ್ಕೆ ಕಾಲ್ದಾರಿ ಇತ್ತು. ಚಾಮುಂಡಿ ಬೆಟ್ಟನ ನಾವು ಮಹಾಬಲಾದ್ರಿ ಅಂತ ಮುಂಚೆ ಕರಿತಾ ಇದ್ವು, ಮಹಾಬಲಾದ್ರಿ ಅಂತ ಕರಿತಾ ಇದ್ವು. ಮಹಾಬಲೇಶ್ವರನ ದೇವಸ್ಥಾನ ಅಲ್ಲಿ 1000 ವರ್ಷಗಳಷ್ಟು ಹಿಂದೆ ಹೊಯ್ಸಳರ ಗಂಗರಸರು, ಹೊಯ್ಸಳರಿಗೂ ಹಿಂದೆ ಬಂದಂಥ ಗಂಗರಸರು ಅಲ್ಲಿ ಮಹಾಬಲೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿದರು, ಈಶ್ವರನ ಪ್ರತಿಷ್ಠಾಪನೆ ಮಾಡಿದರು. ಸೊ ಹಂಗಾಗಿ ಅದು ಮಹಾಬಲಾದ್ರಿ ಆಗಿತ್ತು. ಅದಾದಮೇಲೆ ಬಂದಂಥ ಹೊಯ್ಸಳರ ದೊರೆ ವಿಷ್ಣುವರ್ಧನ ಈ ಮಹಾಬಲೇಶ್ವರನಿಗೆ ನೈವೇದ್ಯಕ್ಕೆ, ಪ್ರಸಾದಕ್ಕೆ, ದೀಪಕ್ಕೆ, ನಂದಾದೀಪಕ್ಕೆ ಎಲ್ಲ ಉಂಬಳಿಯನ್ನು ಕೊಟ್ಟಿರುವಂಥ ಶಾಸನಗಳು ಅಲ್ಲಿವೆ.
ಸೊ ಅದು ತುಂಬ ಪುರಾತನವಾದಂಥದ್ದು ಮಹಾಬಲಾದ್ರಿ ಆ ಬೆಟ್ಟಕ್ಕೆ ಹೆಸರು. ಆಮೇಲೆ ಅದಾದ 400 ವರ್ಷ ಆದಮೇಲೆ ನಾವು ಅಲ್ಲಿ ನಮ್ಮ ಮೈಸೂರು ಒಡೆಯರು ಅಲ್ಲಿ ಚಾಮುಂಡಿಯನ್ನು ಸ್ಥಾಪನೆ ಮಾಡಿದ್ರಿಂದ ಅದಾದಮೇಲೆ ಅದನ್ನು ಚಾಮುಂಡಿ ಬೆಟ್ಟ ಅಂತ ನಾವು ಕರಿತೀವಿ. ಸೊ ಆಗ ಕುದುರೆ ದಾರಿ ಅಂತ ಒಂದಿತ್ತು ಅಲ್ಲಿಗೆ, ಯಾಕೆಂದರೆ ಕುದುರೆಗಳ ಮೇಲೆ ಮಾತ್ರವೇ ಹೋಗಬಹುದಾದಂಥ ಕಾಡಾಗಿತ್ತು, ತುಂಬ ದೊಡ್ಡ ಕಾಡು. ಈಗ ನೀವು ನ್ಯೂಸಲ್ಲಿ ಹಾಕ್ತಾ ಇರ್ತೀರಿ ಏನಂದರೆ ಚಾಮುಂಡಿ ಬೆಟ್ಟದಲ್ಲಿ ಚಿರತೆಗಳಿದೆ ಅಂತ. ಚಿರತೆಗಳು ಯಾವ ಕಾಲದಿಂದನೂ ಇದೆ. ಈಗ 250-300 ವರ್ಷದ ಕೆಳಗೆ ಹುಲಿಗಳು ಇತ್ತು ಅಲ್ಲಿ. ಹುಲಿ ಬೇಟೆಗೆ ನಾವು ಚಾಮುಂಡಿ ಬೆಟ್ಟಕ್ಕೆ ಬ್ರಿಟಿಷರನ್ನು ಕರ್ಕೊಂಡು ಹೋಗ್ತಾ ಇದ್ವಿ. ಬ್ರಿಟಿಷರು ಬಂದಾಗ ಹುಲಿ ಬೇಟೆಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ರು. ಅಂದರೆ ಆ ಕಾಲಕ್ಕೇನೆ ಅಂಥ ದೊಡ್ಡ ಕಾಡು ಚಾಮುಂಡಿ ಬೆಟ್ಟ ತುಂಬ ದಟ್ಟವಾದ ಕಾಡಾಗಿತ್ತು. ಅಲ್ಲಲ್ಲಿ ಹಳ್ಳಿಗಳು, ಹ್ಯಾಮ್ಲೆಟ್ಗಳ ಥರ ಹಳ್ಳಿಗಳಿತ್ತು. ಸೊ ಅಂಥ ಕಾಡಿನಲ್ಲಿ ಸಾಮಾನ್ಯರು ಹೋಗ್ತಾ ಇರಲಿಲ್ಲ, ಯಾರು ಬೆಟ್ಟಕ್ಕೆ ಯಾರು ಸಾಮಾನ್ಯರು ಹೋಗೋಕ್ಕಾಗ್ತಾ ಇರಲಿಲ್ಲ. ಬೆಟ್ಟದ ಮೇಲೆ ಒಂದು ಪುಟ್ಟ ಊರಿತ್ತು. ಆಗ ಆ ಪುಟ್ಟ ಊರಿನವರು ಜನ ಮತ್ತು ರಾಜ ಪರಿವಾರದವರಾಗಿ ಸಾಮಾನ್ಯರು ಹೋಗಬೇಕು ಅಂತಂದರೆ ಎಲ್ಲ ಗುಂಪು ಕಟ್ಕೊಂಡು ಹೋಗಬೇಕಿತ್ತು. ಒಬ್ಬರು ಇಬ್ಬರು ಹೋದರೆ ಕಾಡು ಪ್ರಾಣಿಗಳ ಕಾಟ ಇತ್ತು. ಹಾಗಾಗಿ ಗುಂಪು ಕಟ್ಕೊಂಡು ಈ ಕುದುರೆಗಳ ಮೇಲೋ ಎತ್ತುಗಳ ಮೇಲೆ ತಮಟೆಗಳನ್ನು ಬಾರಿಸ್ಕೊಂಡು ಶಬ್ದ ಮಾಡಿಕೊಂಡು ಆ ಥರ ಹೋಗಬೇಕಾಯಿತು ಚಾಮುಂಡಿ ಬೆಟ್ಟಕ್ಕೆ. ಹಾಗಾಗಿ ಅದನ್ನು ನಮ್ಮ 1610ವರೆಗೂ ಅದೇ ಇತ್ತು. ಅದಾದಮೇಲೆ ಬಂದಂಥ ದೊಡ್ಡದೇವರಾಜ ಒಡೆಯರ ಕಾಲದಲ್ಲಿ ಅಲ್ಲಿಗೆ ಒಂದು 1000 ಮೆಟ್ಟನ್ನು ಹಾಕ್ಸಿದ್ರು. ಈಗೇನು ನಾವು 1000 ಮೆಟ್ಲಿಗೆ ಹತ್ಕೊಂಡು ಹೋಗ್ತಾರಲ್ಲ ಜನ, ಅದನ್ನು ಹಾಕ್ಸಿದಂಥವ್ರು ದೊಡ್ಡದೇವರಾಜ ಒಡೆಯರು. ಮತ್ತು ಏಕಶಿಲಾ ನಂದಿ, ಈ ನಂದಿ ಅವರು ಆ ದೊಡ್ಡದೇವರಾಜ ಒಡೆಯರ ಕಾಲದಲ್ಲಿ ಅವೆರಡು ಆಯಿತು. ಇದಕ್ಕೂ ಮುಂಚೆ ದೊಡ್ಡದೇವರಾಜ ಒಡೆಯರ ಹಿಂದಿನ ದೊರೆಗಳಾದಂಥ ರಣಧೀರ ಕಂಠೀರವ ನರಸರಾಜ ಒಡೆಯರು ಅವರು ಮಹಾನ್ ಜಗಜ್ಜಟ್ಟಿಗಳಾಗಿದ್ದರು. ಎಷ್ಟು ದೊಡ್ಡ ಜಟ್ಟಿಗಳು ಅವರು ಅಂತ ಅವರೇ ತಾವೇ ಸ್ವತಃ ಪೈಲ್ವಾನರಾಗಿದ್ದರು. ಮೈಸೂರಿಗೆ ಪೈಲ್ವಾನರ ಆಗಮನ ಅವ್ರ ಕಾಲದಲ್ಲಾಯಿತು. ಪೈಲ್ವಾನರಿಗೆ ಅತ್ಯಂತ ಮಹತ್ವ ನಮ್ಮ ರಣಧೀರ ಕಂಠೀರವ ನರಸರಾಜ ಒಡೆಯರ ಕಾಲದಲ್ಲಾಯಿತು. ಅವರು ಈ ಚಾಮುಂಡಿ ಬೆಟ್ಟನ ದಿನ ಬೆಳಗ್ಗೆ ಸಂಜೆ 2 ಹೊತ್ತು ಈ ಕಾಡಲ್ಲೇ ಮೆಟ್ಲಿರಲಿಲ್ಲ, ಆಗ ಕಾಡಲ್ಲೇ ಹತ್ತಿಳಿತಾ ಇದ್ರು. ತಮ್ಮ ಮೇಲೆ ಒಂದು ಎಮ್ಮೆ ಕರು ಕೂರಿಸ್ಕೊಂಡ್ಬಿಡ್ತಾ ಇದ್ರು. ಅದು ನಾನ್ ಸ್ಟಾಪ್, ಬೆಳಗ್ಗೆ ಹತ್ತಿ ಇಳಿಯೋದು, ಪುನಃ ಸಂಜೆ ಹತ್ತಿ ಇಳಿಯೋದು, ಅದು ಎಲ್ಲೂ ನಿಲ್ತಾ ಇರಲಿಲ್ಲ. ಎಮ್ಮೆ ಕರುನೇ ಎತ್ಕೊಂಡು ಅಂದರೆ ಎಷ್ಟು ದೊಡ್ಡ ಜಗಜ್ಜಟ್ಟಿ ಆಗಿದ್ರು ಅವರು, ಅಷ್ಟು ದೊಡ್ಡ ಜಟ್ಟಿಗಳು ಅವರು ನಮ್ಮ ರಣಧೀರ ಕಂಠ. ಸೊ ಇದಾದ್ಮೇಲೆ ಬಂದಂಥ ದೊಡ್ಡದೇವರಾಜ ಒಡೆಯರು ಅದಕ್ಕೆ ಶಾಸ್ತ್ರೋಕ್ತವಾಗಿ ಎಲ್ಲ ಬ್ರಾಹ್ಮಣೋತ್ತರು ಪಂಡಿತೋತ್ತಮರನ್ನೆಲ್ಲ ಕೇಳ್ಕೊಂಡು ಮುಹೂರ್ತ ಮಾಡಿ 1000 ಮೆಟ್ಲನ್ನು ಹಾಕ್ಸಿದ್ರು. ಆ 1500ನೇ ಮೆಟ್ಲಿಗೆ ಒಂದು ಪ್ರದೇಶ ಬಂದಾಗ 500ನೇ ಮೆಟ್ಲ ಹತ್ರನೇ ಯಾಕೆ ನಂದಿ ಬಂತು ಅಂತಂದರೆ ಅಲ್ಲಿಂದ ಸ್ವಲ್ಪ ಕೆಳಗಡೆ ಹೋದರೆ ಐತಿಹ್ಯ ಏನಿದೆ ಅಂದರೆ ಚಾಮುಂಡೇಶ್ವರಿ ಮಹಿಷಾಸುರನ್ನ ಮರ್ದನ ಮಾಡಿದಂಥ ಜಾಗ ಅಲ್ಲಿ ಮಹಿಷಾಸುರ ಮರ್ದಿನಿ ಅಂತ ಆಗ್ತಾರಲ್ಲ, ಅದು ಅಲ್ಲೇ ಇರೋದು ಅಂತ ಈಗಲೂ ಸ್ಥಳೀಯರು ತೋರಿಸ್ತಾರೆ. ಅದಕ್ಕೆ ಇನ್ನೊಂದು ಪುರಾಣದ ಕಥೆ ಇದೆ. ಹಿಂದೆ ಚಾಮುಂಡಿ ಬೆಟ್ಟದ ಈ ಕಡೆ ಮಗ್ಲಲ್ಲಿ ಇವಳು ಜ್ವಾಲಾಮುಖಿ ತ್ರಿಪುರ ಸುಂದರಿ ಅನ್ನೋರು ಅಲ್ಲೊಬ್ರು ಇದ್ದಾರೆ. ನಾವು ಉತ್ತನಹಳ್ಳಿ ಮಾರಮ್ಮ ಅಂತ ನಾವು ಸ್ಥಳೀಯರದನ್ನು ಕರಿತೀವಿ. ಈ ಮಹಿಷಾಸುರ ಸಂಹಾರ ಕಾಲದಲ್ಲಿ ಚಾಮುಂಡೇಶ್ವರಿ ಮಹಿಷನನ್ನು ಸಂಹಾರ ಮಾಡುವಾಗ ಒಂದು ರಕ್ತ ಬಿದ್ದರೆ ಮತ್ತು ಒಬ್ಬ ಮಹಿಷಾಸುರ ಹುಟ್ಕೊಳ್ತಾ ಇದ್ದ. ಹಾಗಾಗಿ ಅವನನ್ನು ಕೊಲ್ಲಕ್ಕೆ ಆಗ್ತಿರಲಿಲ್ಲ. ಭೂಮಿಗೆ ಅವನ ರಕ್ತ ಬಿದ್ದರೆ ಸಾಕು ಇನ್ನೊಂದು ಮಹಿಷಾಸುರ ಹುಟ್ಕೊಳ್ತಿದ್ದ ಅನ್ನೋದನ್ನು ನೋಡಿದಂಥ ಅವಳು ತಂಗಿ, ಯಾರು ಜ್ವಾಲಾಮುಖಿ ತ್ರಿಪುರ ಸುಂದರಿ, ಇವಳು ಅಕ್ಕ ತಂಗಿ ಹೇಳ್ತಾಳೆ, ಅಕ್ಕ ನೀನು ಮುಂದುವರಿಸು, ನಾನು ಈ ರಕ್ತ ಕೆಳಗಡೆ ಬೀಳದೇ ಇರೋ ಥರ ನೋಡ್ಕೋತೀನಿ ಅಂತ ತನ್ನ ನಾಲಿಗೆಯನ್ನು ಚಾಚಿ ಇಡೀ ಬೆಟ್ಟಕ್ಕೆ ತನ್ನ ನಾಲಿಗೆಯನ್ನು ಮುಚ್ಚಿಬಿಡ್ತಾಳೆ. ಸೊ ಬೀಳೋ ರಕ್ತ ಎಲ್ಲ ಅವಳು ನಾಲಿಗೆ ಮೇಲೆ ಬೀಳ್ತಿರುತ್ತೆ, ಅವಳು ಅದನ್ನು ಹೀರ್ಬಿಡ್ತಾ ಇರ್ತಾಳೆ. ಸೊ ಚಾಮುಂಡಿ ಮಹಿಷನನ್ನು ಸಂಹಾರ ಮಾಡ್ತಾಳೆ ಅಂತ. ಸೊ ಇವಳಿಗೆ ಎಷ್ಟು ಮಹತ್ವ ಇದೆಯೋ ತಂಗಿಯಾದಂಥ ಅವಳಿಗೂ ಅಷ್ಟೇ ಮಹತ್ವ ಇದೆ. ಇದೆಲ್ಲ ಜನಪದರ ಕಥೆಗಳು. ನಮ್ಮ ಕಡೆ ಆ ಜನಪದರ ಕಥೆಗಳು ತುಂಬ ಪ್ರಬಲವಾದಂಥ ಜನಜನಿತವಾದಂಥ ಕಥೆಗಳಲ್ಲಿ ಇದು ಒಂದು. ಹಾಗಾಗಿ ನಂದಿ ಏನಿದೆ ಅದರ ಒಳಗಡೆ ಸ್ವಲ್ಪ ಈಗ ಕಾಡು, ಈಗ ಯಾರನ್ನೂ ತುಂಬ ಚಿರತೆ ಕಾಟ ಆಗ್ಬಿಟ್ಟಿದೆ ಈಗ, ಹಾಗಾಗಿ ಯಾರನ್ನೂ ಅಲ್ಲಿ ಜನನ್ನ ಬಿಡ್ತಾ ಇಲ್ಲ. ಅಲ್ಲಿ ಆ ಪ್ರದೇಶ ಇದೆ, ಒಂದು ದೊಡ್ಡದಾದಂಥ ಬಂಡೆಗಲ್ಲು ಹಾಸ್ಕಲ್ಲಿದೆ, ಅಲ್ಲಿ ಯುದ್ಧ ನಡೀತು ಅಂತ ಸ್ಥಳೀಯರು ತೋರಿಸ್ತಾರೆ. ಸೊ ಇನ್ನೊಂದು ಏನು ಜನಪದ ಕಥೆ ನಮ್ಮ ಚಾಮುಂಡಿಗಿದೆ ಅಂತಂದರೆ ನಂಜುಂಡ ಚಾಮುಂಡಿಯರ ಪ್ರೇಮ ಕಥೆ ಅಂತ. ನಂಜುಂಡೇಶ್ವರ ಚಾಮುಂಡೇಶ್ವರಿ, ಈ ನಂಜುಂಡನ ಪ್ರೇಯಸಿ ಇವಳು ಚಾಮುಂಡಿ. ನಾವು ಪಾರ್ವತಿ ಅಂತ ಲಕ್ಷ್ಮಿ ಅಂತ ಆರಾಧನೆ ಮಾಡಿದ್ರು. ಈ ಜನಪದರ ಇದರಲ್ಲಿ ಕಥೆಗಳಲ್ಲಿ ನಂಜುಂಡನ ಪ್ರೇಯಸಿ ಇವಳು ಅಂತ ಇದು ಮಾಡ್ಕೊಂಡಿದ್ದೀವಿ. ಅವಳು ಏನು ಮಾಡ್ತಾನೆ, ನಂಜುಂಡ ಪಾರ್ವತಿ ಮಲಗದ ಮೇಲೆ, ಅಲ್ಲಿ ಪಾರ್ವತಿ ಇದ್ದಾಳಲ್ಲ, ತನ್ನ ಹೆಂಡತಿ ಪಾರ್ವತಿ ಮಲಗದ ಮೇಲೆ ಪ್ರೇಯಸಿ ಆದಂಥ ಚಾಮುಂಡಿಯನ್ನು ನೋಡೋದಕ್ಕೆ ಬರ್ತಾ ಇರ್ತಾನೆ ಅನ್ನೋವಂಥದ್ದು. ಆಗ ಅವಳಿಗೆ ಗೊತ್ತಾಗುತ್ತೆ, ಪಕ್ಕದಲ್ಲಿರೋ ಗಂಡ ಎದ್ದೋದ್ರೆ ಪಕ್ಕದಲ್ಲಿರೋ ಹೆಂಗಸಿಗೆ ಎಂಥವ್ರಿಗೆ ಗೊತ್ತೆ, ಎಂಥ ನಿದ್ದೆ ಇದ್ರು ಗಂಡ ಒಂಚೂರು ಅಲಗಿದ್ರು ಗೊತ್ತಾಗಲ್ವೇ. ಸಾಗ ಗೊತ್ತಾಗುತ್ತೆ ನಂಜುಂಡ ಚಾಮುಂಡಿ ನೋಡಕ್ ಹೋದ ಅಂತ. ಆಗ ಅವಳು ಶಾಪ ಹಾಕ್ತಾಳೆ ಪಾರ್ವತಿ ತನ್ನ ಗಂಡನಿಗೆ. ಅದು ನಮ್ಮ ಪಿಕ್ಚರ್ಗಳೆಲ್ಲ ಹಾಡಾಗಿ ಬಂದಿದೆ, ಹಾವಾದ್ರೂ ಕಚ್ಚಬಾರ್ದ, ಹಾವಾದ್ರೂ ಕಚ್ಚಬಾರ್ದ. ಅದು ಅವಳೇ ಹಾಕೋದು, ನೀನ್ ಸುತ್ಕೊಂಡಿದ್ಯಲ್ಲ ಹಾವು, ಅದೇ ನಿನ್ನ ಕಚ್ಚಬಾರ್ದೆ,
ನೀನ್ ಸುತ್ಕೊಂಡು ಹೋಗ್ತಿದ್ಯಲ್ಲಪ್ಪ ನೀಲ್ಕಂಠ ಹಾವು ಸುತ್ಕೊಂಡು ಹೋಗ್ತಿದ್ಯಲ್ಲ ಚಾಮುಂಡಿ ನೋಡಕ್ಕೆ, ಆ ಹಾವೇ ನಿನ್ನ ಕಚ್ಬಿಡ್ಬಾರ್ದ, ನನ್ನನ್ನು ಬಿಟ್ಟು ನೀನು ಚಾಮುಂಡಿ ನೋಡಕ್ ಹೋಗ್ತಿದ್ಯಲ್ಲ ಅಂತ ಅವಳು ಸಂಕಟದಲ್ಲ ಹಾಡು ಹೇಳ್ತಾಳೆ, ಯಾರು ಪಾರ್ವತಿ ಅಂತ ಈ ಜನಪದರಿ ಹಾಡು ಕಟ್ಟಿರೋದು. ಸೊ ಈಗಲೂ ನೀವು ಈಗ ಚಾಮುಂಡೇಶ್ವರಿ ತೇರ್ ಈಗ ನಡೆಯುತ್ತೆ, ಈಗ ಚಾಮುಂಡೇಶ್ವರಿ ತೇರ್ ನಡೆಯುತ್ತಲ್ಲ ಈಗ, ಆಗ ಪ್ರತಿ ಚಾಮುಂಡೇಶ್ವರಿ ತೇರ್ನಲ್ಲೂ ಮೇಲ್ಗಡೆ ಬೆಟ್ಟದ ಮೇಲೆ ಒಂದು ಪ್ರದಕ್ಷಿಣೆ ಹಾಕುವಂತ ಕಾಲಕ್ಕೆ ಒಂದ್ ಸೈಡ್ ಬಂದ್ರೆ ದಕ್ಷಿಣಕ್ಕೆ ನಂಜನಗೂಡು ಕಾಣುತ್ತೆ, ನಂಜನಗೂಡು. ಆಗ ಅಲ್ಲಿ ನಿಲ್ಲಿಸ್ತಾರೆ ತೇರ್ನ, ನಂಜುಂಡು ನೋಡ್ಲಿ ಇವಳು, ಅವ್ನ ಪ್ರೇಯಸಿ ಅವ್ನ ಪ್ರಿಯತಮ ನಂಜುಂಡು ನೋಡ್ಲಿ ಇವಳು ಅಂತ ಈ ತೇರ್ ನಿಲ್ಲಿಸ್ತಾರೆ. ಅಲ್ಲಿ ನಿಲ್ಲಿಸಿ ಅಲ್ಲೊಂದು ಪೂಜೆ ಮಾಡಿ ಅವಳಿಗೆ ಚಾಮುಂಡಿಗೆ ಪುನಃ ಕರ್ಕೊಂಡು ಬರ್ತಾರೆ. ಅದಕ್ಕೆ ನಂಜುಂಡೇಶ್ವರ ದೇವಾಲಯ ಅಲ್ಲಿರೋದು ನಂಜನಗೂಡು. ಇಲ್ಲ, ನಂಜುಂಡೇಶ್ವರ ದೇವಾಲಯನು ತುಂಬಾ ಪ್ರಾಚೀನವಾದದ್ದು, ಬಹಳ ಪ್ರಾಚೀನ, ಇವಳಿಗಿಂತ ಪ್ರಾಚೀನವಾದದ್ದು. 1200 ವರ್ಷದ ಹಿಂದಿನ ದೇವಾಲಯ ನಂಜುಂಡದು. ತುಂಬಾ ಇವಳಿಗಿಂತ 2 ವರ್ಷ ಅಂದ್ರೆ ನಮ್ಮ ಜನಪದಕ್ಕೆ ಅವರ ಕಲ್ಪನೆಗೆ ಕೊನೆಯುಂಟೆ. ಸೊ ಇವರಿಬ್ಬರನ್ನ ಗಂಡ ಹೆಂಡತಿ ಪ್ರೇಯಸಿಯರನ್ನಾಗಿ ಮಾಡಿ ನಾವು ಪೂಜೆ ಮಾಡ್ತೀವಿ ಅವ್ರನ್ನ, ನಾವಲ್ಲಿ ಸ್ಥಳೀಯರು ಆ ತರ. ಸೊ ಈಗಲೂ ನೀವು ಅದನ್ನ ನೋಡ್ಬೋದು, ಅಲ್ಲಿ ಕ್ಷಣಕಾಲ ನಿಲ್ಸಿ ಒಂದು 5 ನಿಮಿಷ ಅಲ್ಲೊಂದು ಮಂಗಳಾರತಿ ಮಾಡಿ ಮುಂದಕ್ಕೆ ಕರ್ಕೊಂಡು ಹೋಗ್ತೀವಿ. ಸೊ ಇದು ಈ ಜನಪದರು ನಾವು ಚಾಮುಂಡಿಯನ್ನ ಆರಾಧನೆ ಮಾಡಿದಂತ ಕತೆ. ಈಗ ನೋಡಿ, ಅವಾಗೆಲ್ಲ ಈಗಲೂ ಕೊಡ್ತಾರೆ, ಅಂದ್ರೆ ನಾವು ಈಗ ತುಂಬಾ ಕಮರ್ಷಿಯಲ್ ಆಗೋಯ್ತು, ಜನಕ್ಕೆ ತುಂಬಾ ಭಕ್ತಿ ಬಂದ್ಬಿಡ್ತು. ಈಗ ಜನಗಳ ಹತ್ರ ದುಡ್ಡಿದೆ, ಓಡಾಡ್ತಾರೆ, ಮಾಡ್ತಾರೆ. ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದ ಕಾಲದಲ್ಲಿ ಈ ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಈ ಶುಕ್ರವಾರಗಳಲ್ಲಾಗ್ಲಿ ಬಿಡದಿನಗಳಲ್ಲಾಗ್ಲಿ ಅಲ್ಲಿ ಶುಕ್ರವಾರಗಳ ದಿನ ಅಮ್ಮನವ್ರಿಗೆ ಪೊಂಗಲ್ ಮಾಡ್ತಾರೆ, ಖಾರ ಪೊಂಗಲ್ಲು ನೈವೇದ್ಯಕ್ಕೆ ಮಾಡ್ತಾರೆ. ನಾವು ಅಡುಗೆ ಮನೆಯಲ್ಲೇ ಕೂತ್ಕೊಂಡು ನಾವು ತಿಂದ್ಬಿಟ್ಟು ಬರ್ತಾ ಇದ್ವು. ಅಷ್ಟು ಚೆನ್ನಾಗಿತ್ತು, ಅಷ್ಟು ವಿರಳವಾಗಿತ್ತು. ಯಾರು ಜನಮನ ಯಾರು ಹೋಗ್ತಾ ಇರ್ಲಿಲ್ಲ ಆಗ. ಈಗ ನಾವೇ ಹೋಗೋದು ಬಿಟ್ಬಿಟ್ಟಿದ್ದೀವಿ ಚಾಮುಂಡಿ ಬೆಟ್ಟಕ್ಕೆ, ಅಂದ್ರೆ ಅಷ್ಟು ರಶ್ ಆಗೋಯ್ತು, ಕಮರ್ಷಿಯಲ್ ಆಗೋಯ್ತು. ಈಗ ಅಮ್ಮ ನಾವು ನೋಡಿದೀವಮ್ಮ ಸಾಕಷ್ಟು 50 ವರ್ಷ ನೋಡಿದೀವಿ, ಸಾಕು ಈಗ ಮುಂದಿನ ಭಕ್ತರಿಗೆ ದರ್ಶನ ಕೊಡು, ನಾವು ಇಲ್ಲಿಂದಾನೆ ನಮಸ್ಕಾರ ಆಗ್ತೀವಿ ಅಂತ ಈಗ ನಾವು ಹೋಗಲ್ಲ. ಸೊ ಅಂದ್ರೆ ಇದು ಇಲ್ಲಿಗೆ ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಅಂಟ್ಕೊಂಡಂತ ಜನಪದ ಕಥೆಗಳಲ್ಲಿ ಇದೊಂದು. ಇನ್ನು ನಂದಿಗೆ ಮತ್ತೆ ಚಾಮುಂಡಿಗೆ ಏನು ಸಂಬಂಧ? ನಂದಿ ಅಂದ್ರೆ ನಮ್ಮ ದೃಷ್ಟಿನಲ್ಲಿ, ಅಂದ್ರೆ ಜನಪದರ ದೃಷ್ಟಿನಲ್ಲಿ ಅವಳು ಪಾರ್ವತಿ, ಅವನ ಪಕ್ಕದಲ್ಲೇ ಮಹಾಬಲೇಶ್ವರ ಈಶ್ವರ ಇದ್ದಾನೆ, ಇವಳು ಪಾರ್ವತಿ ಆಗಿದ್ದಾಳೆ. ಸೊ ಅಲ್ಲಿ ಒಂದು ನಂದಿಯನ್ನ ಇವರು ಏಕಶಿಲಾ ನಂದಿಯನ್ನ, ನಂದಿ ಈಶ್ವರ, ಈಗ ಈಶ್ವರ ಪಾರ್ವತಿಗೆ ವಾಹನನೇ ನಂದಿ ಅಲ್ವೇ, ಹಂಗಾಗಿ ನಂದಿ ವಾಹನ ಅಂತೇಳಿ ಅಲ್ಲೊಂದು ನಂದಿಯನ್ನ ಅವರು ದೊಡ್ಡ ದೇವರಾಜ ಒಡೆಯರು ಮೆಟ್ಲುಗಳು ಮಾಡುವಂತ ಕಾಲಕ್ಕೆ ಕೂರ್ಸಿದ್ರೆ, ಸುತ್ತಲೂ ಈಗ 4 ಕಡೆ, ಈಗ ಬಿಡಿ ಎಲ್ಲ ಕಡೆಯಿಂದ ಹತ್ಬೋದು. ಈಗ ಅದನ್ನ ಅದು ಇಡೀ ಬೆಟ್ಟನೇ ಕಮರ್ಷಿಯಲ್ ಆಗೋದ್ರಿಂದ. ಅದಾದ್ಮೇಲೆ ಬಂದಂತ ಮುಂದಿನ ಮಹಾರಾಜರುಗಳಲ್ಲಿ 2 ಅರಮನೆಗಳನ್ನ ಕಟ್ಟಿದ್ರು. ಒಂದು ಅರಮನೆ ಈಗ ಬಿದ್ದೋಗಿದೆ, ಚಾಮುಂಡಿ ಬೆಟ್ಟದ ದೇವಸ್ಥಾನದ ಎದುರುಗಡೆಗೆ ಚೂರು ಪಕ್ಕಕ್ಕೆ ಬಂದ್ರೆ ಒಂದು ಖಾಲಿ ಜಾಗ ಕಾಣುತ್ತೆ ಈಗ ನಿಮ್ಗೆ, ಅದು ಒಂದು ಅರಮನೆ ಆಗಿತ್ತು. ಅರಮನೆ ಸಾರಿ ಪರಿವಾರದವರು, ರಾಜ ಪರಿವಾರದವರು ಹೋದಾಗ ಅಮ್ಮನವ್ರಿಗೆ ಸೇವೆಗಳನ್ನ ಮಾಡೋದಕ್ಕೆ, ಈಗ ನಂಜನಗೂಡಲ್ಲೂ ಒಂದು ಅರಮನೆ ಇದೆ, ದೇವಸ್ಥಾನದ ಪಕ್ಕಕ್ಕೆ ಅರಮನೆ ಇದೆ. ಈಗ ಅದು ಒಂದು ಶಿಕ್ಷಣ ಸಂಸ್ಥೆಗೆ ಸೇರಿ ಅದು ಸ್ಕೂಲ್ ಆಗೋಗಿದೆ. ಸೊ ಅಲ್ಲೂ ಅಷ್ಟೇ ಉಳ್ಕೊಳ್ತಾ ಇದ್ರು. ಮಹಾರಾಜರು ಬಹಳ ದೊಡ್ಡ ದೈವ ಭಕ್ತರು, ತುಂಬಾ ದೊಡ್ಡ ದೈವ ಭಕ್ತರು. ಹಾಗಾಗಿ ಬೆಟ್ಟಕ್ಕೆ ಬಂದಾಗ ಮತ್ತೆ ಹೋಗಿ ನೋಡಿ, ಚಾಮುಂಡಿ ಬೆಟ್ಟದಿಂದ ಅರಮನೆ ಈಗ ನಮ್ಗೆ 15 ನಿಮಿಷ ದಾರಿ ಈಗ ರಸ್ತೆ. ಆ ಕಾಲಕ್ಕೆ ಇಲ್ಲಿಂದ ಅಲ್ಲಿಗೆ ಹೋದ್ರೆ ಅಲ್ಲೇ ಉಳ್ಕೋತಾ ಇದ್ರು, ಮತ್ತೆ ವಾಪಸ್ ಬರೋಕ್ಕಾಗಲ್ಲ, ಅದು ಕಾಡಿತ್ತು ಆಗ. ಆಗ ಮೈಸೂರು ಅಂದ್ರೆ ಬರೀ ಅರಮನೆ, ಇವಾಗ ಏನ್ ನಾವು ಕೋಟೆ, ಅರಮನೆ ಕೋಟೆ ನೋಡ್ತೀವಿ, ಅದ್ರೊಳಗಡೆ ಇದ್ದಿದ್ದಷ್ಟೇ ಮೈಸೂರು. ಅದು ನಾವು ಹುರ್ಗೆರೆ ಕೋಟೆ ಅಂತ ಕರಿತಾ ಇದ್ವು. ಅದ್ರೊಳಗಡೆ ಏನಿತ್ತು ಅಷ್ಟೇ ಊರಿತ್ತು ಆಗ, ಪುಟ್ಟ ಊರು ಮೈಸೂರು, ಕೋಟೆ ಒಳಗಡೆನೆ ಊರಿತ್ತು. ಅಲ್ಲಿಂದ ರಾಜ ಪರಿವಾರ ಬೆಟ್ಟಕ್ಕೆ ಹೋದ್ರೆ ವಾಪಸ್ ತಕ್ಷಣ ಬರಕ್ ಆಗ್ತಿರಲಿಲ್ಲ, ಅಲ್ಲೇ ಉಳ್ಕೊಂಡು ಅವ್ರಿಗೆ ಅಮ್ಮನವ್ರಿಗೆ ಏನೇನ್ ಸೇವೆ ಆಗ್ಬೇಕು, ಪೂಜೆ ಪುನಸ್ಕಾರ ಎಲ್ಲ ಆಗ್ಬೇಕು, ಅಲ್ಲಿ ಮಾಡ್ಕೊಂಡು ಅದೇ ಅರಮನೆಯಲ್ಲಿ ಉಳ್ಕೊಂಡು ಎಲ್ಲ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ರು. ಅದಕ್ಕೆ ಅಂತಾನೆ ಒಂದು ಅರಮನೆ ಇತ್ತು. ಅಂಥದ್ದೊಂದು ಅರಮನೆ ಈಗಿಲ್ಲ. ಈಗ ಅರಮನೆ ಶಿಥಿಲವಾಗೋಗಿ ನಾವ್ ಯಾರು ನೋಡ್ಕೊಳ್ದೆ ಸರಿಯಾಗಿ ಬಿದ್ದೋಯ್ತು. ಚಾಮುಂಡಿ ಬೆಟ್ಟ ಎಲ್ಲಿದೆಯೋ ಆ ಜಾಗದಲ್ಲ, ಚಾಮುಂಡಿ ಬೆಟ್ಟ ದೇವಸ್ಥಾನ ನೀವು ನೋಡಿದಿರಿ, ದೇವಸ್ಥಾನದ ಎದುರುಗಡೆ ಒಂದ್ ಸ್ವಲ್ಪ ಈಗ ಖಾಲಿ ಮಾಡಿದ್ದಾರೆ ಜಾಗ ಜನ ಓಡಾಡಕ್ಕೆ. ಅದ್ರ ಪಕ್ಕದಲ್ಲೇ ಒಂದಷ್ಟು ದೊಡ್ಡದಾದಂತ ಫೀಲ್ಡ್ ಖಾಲಿ ಜಾಗನೇ ಇದೆ ಈಗ, ಅದೇ ಅರಮನೆ. ಅದನ್ನ ನಾನು ತುಂಬಾ ವಿಡಿಯೋಗಳಲ್ಲೂ ಹೇಳಿದೀನಿ, ಅರಮನೆ ಇದ್ದಿದ್ದ ಜಾಗ ಅಂತ. ಇನ್ನೊಂದು ಅರಮನೆ ಈಗಿದೆ, ಈಗ ಅದು ಅರಮನೆ ವಶದಲ್ಲೇ ಇದೆ, ಅದು ರಾಜೇಂದ್ರ ವಿಲಾಸ ಅರಮನೆ ಅಂತ. ಅದು 1800ರಲ್ಲಿ ಕಟ್ಟಿದಂತ ಅರಮನೆ. ಈಗ ಅದು ಬಹಳ ಚೆನ್ನಾಗಿದೆ. ಈಗ ಅದನ್ನ ಹೋಟೆಲ್ ಆಗಿ ಪರಿವರ್ತಿಸ್ಬೇಕು ಅಂತ ಈಗ ಅದನ್ನ ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ. ಅದೊಂದು ದೊಡ್ಡ ಸ್ಟಾರ್ ಹೋಟೆಲ್ ಆಗುತ್ತೆ ಅರಮನೆ. ಅದು ಮಹಾರಾಜರುಗಳಿಗೆ, ನಮ್ಮ ಮೈಸೂರು ಒಡೆಯರಿಗೆ ಸೇರಿದ್ದು. ಸೊ ಹಾಗಾಗಿ ಮಹಾರಾಜರೆಲ್ಲ ಇದು ಹೋಗಿ ಶುರು ಅಂದ್ರೆ ಬೆಟ್ಟಕ್ಕೆ ಯಾವಾಗ ಮೆಟ್ಲನ್ನ ದೊಡ್ಡ ದೇವರಾಜ ಒಡೆಯರ್ ಹಾಕ್ಸಿದ್ರು, ಆಗ ಜನಸಾಮಾನ್ಯರು ಹೋಗಕ್ಕೆ ಶುರುವಾದ್ರು. ಆದ್ರೂ 1700ರವರೆಗೂ ಜನಸಾಮಾನ್ಯರು ಹೋಗಕ್ಕೆ ಏನ್ ಮೆಟ್ಲಾಕ್ಸಿದ್ರೆ ಹುಲಿ ಚಿರತೆ ಓಡಾಡಬಾರ್ದು ಅಂತ ಏನ್ ಇಲ್ವಲ್ಲ, ಅದಿತ್ತು. ಅದಲ್ಲದೆ ಅಲ್ಲಿ ಇವ್ರ ಕಾಪಾಲಿಕರು, ಅಘೋರಿಗಳು ಎಲ್ಲ ಇದ್ರು ಅಲ್ಲಿ. ಯಾಕೆಂದ್ರೆ ಇವಳು ಶಕ್ತಿ ದೇವತೆ ಅಲ್ವೇ, ಇವಳಿಗೆ ನರಬಲಿಯನ್ನ ಕೊಡ್ತಾ ಇದ್ರು ಮುಂಚೆ.
ಇವಳು ನರಬಲಿ ಮುಂದೆ ಈ ಬೆಟ್ಟದ ದೇವಸ್ಥಾನದ ಮುಂದೆ ನೀವೇನು ತೋರಿಸ್ತಾ ಇದ್ರಿ, ಅಲ್ಲಿ ಮುಂದೆ ಒಂದು ದೊಡ್ಡದು ಒಂದು ಇದಿತ್ತು, ಗಲ್ ಕಂಬದ ತರ ಒಂದು ಕಂಬ ಇತ್ತು ತಲೆ ಕಡಿಯೋದ್ರಲ್ಲಿ. ಈಗ ಒಂದು 300-400 ವರ್ಷದ ಕೆಳಗೆ ನರಬಲಿಯನ್ನ ಕೊಟ್ಟು ಅವರು ತಮ್ಮ ತಂತ್ರವಿದ್ಯೆಗೆ ಬಳಸ್ಕೊಳ್ತಾ ಇದ್ದಂಥದ್ದು. ಸೊ ಅದು 1773 ಇಸ್ವಿನಲ್ಲಿ ಅದನ್ನ ನರಬಲಿಯನ್ನ ನಿಲ್ಲಿಸಲಾಯಿತು. ನರಬಲಿಯನ್ನ ನಿಲ್ಲಿಸಿ ಅಲ್ಲಿಗೆ ಸಂಪೂರ್ಣ ಅಲ್ಲಿ ಆಮೇಲೆ ರಕ್ತ ಮಾಂಸ ಏನು ಬಲಿ ಕೊಡ್ತಾ ಇದ್ರು, ಕುರಿ ಕೋಳಿ ಏನು ಬಲಿ ಕೊಡ್ತಾ ಇದ್ರು ಎಲ್ಲವನ್ನ ನಿಲ್ಲಿಸಿದ್ರು ಅಲ್ಲಿ. ಅದಾದ್ಮೇಲೆ ಅದನ್ನೆಲ್ಲ ಈ ಜ್ವಾಲಾಮುಖಿ ತ್ರಿಪುರ ಸುಂದರಿಗೆ ಅಲ್ಲಿಗೆ ಶಿಫ್ಟ್ ಆಯ್ತು. ಅಂದ್ರೆ ನರಬಲಿ ಅಫ್ಕೋರ್ಸ್ ಈಗ ಮಾಡಂಗೆ ಎಲ್ಲ ದೊಡ್ಡ ಕ್ರೈಮ್ ಆಗೋಗುತ್ತೆ. ಕುರಿ ಕೋಳಿ ಬಲಿ ಕೊಡೋದೆಲ್ಲ ಈಗ ತಂಗಿಗೆ ಹೊರಟಾಯ್ತು. ಅಮ್ಮನವ್ರಿಗೆ ಬರೀ ಇವಾಗ ನಾವು ಹೂವು ಹಣ್ಣು ನೈವೇದ್ಯ ಮಾಡ್ತೀವಿ. ಇನ್ನು ಗುರೂಜಿ, ಇವತ್ತಿನ ವಿಶೇಷತೆ ಬಗ್ಗೆ ಹೇಳ್ತಾ ಹೋದಾಗ ಅಂದ್ರೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ ಯಾವ ರೀತಿ ಮಾಡಬೇಕು, ಏನೇನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಅಥವಾ ಕೆಲವೊಂದಷ್ಟು ಪಾಲಿಸಬೇಕಾಗಿರುವಂತಹ ನಿಯಮಗಳಿರುತ್ತೆ, ಅದ್ರ ಬಗ್ಗೆ ಹೇಳ್ತಾ ಹೋದಾಗ ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೆ ನಿಯಮಬದ್ಧವಾಗಿ ಮಾಡಿದಾಗ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಶ್ರದ್ಧೆ, ಭಕ್ತಿ, ನಿಯಮ, ವಿಧಿವಿಧಾನಗಳು ಇವೆಲ್ಲವನ್ನು ಅಳವಡಿಸಿಕೊಂಡು ಮಾಡುವುದಕ್ಕೆ ವ್ರತ ಅಂತೇಳಿ ಹೇಳ್ತೀವಿ. ವ್ರತ ಅಂದರೆ ದೀಕ್ಷೆ ಅಂತ. ಸುಮ್ಮನೆ ಯಾವುದೇ ಒಂದು ನಮಗೆ ಸಾಕ್ಷಾತ್ಕಾರ ಆಗಬೇಕು, ದೇವಿಯ ಅನುಗ್ರಹ ಪ್ರಾಪ್ತಿಯಾಗಬೇಕು ಅಂದರೆ ಅದಕ್ಕೆ ಹೇಳಿರ್ತಕ್ಕಂತಹ ರೀತಿಯಲ್ಲಿ ನಾವು ವಿಧಿ ನಿಷೇಧಗಳನ್ನು ಅನುಸರಣೆ ಮಾಡಬೇಕಾಗುತ್ತೆ. ಹಾಗೆ ಈ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಯ ಉಪಾಸನೆಗೆ ವಿಶೇಷವಾದಂತಹ ಮಹತ್ವ ಇದೆ. ಕೊನೆಯದಾಗಿ ಈ ಸಪ್ತಮಾತೃಕರೆಯು ಅಂತ ಹೇಳ್ತಾರೆ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ, ಕೊನೆಯ ಚಾಮುಂಡ ಸಪ್ತಮಾತರಹ ಅಂತೇಳಿ ಹೇಳ್ತೀವಿ. ಅಂದರೆ 7ನೇದಾಗಿರತಕ್ಕಂತಹ ಸಪ್ತಮಾತೃಕೆಯಲ್ಲಿ ಚಾಮುಂಡಿಗೆ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟಿದ್ದಾರೆ. ಇದು ಸಪ್ತಶತಿ ದೇವಿ ಮಹಾತ್ಮೆಯಲ್ಲಿಯೂ ಕೂಡ ಇವರು ಚೆನ್ನಾಗಿ ಹೇಳಿದರು. ಇತಿಹಾಸ ಯಾವ ರೀತಿಯಾಗಿತ್ತು, ಏನು ಇತ್ತು, ಅದರೆಲ್ಲ ಇತಿಹಾಸ ಅನ್ನತಕ್ಕಂಥದ್ದು ಏನು ಇತ್ತು ಅನ್ನತಕ್ಕಂಥದ್ದು ಹೇಳಿದ್ರೆ ಇತಿಹಾಸ ಅದನ್ನು ತುಂಬ ಚೆನ್ನಾಗಿ ಹೇಳಿದ್ರು. ಈ ಪುರಾಣಗಳಲ್ಲೂ ಕೂಡ ಇಂತಹದ್ದೆಲ್ಲ ಹೇಳಿದ್ದಾರೆ. ಅಂದ್ರೆ ಪುರಾಣದಲ್ಲಿ ಹೇಳ್ತಕ್ಕಂತಹ ಆ ವ್ಯಾಖ್ಯೆ ಬೇರೆ, ಇತಿಹಾಸದಲ್ಲಿ ಇರತಕ್ಕಂಥದ್ದು ಬೇರೆ. ಗುರುಜಿ, ಇನ್ನೊಂದು ಪುರಾಣದಲ್ಲಿ ಇರುವಂತದ್ದು ಕೂಡ ವೈಜ್ಞಾನಿಕವಾಗಿ ಸತ್ಯನೇ ಆಗಿರುತ್ತೆ ಅಲ್ವಾ? ವೈಜ್ಞಾನಿಕವಾದಂತಹ ಸತ್ಯವೇ, ಋಷಿ ಪ್ರೋಕ್ತವಾಗಿರತಕ್ಕಂಥದ್ದು ಪುರಾಣಗಳಲ್ಲಿರಲಿ, ವೇದದಲ್ಲಿರಲಿ, ಅದೆಲ್ಲ ವೈಜ್ಞಾನಿಕವಾಗಿಯೇ ಅದನ್ನು ಪ್ರೂವ್ ಮಾಡುವುದಕ್ಕೆ ಸಾಧ್ಯ ಇದೆ. ಆದರೆ ಅದು ಪ್ರೂವ್ ಮಾಡಬೇಕಾದ್ರೆ ಅವರವರ ತಿಳುವಳಿಕೆ ಮಟ್ಟಕ್ಕೆ ಸಾಧ್ಯವೇ ಹೊರತು ಎಂತಹದ್ದೇನು ಅಗೋಚರ ಅತೀಂದ್ರಿಯವಾದಂತಹ ಶಕ್ತಿಯಿಂದ, ವಿಶೇಷವಾದಂತಹ ಸಾಧನೆಯಿಂದ, ಪರಿಶ್ರಮದಿಂದ ಅಂತಹ ಶಕ್ತಿಯನ್ನು ಪಡೆದುಕೊಳ್ಳಬೇಕಾಗತ್ತೆ. ಯಾಕೆಂದರೆ ಈ ನಮ್ಮ ದೇವರ ನಂಬಿಕೆ ಅನ್ನತಕ್ಕಂಥದ್ದೇ ಅದು ಅತೀಂದ್ರಿಯವಾಗಿರತಕ್ಕಂಥದ್ದು. ದೇವರ ಒಂದು ಅನುಭವ, ದೇವರ ನಂಬಿಕೆ ಹೇಗೆ, ನೀವು ಚಾಮುಂಡೇಶ್ವರಿ ದರ್ಶನವನ್ನು ಮಾಡ್ತೀರಾ, ಸಂತೋಷ ಆಗುತ್ತೆ. ಆ ಸಂತೋಷ ತೋರಿಸಿ ಅಂದ್ರೆ ತೋರಿಸೋದಕ್ಕಾಗತ್ತಾ? ಆಗಲ್ಲ. ಹೂವಿನ ಸುವಾಸನೆ ಇದೆ, ಹೂವಿನ ಸುವಾಸನೆ ಅನುಭವಕ್ಕೆ ಬರುತ್ತೆ. ಆ ಸುವಾಸನೆ ತೋರಿಸಿ ಅಂದ್ರೆ ಹೇಗೆ ತೋರಿಸ್ತೀರಾ? ಸಕ್ಕರೆ ಒಂದು ಮಾಧುರ್ಯತೆ ಅನ್ನತಕ್ಕಂಥದ್ದಿದೆ. ಸಕ್ಕರೆ ಬಗ್ಗೆ ಎಷ್ಟು ಬೇಕಾದರೂ ವಿವರಣೆ ಕೊಡ್ಬೋದು. ಆ ಸಕ್ಕರೆಯ ಸಿಹಿಯನ್ನು ತೋರಿಸಿ ಅಂತಂದ್ರೆ ತೋರಿಸುವುದಕ್ಕೆ ಆಗುವುದಿಲ್ಲ. ಹಾಗೆ ಈ ದೇವಿಯ ಒಂದು ಅನುಭವ ಅನ್ನತಕ್ಕಂಥದ್ದು ಏನಿದೆ, ಭಾವಗ್ರಾಹಿ ಜನಾರ್ದನ ಅಂತ ಹೇಳ್ತಾರೆ. ನೀವು ಭಾವನೆ, ಭಕ್ತಿ ಭಾವದಿಂದ ದೇವರ ದರ್ಶನವನ್ನು ಮಾಡಬೇಕು, ಆವೇಶದಿಂದ ಮಾಡತಕ್ಕಂಥದ್ದಲ್ಲ. ಈ ಚಾಮುಂಡೇಶ್ವರಿ ದರ್ಶನವನ್ನು ಮಾಡಬೇಕಾದರೆ, ಆಷಾಢ ಮಾಸದಲ್ಲಿ ನಾವು ದೇವಿಯ ವ್ರತ ಪೂಜೆಯನ್ನು ಮಾಡಬೇಕಾದರೆ ರಾಗದ್ವೇಷಗಳನ್ನೆಲ್ಲ ಬಿಟ್ಟು ಮಾಡಬೇಕು ಅಂತ ಹೇಳ್ತಾರೆ. ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಇವೆಲ್ಲ ಇಟ್ಕೊಂಡು ಪೂಜೆ ಮಾಡಿದರೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ನಮ್ಮ ಧರ್ಮದಲ್ಲಿ ಹೇಳಿರತಕ್ಕಂಥದ್ದು ದೇವಿಯ ದರ್ಶನ ಮಾಡಬೇಕಾದರೆ, ದೇವಿಯ ಪೂಜೆಯನ್ನು ಮಾಡಬೇಕಾದರೆ ಆತ್ಮಶುದ್ಧಿ ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಇಲ್ಲಿ ದೇವಿ ದರ್ಶನ ಮಾಡ್ತಾ ಇರ್ತಾರೆ, ಪಕ್ಕದಲ್ಲಿ ಈ ಕ್ಯೂ ಇನ್ನೊಂದು ರಶ್ ಇರುತ್ತೆ, ಗಲಾಟೆ ಮಾಡ್ತಾ ಇರ್ತಾರೆ, ಏನೇನೋ ಮಾತಾಡ್ಕೊಂಡು ಆಡ್ತಾ ಇರ್ತಾರೆ. ಏನು ಪ್ರಯೋಜನ? ನೀವು ದೇವಿಯ ಮುಂದೆನೇ ನಾವು ಅಧರ್ಮವನ್ನು ಮಾಡಿದರೆ, ದೇವರ ದರ್ಶನವನ್ನು ಮಾಡಬೇಕಾದ್ರೆ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇಲ್ಲದೇ ಇದ್ರೆ, ಇಂದ್ರಿಯ ನಿಗ್ರಹ ಅನ್ನತಕ್ಕಂಥ ಇಲ್ಲದೇ ಇದ್ರೆ ಮನೆ ಲೌಕಿಕ ವ್ಯವಹಾರದಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಬರ್ಬೇಕಾದ್ರೆ ದೇವ್ರ ದರ್ಶನ ಎಷ್ಟೋ ಜನ ನಾವು ನೋಡಿದ್ದೀವಿ. ದೇವ್ರ ಮುಂದೆ ಹೋದ್ರು ಕೂಡ ಯಾವುದೋ ಟೆನ್ಷನ್ ಅಲ್ಲಿ ಇರ್ತಾರೆ, ದೇವ್ರು ನೋಡೋದೇ ಇಲ್ಲ. ಅವರು ಈಗ ಹೋಗಿ ಈಗ ಬರ್ತಾರೆ ಅಷ್ಟೇ. ಆ ರೀತಿ ಆಗೋಗ್ಬಿಟ್ಟಿದೆ, ಎಲ್ಲ ಯಾಂತ್ರಿಕ ಆಗ್ಬಿಟ್ಟಿದೆ. ಯಾಂತ್ರಿಕ ಆಗಬಾರದು. ಈ ಒಂದು ದೇವಿ ದರ್ಶನ ಈ ಶುಕ್ರವಾರ ಏನಿದೆ, ಆಷಾಢ ಮಾಸದ ಶುಕ್ರವಾರ ಏನಿದೆ, ಅದು ತುಂಬಾ ವಿಶೇಷವಾಗಿರತಕ್ಕಂಥದ್ದು. ಅದು ಚಾಮುಂಡೇಶ್ವರಿ ದರ್ಶನ ಮಾಡಿ, ಶಾರದಾಂಬೆ ದರ್ಶನ ಮಾಡಿ, ನಂಜುಂಡೇಶ್ವರನ ದರ್ಶನ ಯಾವುದಾದ್ರೂ ಮಾಡಿ, ಸರ್ವಸ್ಯಾದ ಮಹಾಲಕ್ಷ್ಮಿ ತ್ರಿಗುಣ ಪರಮೇಶ್ವರಿ ಏಕೋ ದೇವ ಸದ್ವಿಪ್ರ ಬಹುಧಾ ಭವಂತಿ. ಒಂದೇ ದೇವರಿಗೆ ಹಲವು ನಾಮಗಳು ಇರತಕ್ಕಂಥದ್ದು. ಆದರೆ ಅದ್ಭಾವಂ ತದ್ಭವತಿ. ನಾವು ದೇವಿ ಅಂತ ನೋಡಿದಾಗ ಅದು ದೇವಿ, ನಂಜುಂಡೇಶ್ವರನ್ ನೋಡಿದಾಗ ಅದು ನಂಜುಂಡೇಶ್ವರ. ಯಾವುದೇ ಆಗಲಿ ಅದನ್ನು ಸರಿಯಾಗಿರತಕ್ಕಂತಹ ಮನಸ್ಥಿತಿಯಿಂದ
ಕಾಯ ವಾಚ ಮನಸ ಶುದ್ಧವಾಗಿರತಕ್ಕಂತಹ ನಿಷ್ಕಲ್ಮಶವಾದಂತಹ ಮನಸ್ಸಿನಿಂದ ದೇವಿಯ ಪೂಜೆಯನ್ನು ನಾವು ಮಾಡಬೇಕು. ಮನೆಯಲ್ಲೇ ಕೆಲವರು ಕಲಶ ಸ್ಥಾಪನೆಯನ್ನು ಮಾಡಿ ಆಷಾಢ ಮಾಸದಲ್ಲಿ ಪೂಜೆಯನ್ನು ಮಾಡತಕ್ಕಂಥ ಕ್ರಮವನ್ನು ಕೇಳಿದಿರಿ ನೀವು. ಅಂತಹ ಕ್ರಮ ಇದೆ. ಕಲಶ ಸ್ಥಾಪನೆ ಮಾಡ್ತಾರೆ. ಕೆಲವರು ಮನೆಯಲ್ಲಿ ಇರತಕ್ಕಂತಹ ವಿಗ್ರಹಕ್ಕೆ ಪೂಜೆಯನ್ನು ಮಾಡಬಹುದು. ಇನ್ನು ಯಂತ್ರ, ದೇವಿಗೆ ವಿಶೇಷವಾಗಿ ಯಂತ್ರಗಳನ್ನು ಹೇಳಿದ್ದಾರೆ. ಯಂತ್ರಕ್ಕೆ ತನ್ನದೇ ಆಗಿರತಕ್ಕಂಥ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ಯಂತ್ರವನ್ನು ತಂತ್ರ ಮತ್ತು ಮಂತ್ರ ಮುಖೇನ ನಾವು ಅರ್ಚನೆಯನ್ನು ಮಾಡಿದಾಗ ಆ ಯಂತ್ರ ಜಾಗೃತವಾಗುತ್ತೆ ಅನ್ನತಕ್ಕಂಥ, ಅದರಿಂದ ಯಂತ್ರ ರೂಪದಲ್ಲಿಯೂ ದೇವಿಯ ಒಂದು ಪೂಜೆಯನ್ನು ಆಷಾಢ ಮಾಸದಲ್ಲಿ ಮಾಡಿದರೆ ವಿಶೇಷವಾದಂತಹ ಫಲ ಇದೆ. ಇನ್ನು ಈ ಚಾಮುಂಡೇಶ್ವರಿಯ ದರ್ಶನ, ಅದು ಯಾಕೆ ಇಷ್ಟೊಂದು ಮಹತ್ವ ಅಂದರೆ, ಈ ವರ್ಧಂತಿ ಬರುತ್ತೆ ಆಷಾಢ ಮಾಸದಲ್ಲಿ, ಕೃಷ್ಣ ಪಕ್ಷದಲ್ಲಿ, ಷಷ್ಠಿ ರೇವತಿ ನಕ್ಷತ್ರದಲ್ಲಿ, ಅಂದರೆ ಆಗಸ್ಟ್ 4 ಬರುತ್ತೆ ಅಂತ ಅನಿಸುತ್ತೆ ಈ ತಿಂಗಳು. ಆ ವರ್ಧಂತಿಯ ಒಂದು ಜನ್ಮೋತ್ಸವ ಅಂತ ಹೇಳ್ತಾರೆ. ದೇವಿಯ ಹುಟ್ಟು ಅನ್ನತಕ್ಕಂತಿರೋ ಪುರಾಣಗಳಲ್ಲಿ ನಾವು ನೋಡಿದರೆ, ಈ ಚಂಡಮುಂಡರನ್ನ ನೀವು ಒಂದು ಸಂಹಾರ ಮಾಡಿ, ಮಹಿಷಾಸುರ ಸಂಹಾರವನ್ನ ಮಾಡಿ, ಇವರು ಹೇಳಿದಾಗೆ ರಕ್ತಬೀಜಾಸುರ ಸಂಹಾರ ಎಲ್ಲ ಆದ ನಂತರದಲ್ಲಿ ದೇವಿಯಲ್ಲಿ ವಿಶ್ರಾಂತಿಯನ್ನು ಪಡೆದಿದ್ಲು ಅನ್ನತಕ್ಕಂಥದ್ದು ಕೆಲವೊಂದು ಪುರಾಣಗಳೇ, ಭವಿಷ್ಯ ಪುರಾಣ ಅಂತ ಅದರೆಲ್ಲ ಇದೆ. ಅದೇ ದೇವಿ ಎಲ್ಲಿ ಕಾಲಿಟ್ಲು ಅದೆಲ್ಲ ಒಂದು ಶಕ್ತಿಪೀಠ ಆಗಿಬಿಡುತ್ತೆ. ಆ ಜಾಗೃತವಾಗುತ್ತೆ ಆ ಸ್ಥಳ ಅನ್ನತಕ್ಕಂಥದ್ದು. ವಿಶೇಷವಾದಂತಹ ಶಕ್ತಿ. ಹೀಗೆ ಭಕ್ತರೆಲ್ಲ ಬರ್ತಾರಲ್ಲ, ಭಕ್ತರಾಗಿ ಸುಮ್ಮನೆ ಬರಲ್ಲ, ಅವರು ಇಷ್ಟಾರ್ಥಗಳು ಹಿಂದೆ ಎಷ್ಟೋ ಹರಕೆ ಹೊತ್ಕೊಂಡಿರ್ತಾರೆ, ಅದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಪುನಃ ಅಲ್ಲಿ ಹೋಗ್ತಾರೆ. ನಮ್ಗೆ ಅಲ್ಲಿ ಹೋದರೆ ನಮ್ಮ ಕೆಲಸಗಳು ಆಗುತ್ತೆ, ದೇವಿಯ ಅನುಗ್ರಹ ನಮಗೆ ಸಿಗುತ್ತೆ. ಎಷ್ಟೋ ಜನಕ್ಕೆ ಮನೆಯಲ್ಲಿ ಪೂಜೆ ಇವೆಲ್ಲ ಮಾಡೋದಕ್ಕೆ ಆಗೋದಿಲ್ಲ, ಅಂಥವರು ದೇವಿಯ ದರ್ಶನವನ್ನು ಮಾಡ್ತಾರೆ. ಅದರ ದೇವಿಯ ದರ್ಶನವನ್ನು ಮಾಡಬೇಕಾದರೆ, ದೇವಿಯ ಪೂಜೆಯನ್ನು ಮಾಡಬೇಕಾದರೆ, ದೇವಿಯ ಉಪಾಸನೆಯನ್ನು ಮಾಡಬೇಕಾದರೆ ನಮ್ಮ ಶಾಸ್ತ್ರದಲ್ಲಿ ಹೀಗೇ ಮಾಡಬೇಕು ಅಂತ ಹೇಳಿದ್ದಾರೆ. ನೀವು ದೇವರ ದರ್ಶನವನ್ನು ಮಾಡಬೇಕಾದರೆ ನಿಷ್ಕಲ್ಮಶವಾದಂತಹ ಮನಸ್ಸಿರಬೇಕೇ ಹೊರತು ಯಾರೋ ಹಾಳಾಗಲಿ ಅಂತ ಹೇಳಿ ಮಾಡ್ತಕ್ಕಂಥದ್ದು, ಮಾಟ ಮಂತ್ರ ಮಾಡ್ತೀವಿ ಅಂತ ಮಾಡ್ತಕ್ಕಂಥದ್ದು, ಅಥವಾ ಬೇರೆಯವರಿಗೆ ಕೆಡಕನ್ನು ಬಯಸಿ ಮಾಡ್ತಕ್ಕಂಥ, ಇದೆಲ್ಲ ದೇವಿಯ ದರ್ಶನ ಅಲ್ಲ. ಅದು ಯಾವುದೇ ರೀತಿ ಅನುಗ್ರಹ ಆಗುವುದೂ ಇಲ್ಲ. ನಮಗೆ ದೇವಿಯ ಅನುಗ್ರಹ ಬೇಕು ಅನ್ನತಕ್ಕಂಥ, ಹೇಗೆ ಒಂದು ಮಗು ತಾಯಿಯನ್ನು ಬಯಸಿ ಬರುತ್ತೋ ಆ ರೀತಿಯಾದಂತಹ ಶುದ್ಧವಾದಂತಹ ಮುಗ್ಧವಾದಂತಹ ಮನಸ್ಸಿನಿಂದ ದೇವಿಯ ಆರಾಧನೆಯನ್ನು ಮಾಡಬೇಕು, ದೇವಿಯ ದರ್ಶನವನ್ನು ಮಾಡಬೇಕು. ಅದರಲ್ಲೂ ಕೂಡ ಈ ಆಷಾಢ ಮಾಸದಲ್ಲಿ ಶುಕ್ರವಾರದ ದಿವಸ ದೇವಿಯ ದರ್ಶನವನ್ನು ಮಾಡಿದರೆ, ದೇವಿಯ ಪೂಜೆಯನ್ನು ಮಾಡಿದರೆ ವಿಶೇಷವಾದಂತಹ ಫಲವನ್ನು ಹೇಳಿದ್ದಾರೆ. ಈ ಕಲಶವನ್ನು ನಾನು ಆಗಲೇ ಹೇಳಿದೆ, ಎಷ್ಟೋ ಜನಕ್ಕೆ ಡೌಟ್ ಇದೆ, ನಮ್ಮ ಮನೇಲಿ ಕಲಶ ಇಡ್ತಕ್ಕಂಥ ಪದ್ಧತಿ ಇಲ್ಲ, ಇಡ್ಬೋದಾ, ಇಟ್ಟರೆ ಏನಾದರೂ ತೊಂದರೆ ಆಗುತ್ತಾ, ತೊಂದರೆ ಆಗಿತ್ತು, ಯಾರೋ ಸತ್ತೋಗ್ಬಿಟ್ರು, ಹೀಗೆಲ್ಲ ಇದೆ, ಎಲ್ಲ ಮೂಢನಂಬಿಕೆಗಳು. ಗುರುಜಿ, ನೀವು ಮಾತನಾಡ್ತಾ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ಅಂದ್ರೆ ಇವಾಗಿನ ಜನತೆ ಯಾವ ರೀತಿಯಾಗಿ ಭಕ್ತಿಗೆ ಮೊರೆ ಹೋಗ್ತಿದ್ದಾರೆ ಅಂದ್ರೆ, ಆಡಂಬರದ ಭಕ್ತಿ ಅನ್ನುವಂತ ಪದ ಸರಿಯಾಗಿ ಸೂಕ್ತವಾಗುತ್ತೆ ಅಂತ ಹೇಳ್ಬೋದು. ಇನ್ನು ಅದು ನಿಜವಾಗ್ಲೂ ಕೂಡ ದೇವರಿಗೆ ತಲುಪುತ್ತಾ ಅಂತ ಅಂದ್ರೆ, ನಾವು ಭಕ್ತಿಯನ್ನ ತೋರಿಸ್ಬೇಕು ಅಂದ್ರೆ ಇವತ್ತು ಎಷ್ಟೋ ಜನ ಸರ್ ಕೂಡ ಹೇಳಿದ್ರು, ನಾನು ಇವಾಗ ಹೋಗೋದೇ ಬಿಟ್ಬಿಟ್ಟಿದೀನಿ, ಯಾಕಂದ್ರೆ ಅಷ್ಟು ಮಟ್ಟಿಗೆ ಕಮರ್ಷಿಯಲ್ ಆಗ್ತಾ ಇದೆ ಅಂತ. ಎಲ್ಲರೂ ಕೂಡ ಹೋಗಿ ಮುಗಿಬಿದ್ದು ಎಷ್ಟೋ ಅಪಘಾತಗಳಾಗೋದನ್ನ ಕೂಡ ನಾವು ನೋಡಿದೀವಿ, ಅಥವಾ ಕಾಲ್ ತುಳಿತಕ್ಕುಂಟಾಗುವಂಥದ್ದು. ಅದು ನಿಜವಾಗ್ಲೂ ಕೂಡ ಅದು ದೇವರಿಗೆ ತಲುಪುವಂತ ಭಕ್ತಿನ, ಅಥವಾ ನಾವಿದ್ದಲ್ಲೇ ದೇವರಿಗೆ ಮನಸಾರ ಪ್ರಾರ್ಥಿಸುವಂಥದ್ದು, ಅದು ನಿಜವಾದ ಭಕ್ತಿನ ಅಂತ? ಈ ಯಾರೋ ಹಿರಿಯವರು ಹೇಳ್ತಾ ಇದ್ರು, ದೇವಾಲಯಕ್ಕೆ ಹೋಗಬೇಡಿ, ಮನೆಯನ್ನೇ ದೇವಾಲಯ ಮಾಡಿ ಅಂತ. ದೇವಾಲಯಕ್ಕೆ ಹೋಗಿ ಎಲ್ಲ ಕಡೆ ರಶ್, ಇವಾಗ ಯಾರು ದರ್ಶನ ಮಾಡೋದಕ್ಕಾಗೋದಿಲ್ಲ. VIP ದರ್ಶನ ಅಂತಾರೆ, ಅದೇ ರಶ್ ಕ್ಯೂ ಇರುತ್ತೆ, ಅದರಲ್ಲೂ ಹಾಗಿರುತ್ತೆ. ಹಾಗಾಗಿ ಮನೆಯಲ್ಲಿ ನಾವು ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ ಅಂತ ಹೇಳಿ, ದೇವರು ಎಲ್ಲೂ ಹೊರಗಡೆ ಇಲ್ಲವೇ ಇಲ್ಲ. ನಮ್ಮ ಧರ್ಮ ಹೇಳ್ತಕ್ಕಂಥದ್ದು ನಿರ್ಗುಣ ನಿರಾಕಾರ ಇದು ಬರುತ್ತೆ. ಈ ದೇವಿಯ ಒಂದು ಚಾಮುಂಡೇಶ್ವರದು ನಿರ್ವಿಕಲ್ಪ ನಿರಾಬಾಧ ನಿರ್ಭೇದ ಭೇದನಾಶಿನಿ ಅಂತ. ಅಂದರೆ ಅವಳಿಗೆ ಯಾವುದೇ ರೂಪ ಅನ್ನತಕ್ಕಂಥದ್ದು ಇಲ್ಲ. ಅವಳು ಕಾರಣ ಶರೀರ ಅಂತ ಹೇಳಿ, ಚಾಮುಂಡೇಶ್ವರಿ ಅಲ್ಲಿ ಇದ್ದಾಳೆ ಅಂದರೆ ದೇವರ ಅನುಗ್ರಹಕ್ಕೋಸ್ಕರ ಅವಳು ಆ ರೂಪವನ್ನು ಧಾರಣೆ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಅರ್ಥ. ಆದ್ದರಿಂದ ದೇವಿಯ ನಾವು ದರ್ಶನವನ್ನು ಮಾಡಬೇಕಾದರೆ ನಾವು ಶುದ್ಧವಾದಂತಹ ಮನಸ್ಸಿನಿಂದ ದರ್ಶನವನ್ನು ಮಾಡಬೇಕು. ಜೊತೆಯಲ್ಲಿ ಆ ದೇವಿಗೆ ಸಂಬಂಧಪಟ್ಟಿರ್ತಕ್ಕಂತಹ, ನೀವು ಏನು ಪ್ರಶ್ನೆ ಕೇಳಿದ್ರಿ? ಮನೆಯಿಂದ, ಈ ಮನೆಯಿಂದನೇ ನೀವು ಪೂಜೆ, ಮನೆಯಲ್ಲಿ ಅದಕ್ಕೋಸ್ಕರನೇ ನಮ್ಮ ಋಷಿ ಮುನಿಗಳು ಹೇಳಿದ್ರು, ಅದು ನೀವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡಿ ಅಂತ ಏನು ಹೇಳಲಿಲ್ಲ ಯಾವುದು ಪುರಾಣಗಳಲ್ಲಿ. ಆದರೆ ಮಾಡ್ತಾ ಇರೋ ತಪ್ಪೇನೂ ಅಲ್ಲ. ಆದರೆ ನೀವು ಮನೆಯಲ್ಲೇ ಈ ವಾರಾಹ ನವರಾತ್ರಿ ಇರತಕ್ಕಂಥದ್ದು ಅದೇ ಉದ್ದೇಶಕ್ಕೆ. ಆಷಾಢ ಮಾಸದಲ್ಲಿ ಕೇವಲ ಈ ಚಾಮುಂಡೇಶ್ವರ ನಮ್ಮ ಕರ್ನಾಟಕದ್ದು, ನಾವು ಹೆಮ್ಮೆಯಿಂದ ದರ್ಶನ ಮಾಡ್ತೀವಿ. ಆದರೆ ಮಹಾರಾಷ್ಟ್ರದಲ್ಲಿ ಪಂಢರಾಪುರದಲ್ಲಿ ಏಕಾದಶಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಪುರಿಯ ಜಗನ್ನಾಥನಂದು ವಿಶೇಷವಾದಂತಹ ಬ್ರಹ್ಮರಥ ನಡೀತಕ್ಕಂಥದ್ದು ಆಷಾಢ ಮಾಸದಲ್ಲಿಯೇ.
ಆಮೇಲೆ ಈ ಗುರು ಪೂರ್ಣಿಮೆ ಅನ್ನತಕ್ಕಂಥದ್ದು ವಿಶೇಷವಾಗಿ ಹುಣ್ಣಿಮೆಯ ದಿವಸ ಗುರು ಪೂರ್ಣಿಮೆಯನ್ನು ಗುರುಗಳ ನಮ್ಮ ಒಂದು ಗುರುಬ್ರಹ್ಮ ಗುರು ವಿಷ್ಣು ಅಂತೇಳಿ ನಾವು ಹೇಳ್ತೀವಿ. ಅಂತಹ ಗುರುವಿನ ಆರಾಧನೆಗೆ ವಿಶೇಷವಾಗಿರತಕ್ಕಂಥದ್ದು ಈ ಆಷಾಢ ಮಾಸದ ಹುಣ್ಣಿಮೆ. ಹೀಗೆ ಆಷಾಢ ಮಾಸದಲ್ಲಿ ನಾನು ಆಗಲೇ ಮೊದಲೇ ಹೇಳಿದೆ, ಉಪಾಸನೆಗೆ ದೇವರ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವುದಕ್ಕೆ ವಿಶೇಷವಾಗಿರತಕ್ಕಂತಹ ಒಂದು ಮಾಸ ಅಂದರೆ ಅದು ಆಷಾಢ ಮಾಸ ಅಂತ. ಜೊತೆಯಲ್ಲಿ ನೀವು ಆಗಲೇ ಕೇಳಿದಾಗೆ ಸುಮ್ಮನೆ ಆ ರೀತಿಯೆಲ್ಲ ಹೋದರೆ ದರ್ಶನ ಮಾಡಿದರೆ ಪುಣ್ಯ ಸಿಗುತ್ತಾ ಅಂತ, ಅದು ಭಗವದ್ಗೀತೆಯಲ್ಲಿ ಭಗವಂತ ಹೇಳಿಬಿಟ್ಟಿದ್ದಾನೆ, ಆರ್ಥ ಜಿಜ್ಞಾಸು ಅಂತ. ಆರ್ತರಾಗಿ ಯಾರು ಬರ್ತಾರೋ, ಹೇಗೆ ಬಂದ್ರೂ ದೇವರಿಗೇನು ಅದು ಬೇಕು ಇದು ಬೇಕು ಅಂತಲೇ ದೇವ್ರನ್ನ ಕೇಳೋದಕ್ಕೆ ಬರ್ತಕ್ಕಂಥದ್ದು. ಅದು ಬಂದರೂ ಕೂಡ ನಾನು ಅವರಿಗೆ ಅದನ್ನು ಅವರ ಬಯಕೆಯನ್ನು ಅವರ ಕಾಮನೆಗಳನ್ನು ನಾನು ಈಡೇರಿಸ್ತೀನಿ ಅಂತ ಹೇಳಿ ಅರ್ಥ. ಅಂದರೆ ಈ ದೇವಸ್ಥಾನಕ್ಕೆ ಹೋಗಿ ಚಾಮುಂಡೇಶ್ವರಿ ಅಂತೇಳಿ ಯಾವುದೇ ದೇವರ ದರ್ಶನವನ್ನು ಮಾಡಿದರೆ ಅದು ವ್ಯರ್ಥ ಆಗುವುದಿಲ್ಲ, ವ್ಯರ್ಥ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ನೀವು ಯಾವ ರೂಪದಲ್ಲೇ ಮಾಡಿ, ನೀವು ದೇವರು ನೋಡದೇ ಇದ್ದರೆ ಅವಳು ನಮ್ಮನ್ನು ನೋಡಿರ್ತಾಳಲ್ಲ ಅಲ್ವಾ. ದೇವರ ಸರ್ವವ್ಯಾಪಿ, ಎಲ್ಲ ಕಡೆ ಅವರಿದ್ದೆ, ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ. ಹಾಗಾಗಿ ಅವಳು ಎಲ್ಲ ಕಡೆ ನಾವು ಬಂದಿರತಕ್ಕಂಥದ್ದು ನಾವು ನೋಡ್ತೀವಿ. ಅದರಿಂದ ನಾವು ಆ ನಿಯಮವನ್ನು ಶುಕ್ರವಾರದ ದಿವಸ ದೇವಿಯ ದರ್ಶನವನ್ನು ಮಾಡತಕ್ಕಂತಹ ನಿಯಮ ಏನಿದೆ, ಅದು ಹಿಂದಿನವರು ಏನು ಆಚರಿಸಿಕೊಂಡು ಬಂದಿದ್ದಾರೆ ಅದನ್ನು ಬಿಡಬಾರದು. ಹೋಗಿ ದರ್ಶನ ಮಾಡಬೇಕು, ಎಷ್ಟೇ ಕಷ್ಟ ಆದರೂ ತೊಂದರೆ ಇಲ್ಲ. 4 ಅವರ್ ನೀವು ಕ್ಯೂಯಲ್ಲಿ ನಿಂತಿದ್ರೂ ಪರವಾಗಿಲ್ಲ, ಕಷ್ಟಪಟ್ಟು ದೇವಿಯ ದರ್ಶನವನ್ನು ಮಾಡಿ ದೇವಿಯ ಅನುಗ್ರಹವನ್ನು ಮಾಡ್ತಾಳೆ, ನೀವು ಯಾವುದೇ ಮನಸ್ಥಿತಿಯಲ್ಲಿ ಇರಲಿ. ಆದರೆ ಅದರ ಫಲ ವ್ಯತ್ಯಾಸ ಅಂತ ನಾನು ಹೇಳಿದ್ದು. ಅಂದರೆ ಆ ರೀತಿಯಾಗಿ ದರ್ಶನ ಮಾಡೋದಕ್ಕೂ ಭಾವುಕರಾಗಿ ಆ ಭಗವಂತೆ ತಾಯಿಯೇ ನನ್ನ ತಾಯಿಯೇ ಅಲ್ಲಿದ್ದಾಳೆ. ನಮ್ಮ ತಂದೆ ತಾಯಿಗಳು ಕೇವಲ ಒಂದು ನಮಗೆ ತಂದೆ ತಾಯಿ ನಮಗೆ ಮಾತ್ರ, ಜಗನ್ಮಾತ ಅಂತ ಅವಳಿಗೆ ಹೆಸರು. ಇಡೀ ಪ್ರಪಂಚಕ್ಕೆ ಅವಳ ತಾಯಿ, ಎಲ್ಲರನ್ನ ಸಹಲಿಸ್ತಕ್ಕಂಥವಳು ಅವಳೆ, ಸಲಹೆಯನ್ನೇ ಮಾಡ್ತಕ್ಕಂಥವಳು ಅವಳೆ, ರಕ್ಷಣೆ ಮಾಡ್ತಕ್ಕಂಥವಳು ಅವಳೆ. ಅದಕ್ಕೆ ಬುದ್ಧಿಯನ್ನ ಬುದ್ಧಿ ರೂಪೇಣ ಸಂಸ್ಥಿತ ಅಂತೇಳಿ ಹೇಳ್ತೀವಿ. ಬುದ್ಧಿಯನ್ನು ಪ್ರೇರಣೆ ಕೊಡ್ತಕ್ಕಂಥವಳು ಅವಳೆ, ಕೆಟ್ಟ ಬುದ್ಧಿಯನ್ನು ಕೊಡ್ತಕ್ಕಂಥವಳು ಅವಳೆ. ಅದರಿಂದ ಅಂತಹ ತಾಯಿ ಜಗತ್ತಿಗೆ ತಾಯಿಯಾಗಿರತಕ್ಕಂತಹ ಜನ್ಮ ನಮಗೆ ನಮ್ಮ ತಂದೆ ಈ ಜನ್ಮಕ್ಕೆ ಮಾತ್ರ. ಹಾಗಾದ್ರೆ ನಮ್ಮ ಎಷ್ಟು ಜನ್ಮಗಳು ಇರ್ಬೋದು, ಮುಂದೆ ಎಷ್ಟೋ ಜನ್ಮಗಳು ಇರ್ಬೋದು, ಅದಕ್ಕೆಲ್ಲ ತಾಯಿ ಯಾರು? ಜಗನ್ಮಾತೆ. ಅಂತಹ ಜಗನ್ಮಾತೆ ಅಂತ ಅಂದುಕೊಂಡು ಆ ತಾಯಿಯ ದರ್ಶನವನ್ನು ನಾವು ನಿಷ್ಕಲ್ಮಶವಾದಂತಹ ಮನಸ್ಸಿನಿಂದ ಮಾಡಿದಾಗ ಅದು ವಿಶೇಷವಾದಂತಹ ಅನುಗ್ರಹ ಅನ್ನತಕ್ಕಂಥದ್ದು ಇವತ್ತಿಗೂ ಕೂಡ ಉಂಟಾಗುತ್ತೆ. ಅದು ಶಕ್ತಿಪೀಠ ಚಾಮುಂಡೇಶ್ವರಿ, ಚಾಮುಂಡಿ ಬೆಟ್ಟ ಏನಿದೆ ಅದು ಶಕ್ತಿಪೀಠ. ಎಲ್ಲಿ ಶಕ್ತಿಯ ದೇವತೆಯ ಒಂದು ಸ್ಥಾಪನೆ ಆಗುತ್ತೆ ಅಲ್ಲಿ ಜಾಗೃತವಾಗಿರುತ್ತೆ ಆ ಶಕ್ತಿ ಅಂತೇಳಿ ಅರ್ಥ. ಶಕ್ತಿಪೀಠಗಳಲ್ಲಿ ಚಾಮುಂಡಿ ಬೆಟ್ಟವೂ ಕೂಡ ಒಂದು ಹೌದು. ಇತಿಹಾಸ ಎಲ್ಲ ಇವರು ಹೇಳಿದ್ದೆಲ್ಲ ಅದೇ ರೀತಿಯಾಗಿ ಪುರಾಣಗಳಲ್ಲಿಯೂ ಕೂಡ ಭವಿಷ್ಯ ಪುರಾಣದಲ್ಲಿ ಅವೆಲ್ಲವೂ ಕೂಡ ಇದೆ. ಭವಿಷ್ಯ ಅಂದರೆ ಮುಂದೆ ಫ್ಯೂಚರ್, ಅದನ್ನೆಲ್ಲ ಹೇಳಿದ್ದಾರೆ. ಇವರು ಹೇಳಿರ್ತಕ್ಕಂಥ ಚಾಚು ತುಪ್ಪದೆ ಅದೇ ರೀತಿಯಾಗಿದೆ. ಇತಿಹಾಸಕಾರರು ಪುರಾಣಕ್ಕೆ ಲಿಂಕ್ ಇದೆ ಇವರು ಹೇಳ್ತಕ್ಕಂಥದ್ದೆಲ್ಲವುದೂ ಕೂಡ. ಅದರಿಂದ ಒಂದು ವಿಶೇಷವಾದಂಥ ಶಕ್ತಿಪೀಠ. ಅಂದರೆ ಶಕ್ತಿಪೀಠದಲ್ಲಿ ದೇವಿ ದರ್ಶನವನ್ನು ಮಾಡತಕ್ಕಂಥದ್ದು. ಮನೆಯಲ್ಲಿಯೂ ಕೂಡ ಈ ವಾರಾಹನಮರತೆ, ದೇವಿಯ ವಿಗ್ರಹ, ಯಂತ್ರ, ಪೂಜೆ ಇವುಗಳನ್ನು, ದೇವಿ ಸ್ತೋತ್ರವನ್ನು ಪಠನೆಯನ್ನು ಮಾಡತಕ್ಕಂಥದ್ದು. ಜೊತೆಯಲ್ಲಿ ಸಪ್ತಶತಿ ಅಂತ ಹೇಳಿ ಇದೆ. ಆ ಸಪ್ತಶತಿ ವಿಶೇಷವಾಗಿ ಚಂಡಮುಂಡರ ಮರ್ದನವನ್ನು ಮಾಡಿರ್ತಕ್ಕಂಥದ್ದು, ಮಹಿಷಾಸುರ ಸಂಹಾರ ಮಾಡಿರ್ತಕ್ಕಂತಹ ಇತಿಹಾಸ. ಜೊತೆಯಲ್ಲಿ ಶುಂಭ ನಿಶುಂಭರನ್ನ ಒಂದು ಸಂಹಾರ ಮಾಡಿರ್ತಕ್ಕಂಥ ಎಲ್ಲ ದೇವಿ ಮಹಾತ್ಮೆಯಲ್ಲಿ ಬರುತ್ತೆ. ಈ ಆಷಾಢ ಮಾಸದಲ್ಲಿ ಅದು ವಿಶೇಷವಾಗಿ ಅದರ ಒಂದು ಪಾರಾಯಣವನ್ನು ಮಾಡಿ ಆ ಮೂಲಕ ಎಲ್ಲರೂ ತಮ್ಮ ಇಷ್ಟಾರ್ಥಗಳನ್ನು ಕೈಗೊಳಿಸ್ತಕ್ಕಂತಹ ವಿಶೇಷವಾದಂತಹದ್ದಿದೆ. ದೇವಿ ಮಹಾತ್ಮೆ ಪಾರಾಯಣವನ್ನು ಮಾಡಬಹುದು, ದೇವಿ ಮಂತ್ರವನ್ನು ಅಭಿಷೇಕವನ್ನು ಮಾಡಬಹುದು. ದೇವಿ ಮಂತ್ರಗಳು ಇದೆ, ವಿಶೇಷವಾಗಿ ದುರ್ಗಾ ಸೂಕ್ತ ಅಂತೇಳಿ ಇದೆ, ವಾಗಾಂಬರಣಿ ಸೂಕ್ತ ಅಂತೇಳಿ ಇದೆ, ಸರಸ್ವತಿ ಸೂಕ್ತ ಅಂತೇಳಿ ಇದೆ, ದೇವಿ ಮಂತ್ರಗಳಿದೆ. ಇವೆಲ್ಲವನ್ನು ಆಷಾಢ ಮಾಸದಲ್ಲಿ ವಿಶೇಷವಾಗಿ ನಾವು ಅವುಗಳನ್ನು ಮನೆಯಲ್ಲೇ ಮಾಡುವುದರಿಂದ ಶ್ರದ್ಧಾಭಕ್ತಿಯಿಂದ ಮಾಡ್ತೀರಾ. ಮನೆಯಲ್ಲಿ ಮಾಡಿದರೆ ಅದು ನೀವು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದರ್ಶನವನ್ನ ಸರಿಯಾಗಿ ಮಾಡದೇ ಇರತಕ್ಕಂಥವ್ರಿಗೆ ನಾನು ಹೇಳ್ತಾ ಇರೋದು, ಅದಕ್ಕಿಂತ ಹೆಚ್ಚಿನ ಫಲವನ್ನು ಕೊಡುತ್ತೆ. ಮನೆಯಲ್ಲಿ ನೀವು ಮಾಡತಕ್ಕಂತಹ ಪೂಜೆ, ಮನೆಯಲ್ಲಿ ಮಾಡತಕ್ಕಂತಹ ಧ್ಯಾನ ಏನಿದೆ ಅದು ನಿಮಗೆ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಅದನ್ನು ದೇವಸ್ಥಾನಕ್ಕೆ ಹೋಗಿ ಎದ್ದು ಬಿದ್ದು ದರ್ಶನ ಮಾಡಿದರೆ ಅದು ಮಾಡಬಾರ್ದು ಅಂತ ಹೇಳಿ ಅರ್ಥ. ಅನುಭವಿಸಬೇಕು, ಬೈಕೊಂಡು ಅದು ಆವೇಶ ಇರಬಾರ್ದು, ಸಮಾಧಾನ ಇರಬೇಕು ದೇವಿಯ ದರ್ಶನದಲ್ಲಿ. ಮಹಾಭಾರತ ರಾಮಾಯಣದೇನಾದ್ರೂ ಲಿಂಕ್ ಇದೆಯಾ ಗುರುಜಿ ಈ ಒಂದು ಆಷಾಢ ಮಾಸದಕ್ಕೆ? ಆಷಾಢ ಮಾಸಕ್ಕೆ ಕೃತಯುಗದಿಂದ ನೀವು ರಾಮಾಯಣ ಮಹಾಭಾರತ ಏನದು ರಾಮನ ಯುಗ ತ್ರೇತಾಯುಗದಲ್ಲಿ ಆಯ್ತು, ಮಹಾಭಾರತ ದ್ವಾಪರ ಯುಗದಲ್ಲಿ ಆಯ್ತು. ಅದರ ಕೃತಯುಗದ ಒಂದು ಲಿಂಕ್ ಇದೆ. ನೀವು ಚಾಮುಂಡಿ ಬೆಟ್ಟ ಅಂತಾನೆ ತಗೊಂಡಾಗ ಈ ಚಾಮುಂಡೇಶ್ವರಿ ಚಂಡಮುಂಡರ ಒಂದು ಸಂಹಾರ ಆಗಿರತಕ್ಕ ರಕ್ತಬೀಜ, ಮಹಿಷಾಸುರ ಅದೆಲ್ಲವೂ ಕೂಡ ಕೃತಯುಗದಲ್ಲೇ ಆಗಿರತಕ್ಕಂಥದ್ದು. ಆದ್ದರಿಂದ ಅದಕ್ಕೆ ಯುಗಾಂತರದ ಒಂದು ಪುರಾಣದ ಉಲ್ಲೇಖ ಅನ್ನತಕ್ಕಂಥದ್ದು ಇದೆ. ಚಾಮುಂಡೇಶ್ವರಿ ಚಾಮುಂಡೇತಿ ತಥೋಲೋಕೆ ಖ್ಯಾತಾದೇವಿ ಭವಿಷ್ಯಸಿ
ಅಮ್ಮನವರು ಹೇಳಿಬಿಟ್ಟಿದ್ದಾರೆ. ಚಾಮುಂಡೇಶ್ವರಿ ಅಂತ ಹೇಳಿ ನೀನು ಭವಿಷ್ಯದಲ್ಲಿ ಪ್ರಖ್ಯಾತಿಯನ್ನು ಪಡೆದು ಆ ಮೂಲಕ ದೇವರಿಗೆ, ಮನುಷ್ಯರಿಗೆ, ದೇವತೆಗಳಿಗೆ ಅನುಗ್ರಹವನ್ನು ಮಾಡು ಅಂತ ಹೇಳಿ ಪುರಾಣಗಳಲ್ಲಿ ಇದೆ. ಅದು ಕೃತಯುಗ ಕಾಲದಲ್ಲಿ, ಆ ಕಾಲದಲ್ಲಿ ಅದರ ಉಲ್ಲೇಖ ಇರತಕ್ಕಂಥದ್ದು ನಾವು ನೋಡಬಹುದು. ಇನ್ನು ಮಹಾಭಾರತದಲ್ಲಿ ಪಾಂಡವರು, ಕೌರವರು, ರಾಮಾಯಣದಲ್ಲಿ ರಾಮನೇ ಕುಲದೇವತೆ ಕೂಡ ದೇವಿಯಾಗಿದ್ದಳು ಅನ್ನತಕ್ಕಂಥದ್ದು ಅದೆಲ್ಲ ನಮಗೆ ಸಹಜವಾಗಿ ಆ ಪುರಾಣಗಳಲ್ಲಿ, ಕಾವ್ಯಗಳಲ್ಲೂ ಕೂಡ ಇದೆ. ಇನ್ನು ಸರ್, ಮೈಸೂರು ಅಂತ ಬಂದಾಗ ಇತಿಹಾಸವನ್ನ ಕೆದಕೋದಕ್ಕೆ ಅಂದ್ರೆ ಬೇರೊಂದು ವಿಶೇಷವಾದಂತಹ ದಿನ ನಾವು ಹುಡ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ. ಯಾಕಂದ್ರೆ ಇವತ್ತಿಗೂ ಕೂಡ ಮೈಸೂರು ಚಾಮುಂಡೇಶ್ವರಿ ದೇವಿ ಅಷ್ಟೊಂದು ವೈಶಿಷ್ಟ್ಯತೆಯನ್ನ ಪಡ್ಕೊಂಡಿರುವಂಥದ್ದು. ನೋಡಿ, ಚಾಮುಂಡೇಶ್ವರಿ ದೇವಿ ಈಗ ಜನಕ್ಕೆ, ತುಂಬ ಜನಕ್ಕೆ ಅನುಭವಕ್ಕೆ ಬರುತ್ತೆ. ತುಂಬ ಜನಕ್ಕೆ ಗುರುಗಳಾಗಲೇ ಹೇಳಿದಾಗೆ ಏನೇ ವ್ರತ ಮಾಡಿದ್ರು ವ್ರತ ಇನ್ನು ಮುಗಿಯೋದಕ್ಕೆ ಮುಂಚೆನೆ ತಾಯಿ ಫಲ ಕೊಟ್ಬಿಟ್ಟಿರ್ತಾರೆ. ಅದಂತೂ ಬಹಳ ಸತ್ಯವಾದ ಮಾತು. ನಮಗೂ ಒಂದೆರಡು ಸಲ ಅನುಭವಕ್ಕೆ ಬಂದಿದೆ, ನಮ್ಗೆ ಪರ್ಸನಲ್ ಆಗೋ ಅನುಭವಕ್ಕೆ ಬಂದಿದೆ. ಆದರೆ ಇದು ಮಹಾರಾಜರಿಗೂ ಅನುಭವಕ್ಕೆ ಬಂದಿದ್ದು ಒಂದೆರಡನ್ನ ಇವತ್ತು ನಾನು ನಿಮಗೆ ಇದ್ರ ಮುಂದೆ ಹೇಳಲೇಬೇಕಾಗಿದೆ. ಮಹಾರಾಜ 3ನೇ ಕೃಷ್ಣರಾಜ ಒಡೆಯರು ಅತ್ಯಂತ ದೊಡ್ಡ ದೈವ ಭಕ್ತರು, ತುಂಬಾ ದೊಡ್ಡ ದೈವ ಭಕ್ತರು. ಅವರು ಶ್ರೀತತ್ವ ನಿಧಿ ಅಂತ ಗ್ರಂಥಗಳನ್ನು ರಚನೆ ಮಾಡಿ ಆಲ್ಮೋಸ್ಟ್ ಮರೆತೇ ಹೋಗಿದ್ದಂಥ, ಎಲ್ಲ ಇವರ ದಾಳಿಯಿಂದ ಮಸ್ಕಾಗಿ ಹೋಗಿದ್ದಂಥ ಯೋಗವನ್ನು ಮುಂದೆ ತೆಗೆದು ನಮ್ಮ ಮುಂದೆ ಇಟ್ಟಂಥ ಪುಣ್ಯಾತ್ಮ 3ನೇ ಕೃಷ್ಣರಾಜ ಒಡೆಯರು. ಇವತ್ತು ನಮಗೆ ಯೋಗದ್ದು ಏನು ಶಾಸ್ತ್ರಗಳಲ್ಲಿ ಯೋಗ ಏನು ಸಿಕ್ಕಿದೆ ಅದನ್ನೆಲ್ಲ ಹೆಕ್ಕಿ ತೆಗೆದಂಥ ಪುಣ್ಯಾತ್ಮ 3ನೇ ಕೃಷ್ಣರಾಜ ಒಡೆಯರು. ಭಾಳ ದೊಡ್ಡ ದೈವ ಭಕ್ತರು. ಇವತ್ತೇನು ಚಾಮುಂಡೇಶ್ವರಿಗೆ ನಾವು ಗೋಪುರ ನೀವು ತೋರಿಸ್ತಾ ಇದ್ದೀರಲ್ಲ, ಆ ಗೋಪುರ ಕಟ್ಟಿಸಿದವರು ಅವರೇ ಪುಣ್ಯಾತ್ಮ 3ನೇ ಕೃಷ್ಣರಾಜ ಒಡೆಯರು. ಅವರ ಗೋಪುರ ಕಟ್ಟಿಸಿ ಮಾಡಿದ ದಿನ ನಕ್ಷತ್ರ ಗುರುಗಳು ಏನು ಹೇಳಿದ್ರು, ಅವತ್ತೇ ಅಮ್ಮನವ್ರು ವರ್ಧಂತಿ ಮಾಡೋದು, ನಾವು ತೇರು ಎಳೆಯೋದು ಅವತ್ತೇ ಆ ಗೋಪುರ ಉದ್ಘಾಟನೆ ಆಗಿತ್ತು. ಅರ್ಥ ಆಯ್ತಾ? ಈಗ ಹೆಚ್ಚು ಕಡಿಮೆ ಈಗ 1826, 27 ಅಂತಂದ್ರೆ ಹೆಚ್ಚು ಕಡಿಮೆ 2200 ವರ್ಷ ಆಯ್ತು. 200 ವರ್ಷದ ಹಿಂದೆ ಕಟ್ಟಿಸಿದಂತ ಗೋಪುರ ಅದು. ನೋಡಿ, ಇನ್ನು ಅಷ್ಟೇ ಇದಾಗಿದೆ. ಯಾವತ್ತು ಕಟ್ಟಿಸಿದಪ್ಪ ಅಂತ ನಾವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವತ್ತು ಅಮ್ಮನವ್ರ ತೇರು ಎಳಿತಾರಲ್ಲ ಅವತ್ತೇ ಆ ಗೋಪುರ ಲೋಕಾರ್ಪಣೆ ಮಾಡಿ. ಅಂದ್ರೆ ವರ್ಧಂತಿ ಅಂದ್ರೇನು ಅದೇ ಆಚರಣೆಗೆ ಇವರು ಗುರುಗಳು ಹೇಳದಂತ ಏನು ದಿನ ಬರುತ್ತೆ ಅವತ್ತು, ಆ 200 ವರ್ಷದ ಕೆಳಗೆ ಯಾವತ್ತು ದಿನ ಬಂದಿತ್ತೋ ಅವತ್ತನ್ನು ಲೋಕಾರ್ಪಣೆ ಮಾಡಿದ್ರು. ಅಂತಹ ದೊಡ್ಡ ದೈವ ಭಕ್ತರು. ಎಂಥ ದೊಡ್ಡ ದೈವ ಭಕ್ತರು 3ನೇ ಕೃಷ್ಣರಾಜ ಒಡೆಯರು ಅಂದ್ರೆ ಅವ್ರು 86 ವರ್ಷ ಬದುಕಿದ್ರು. ಪ್ರತಿದಿನ ಅವ್ರಿಗೆ ನಂಜನಗೂಡಿಂದ, ಚಾಮುಂಡಿ ಬೆಟ್ಟದಿಂದ ಬೆಳಗ್ಗೆ ಪ್ರಸಾದ ಬರಬೇಕಿತ್ತು. ಅದನ್ನ ಸ್ವೀಕಾರ ಮಾಡಿ ಪೂಜೆ ಮಾಡ್ಕೊಂಡು ರೆಡಿಯಾಗಿರೋರು ಅಷ್ಟರಲ್ಲಿ ನಂಜನಗೂಡಿಂದ, ಬೆಟ್ಟದಿಂದ ಪುರೋಹಿತರು ತಂದು ಕೊಡ್ಬೇಕು ಇವ್ರು ಪ್ರಸಾದ. ಅದನ್ನ ಸ್ವೀಕಾರ ಮಾಡಿದ್ಮೇಲೆ ಅವರು ತಿಂಡಿ ತೀರ್ಥ ಮುಂದೆ ರಾಜಕಾರ್ಯ ಎಲ್ಲ ಮಾಡ್ತಿದ್ದವರು. ಒಂದು ದಿನ ಸಂಜೆ ಹೇಳಿದ್ರು, ನಾಳೆ ಪ್ರಸಾದ ತರೋದು ಬೇಡಿ ಅಂತ ಹೇಳ್ತಾರೆ. ರಾತ್ರಿ ಪ್ರಾಣ ಬಿಟ್ಬಿಡ್ತಾರೆ. ಅವರಿಗೆ ಅದ್ರ ಸೂಚನೆ ಸಿಗುತ್ತೆ. ಅಂತ ದೊಡ್ಡ ದೈವ ಭಕ್ತ ಮಹಾರಾಜರು. ನಾಳೆ ತರಬೇಡಿ, ಪ್ರಸಾದ ತರಬೇಡಿ, ನಾಳೆ ಬೆಟ್ಟದಿಂದ ಆಗಲಿ ನಂಜನಗೂಡಿಂದ ಆಗಲಿ ಪ್ರಸಾದ ತರೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ರಾತ್ರಿನೇ ಅವ್ರ ಪ್ರಾಣ ಹೊರಟಾಗುತ್ತೆ. ಅಂತ ಭಕ್ತಿ ದೇವರು ಅಲ್ಲಿ ಅವ್ರು ಲೀನ ಆಗ್ಬಿಡ್ತಾರೆ. ಅಷ್ಟು ದೊಡ್ಡ ದೈವ ಭಕ್ತರು 3ನೇ ಕೃಷ್ಣರಾಜ ಒಡೆಯರು. ಮತ್ತೆ ಇನ್ನೊಂದು ಪ್ರಸಂಗನೂ ನಾನು ಹೇಳ್ಬೇಕು ಅಂತಿದ್ದೀನಿ, ಅದಾದ್ಮೇಲೆ ಈಗ ನಡೆದಂಥದ್ದು. ಈಗ ರೀಸೆಂಟ್ ಆಗಿ, ತುಂಬಾ ಹಿಂದೆ ಏನಲ್ಲ, ಒಂದ್ಸಲಿ ಏನಾಗಿದೆ, ಮಹಾರಾಜರಿಗೆ ಬೆಂಗಳೂರು ಮೈಸೂರು ಓಡಾಟ ಜಾಸ್ತಿ ಇತ್ತು, ಬೆಂಗಳೂರಲ್ಲೂ ಅರಮನೆ ಇತ್ತು. ಸೊ ಒಂದಿನ ಹಿಂಗೆ ಇದೇ ಆಷಾಢದ ಟೈಮ್ನಲ್ಲಿ ಮಹಾರಾಜರು ಬೆಂಗಳೂರಿಗೆ ಯಾವುದೋ ಮೀಟಿಂಗಿಗೋ ಏನೋ ಬರಬೇಕಿದೆ. ಆಷಾಢದಲ್ಲಿ ಇದೇ ವರ್ಧಂತಿ ಇನ್ನೇನು 1 ವಾರ 2 ವಾರಕ್ಕೆ ಬರುತ್ತೆ, ತೇರಳಿಬೇಕಾಗಿ ಬಂದಿದೆ. ಸರಿ, ವರ್ಧಂತಿ ಆದ್ಮೇಲೆ ತೆಪ್ಪೋತ್ಸವನೂ ನಡೆಯುತ್ತೆ ಅಮ್ಮನವ್ರಿಗೆ. ತೆಪ್ಪೋತ್ಸವ ನಡೆಯುವಂಥ ಕಾಲ. ಮಳೆ ಈ ಕಣ್ಣು ಎದುರುಗಡೆ ಕೈ ಇಟ್ಟರೆ ಕಾಣಬಾರ್ದು ಅಂತ ಮಳೆ ಸುರಿಯಕ್ಕೆ ಶುರು ಆಗೋದು. ಎಲ್ಲ ಬಂದಿದ್ದಾರೆ, ಎಲ್ಲ ರೆಡಿಯಾಗಿದೆ, ತೆಪ್ಪದಲ್ಲಿ ಎಲ್ಲ ರೆಡಿಯಾಗಿದೆ. ಅಮ್ಮನವ್ರು ಕರ್ಕೊಂಡೋಗಿ ಕೂರಿಸಿದ್ದಾರೆ. ಇನ್ನೇನು ಇದು ತೆಪ್ಪ ಶುರು ಆಗಬೇಕು, ಎಲ್ಲಿತ್ತು ಆ ಮಳೆ ಬಂದ್ಬಿಡ್ತು. ಎಲ್ಲ ಕವರ್ ಮಾಡಿ ಮೇಲೆಲ್ಲ ಇದಾಕಿ ನಿಲ್ಸಿದ್ದಾರೆ. ಮಹಾರಾಜರಿಗೂ ಒಂದು ಕವರ್ ಮಾಡಿ ನಿಲ್ಸಿದ್ದಾರೆ. ಎಷ್ಟೊತ್ತಾದರೂ ಮಳೆ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ವೇಳೆ ಮೀರ್ತಾ ಇದೆ, ಮುಹೂರ್ತ ಮೀರ್ತಾ ಇದೆ. ಇವ್ರಿಗೂ ಬೆಂಗಳೂರಿಗೆ ಹೋಗೋ ಟೈಮ್ ಆಗ್ತಾ ಇದೆ. ಆವಾಗ ಮಹಾರಾಜರದ್ದು ಸೆಕ್ರೆಟರಿ ಅವ್ರು ಬಂದು, ಈ ಥರ ಟೈಮ್ ಆಗ್ತಾ ಇದೆ, ಏನು ಮಾಡೋದು ಅಂತ. ಆಗ ಅಷ್ಟು ಫೋನು ಗೀನು ಅದು ಏನು ಇಲ್ಲೇ ಖಾಲಿ ಏನು ಕತೆ. ಆಗ ಮಹಾರಾಜರು ಅಲ್ಲೇ ಎದ್ದು ನಿಂತು, ತಾವು ನಿಂತಿದ್ದ ಕಡೆಯಿಂದನೇ ಚಾಮುಂಡಿ ತಾಯಿಗೆ ನಮಸ್ಕಾರ ಮಾಡಿ, ತಾವು ಹಾಕಿದ್ದು ಶೂಸನ್ನ ಬಿಚ್ಚಿ ಬರೀ ಕಾಲನ್ನ ಮಳೆಗೆ ಹಿಂಗಿಡ್ತಾರೆ ಅಷ್ಟೇ. ಮಳೆ ನಿಂತಾಗ ಅಂದ್ರೆ ಅವರಲ್ಲಿ ಅಷ್ಟು ಶಕ್ತಿ. ಮಹಾರಾಜರನ್ನ ಬೆನ್ನ ಹಿಂದೆ 10 ಅಂಗಲದಲ್ಲಿ ಈ ತಾಯಿ ಕಾಯ್ತಾ ಇರ್ತಾಳೆ ಅಂತ ಸಂಸ್ಕೃತದಲ್ಲಿ ಒಂದು ಮಾತೇ ಇದೆ. ಇದನ್ನ ಕಣ್ಣಲ್ಲಿ ನೋಡಿರೋರು ಇದ್ದಾರೆ, ನಾನು ಹೇಳಿರೋ ಪ್ರಸಂಗ. ಆಮೇಲೆ ಮಹಾರಾಜರು ಏನು ಆಗಿಲ್ವೇನೋ ಅಂತ ಪುನಃ ಕೈ ಮುಗಿದ್ಬಿಟ್ಟು ಬೇಗ ತೆಪ್ಪದಲ್ಲಿ ಪೂಜೆ ನೆರವೇರಿಸ್ಬಿಟ್ಟು ಬೆಂಗಳೂರಿಗೆ ಹೊರಟ್ಬಿಡ್ತಾರೆ.
ಅಂಥ ದೊಡ್ಡ ದೈವ ಭಕ್ತರು ಮಹಾರಾಜರು. ಕೊನೆ ಮಹಾರಾಜರಾದಂಥ ಜಯಚಾಮರಾಜ ಒಡೆಯರು ಪಟ್ಟಕ್ಕೆ ಬರೋದಕ್ಕೆ ಮುಂಚೆ ನಾಲ್ವಡಿ ಪ್ರಭುಗಳು ಇದ್ದಂಥ ಕಾಲದಲ್ಲಿ ತುಂಬ ವೆಸ್ಟರ್ನ್ ಮ್ಯೂಸಿಕ್ ಲವರ್ ಅವರು. 20,000 ಅದು ಲಾಂಗ್ ಪ್ಲೇಗಳನ್ನ ಇಟ್ಟಿರ್ತಾರೆ, ಗ್ರಾಮಫೋನ್ ರೆಕಾರ್ಡ್ಗಳು. 20,000 ಕಲೆಕ್ಷನ್ ಇರುತ್ತೆ ಅವ್ರ ಹತ್ರ ಆಗಲೇ. ಮಹಾರಾಜ ನಾಲ್ವಡಿ ಪ್ರಭುಗಳಿಗೆ ಯೋಚನೆ ಆಗುತ್ತೆ, ನಾಳೆ ದಿನ ಮಹಾರಾಜ ಆಗೋರು ಯುವರಾಜರು ಸ್ವಲ್ಪನಾದರೂ ಸ್ಥಳೀಯವಾದಂಥ ಶಾಸ್ತ್ರ ಸಂಗೀತ, ಸ್ಥಳೀಯ ಸಂಗೀತಗಳನ್ನು ಅಥವಾ ಸ್ತೋತ್ರಗಳನ್ನು, ರಚನೆಗಳನ್ನು ಇವರು ಓದ್ಕೊಂಡಿರ್ಬೇಕಲ್ಲ. ಇವರು ಆಗಿನ ಕಾಲ ಅಫ್ಕೋರ್ಸ್ ಆವಾಗ ವೆಸ್ಟರ್ನ್ ಮ್ಯೂಸಿಕ್ ಆಗ ತುಂಬ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದು, ಸಂಗೀತದ ಆಸಕ್ತಿ ಎಲ್ಲ ಭಾಷೆಗಳನ್ನು ಮೀರಿದ್ದಲ್ವೇ. ಅದಕ್ಕೆ ಮಹಾರಾಜರು ಒಂದ್ಸಲ ಆದರೂ ನಮ್ಮದೂ ಒಂದು ಸ್ವಲ್ಪ ಇರಬೇಕಲ್ವೇ, ನಾಳೆ ಮಹಾರಾಜರಾಗವರು ಅಂತೇಳಿ ಆಗ ವಾಗ್ಯಕಾರರಾಗಿದ್ದಂಥ ವಾಸುದೇವಾಚಾರ್ಯರಿಗೆ ಹೇಳ್ತಾರೆ, ನೋಡಿ ಆಚಾರ್ಯರೇ, ಏನು ಈಗ ನಮ್ಮ ಹುಡುಗನಿಗೆ ಒಂದು ಸ್ವಲ್ಪ ನೀವಾದರೂ ಸ್ವಲ್ಪ ತಿಳಿ ಮಾತು ಹೇಳ್ಬೇಕು. ಸರಿ, ಆಚಾರ್ಯರು ಬಂದು ಯುವರಾಜರಿಗೆ ಜಯಚಾಮರಾಜ ಒಡೆಯರಿಗೆ ಹೇಳ್ತಾರೆ, ನೋಡಿ ಇದನ್ನು ಕಲೆಕ್ಷನ್ ತೋರಿಸ್ತಾರೆ, ನೋಡಿ ಆಚಾರ್ಯರು 20,000 ಗ್ರಾಮಫೋನ್ ರೆಕಾರ್ಡ್ಸ್ಗೆ ಯಾವುದು ಬೇಕು ಹೇಳಿ ನಿಮಗೆ ನಾನು ಪ್ಲೇ ಮಾಡ್ತೀನಿ. ಆಗ ಹೌದು, ಇದೆಲ್ಲ ಸಂತೋಷ, ನೀವು ನಮ್ಮ ಕಡೆಗೂ ಸ್ವಲ್ಪ ಗಮನ ಹರಿಸ್ಬೇಕು, ನಮ್ಮ ಕೃತಿಗಳು, ನಮ್ಮ ಆಚರಣೆಗಳು ಅಂದರೆ ಎಲ್ಲ ಅದು ಇದ್ರೂ ಈ ಸಂಗೀತದಲ್ಲಿ, ಸಂಗೀತ ಮತ್ತು ಸಾಹಿತ್ಯದಲ್ಲಿ ನೀವು ಸ್ವಲ್ಪ ನಮ್ಮ ಕಡೆಗೂ ಮಾಡಬೇಕು ಅಂದಾಗ ಜಯಚಾಮರಾಜ ಒಡೆಯರು ನೋಡಿ ತಾಯಿ ಆಶೀರ್ವಾದ ಎಷ್ಟಿದೆ ಅನ್ನಕ್ಕೆ 91 ಕೃತಿ ರಚನೆ ಮಾಡ್ತಾರೆ ತಾಯಿ ಮೇಲೆ. ಶ್ರೀವಿದ್ಯಾ ನಾದವಿದ್ಯಾ ಅಂತೇಳಿ ತಾಯಿಗೆ ಅದನ್ನು ಅರ್ಪಣೆ ಮಾಡ್ತಾರೆ. 91 ಕೃತಿ ರಚನೆ ಮಾಡ್ತಾರೆ. ಇದೆಲ್ಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅಷ್ಟೇ. ತಾಯಿ ಚಾಮುಂಡೇಶ್ವರಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಯಾಕೆ ಮೈಸೂರು ರಾಜವಂಶ ಇಡೀ ಪ್ರಪಂಚದಲ್ಲಿ ರಾಜವಂಶ ಇನ್ನೆಲ್ಲೂ ಇಲ್ಲ, ಮೈಸೂರಲ್ಲಿ ಮಾತ್ರ ಇದೆ. ಯಾಕೆ ಅಂದರೆ ತಾಯಿ ಚಾಮುಂಡೇಶ್ವರಿ, ಅವಳ ಆಶೀರ್ವಾದ ಎಷ್ಟು ಪ್ರಬಲವಾಗಿದೆ. ಆಮೇಲೆ ಏನು ಈ ಚಾಮುಂಡಿ ಭಕ್ತರನ್ನ ಯಾರು ಕಾಡ್ತಾರೋ ಅವರು ತುಂಬ ಕಷ್ಟಕ್ಕೊಳಗಾಗ್ಬಿಡ್ತಾರೆ, ನಿರ್ನಾಮ ಆಗ್ಬಿಡ್ತಾರೆ. ನೋಡಿ ಮೈಸೂರಲ್ಲಿ ಈಗ ತುಂಬ ಜನ ನಿಮ್ಗೆ ನೋಡಿರ್ಬೋದು, ಅರಮನೆ ದುಡ್ಡು ತುಂಬ ದುರುಪಯೋಗ ಆಗೋಯ್ತು ಅಂತ. ನಾನು ಅಲ್ಲೇ ಬೆಳೆದವನು, ನಾನು 60 ವರ್ಷದಿಂದ ನಾನು ನೋಡಿದವನು ಇದನ್ನೆಲ್ಲ. ತುಂಬ ಜನ ಅರಮನೆ ದುಡ್ಡು ತಿಂದ್ಬಿಟ್ರು, ದುರುಪಯೋಗ ಮಾಡ್ಕೊಂಡ್ರು ಹಾಗೆ ಅಂತ. ಇವತ್ತು ಯಾರು ಇಲ್ಲ, ಅವ್ರ ವಂಶ ಹೇಳ್ಕೊಳಕ್ಕೂ ಒಬ್ಬರಿಲ್ಲ ಆ ಥರ. ಸೊ ಯಾವಾಗಲೂ ಚಾಮುಂಡೇಶ್ವರಿ ಭಕ್ತರನ್ನ, ಅದು ಎಸ್ಪೆಷಲಿ ರಾಜವಂಶನ ಯಾರು ತೊಂದರೆ ಕೊಡ್ತಾರೆ, ಯಾರು ಅವ್ರಿಗೆ ಕಷ್ಟ ಕೊಡ್ತಾರೆ, ತಾಯಿ ಚಾಮುಂಡೇಶ್ವರಿ ಅವ್ರನ್ನ ಕ್ಷಮಿಸೋದಿಲ್ಲ. ಹಂಗಾಗಿ ಅಷ್ಟು ದೈವ ಭಕ್ತಿ ನಮ್ಗೆಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಮೇಲೆ ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಇನ್ನೂ ಅಷ್ಟು ಜಾಸ್ತಿ ಆಗ್ತಾರೆ. ಅಲ್ಲಿ ನೀವು ಹೋದಾಗ ನೆಕ್ಸ್ಟ್ ನೋಡ್ಬೋದು, ಇನ್ನು ನಾನು ವಿಡಿಯೋನು ಮಾಡಿದ್ದೀನಿ, ಚಾಮುಂಡಮ್ಮನವ್ರನ್ನ ನೋಡ್ಕೊಂಡು ನೀವು ಈಚೆ ಬಂದು ಎಡಗಡೆ ಬಂದ್ರೆ ನಿಮ್ಗೆ ಅಲ್ಲಿ ಉತ್ಸವ ಮೂರ್ತಿ ಇಟ್ಟಿರ್ತಾರೆ. ಅದಕ್ಕೂ ಈಗ ಪೂಜೆ ನೀವು ನೋಡ್ತಾ ಇರೋದೇ ಉತ್ಸವ ಮೂರ್ತಿ, ಈಗ ನೀವು ತೋರಿಸ್ತಾ ಇರೋದು ಉತ್ಸವ ಮೂರ್ತಿ. ಆ ಉತ್ಸವ ಮೂರ್ತಿ ನೋಡ್ಕೊಂಡು ಅಮ್ಮನವ್ರ ಪ್ರದಕ್ಷಿಣೆ ಬಂದ್ರೆ ಅಮ್ಮನವ್ರ ಬಲಭಾಗಕ್ಕೆ ಆಂಜನೇಯ ಸ್ವಾಮಿ ಗುಡಿ ಇದೆ, ಅದ್ ಎದುರುಗಡೆ ಒಂದು ಸಂಪಿಗೆ ಮರ ಇದೆ, ಇವತ್ತಿಗೂ ಇದೆ. ಆ ಸಂಪಿಗೆ ಮರಕ್ಕೂ 200 ವರ್ಷ. ನಾಲ್ವಡಿ ಪ್ರಭುಗಳು ಹುಟ್ಟಿದಾಗ ತೊಟ್ಟಿಲು ಶಾಸ್ತ್ರ ಮಾಡಬೇಕು ಅಂತೇಳಿ ಆ ಸಂಪಿಗೆ ಮರಕ್ಕೆ ಚಿನ್ನದ ತೊಟ್ಟಿಲನ್ನ ಕಟ್ಟಿ ಬೆಳ್ಳಿಯ ಸರಬಳಿಗಳನ್ನ ಬಿಟ್ಟು ಚಿನ್ನದ ತೊಟ್ಟಿಲಲ್ಲಿ ಮಹಾರಾಜರನ್ನ ತೂಗಿಸ್ಕೊಂಡಂತ ಮರ ಅದು ಇವತ್ತಿಗೂ ಇದೆ ಅಲ್ಲಿ. ಅದಕ್ಕೆ ನಾನು ಅಲ್ಲೋದಾಗ್ಲೂ ಆ ಸಂಪಿಗೆ ಮರಕ್ಕೂ ನೀವು ನಮಸ್ಕಾರ ಮಾಡ್ರಪ್ಪ, ಯಾಕೆಂದರೆ ತಾಯಿ ಚಾಮುಂಡಿ ಬಂದು ಕೂತು ಎಷ್ಟು ವರ್ಷ ಆಗಿದೆಯೋ ಹೆಚ್ಚು ಕಡಿಮೆ ಅಷ್ಟೇ ವರ್ಷ ಆ ಸಂಪಿಗೆ ಮರ ತಾಯಿ ಜೊತೆಯಲ್ಲೇ ಇದೆ, ಅಲ್ಲೇನೆ ಅಷ್ಟೇ ದೈವದತ್ತವಾಗಿ. ಯಾಕೆಂದರೆ ನಾವು ಬರೀ ಈ ಗುರುಗಳು ಹೇಳಿದಾಗೆ ಬಂದು ನೋಡ್ಬಿಟ್ಟೋದ್ರೇನೆ ನಮ್ಗೆ ಅಷ್ಟು ಪುಣ್ಯ ಸಿಗಬೇಕಾದ್ರೆ 200 ವರ್ಷಗಳಿಂದ ಅಲ್ಲೇ ಇದೆ ಅನ್ಬೇಕಾದ್ರೆ ಅದೆಷ್ಟು ಪುಣ್ಯ ಮಾಡಿರ್ಬೇಕು, ಅದು ದೈವತ್ವಕ್ಕೆ ಏರ್ಬಿಟ್ಟಿದೆ ಅನ್ನೋವಂಥದ್ದು. ಈ ಚಾಮುಂಡಿ ಮಹಿಮೆ ಹೇಳ್ತಾ ಇದ್ರೆ ಇವತ್ತೆಲ್ಲ ಹಿಂಗೆ ಹೇಳ್ತಾ ಇರ್ಬೋದು, ಗುರುಗಳು ಹೇಳ್ತಾ ಇರ್ಬೋದು, ನಾವು ಕೇಳ್ತಾ ಇರ್ಬೋದು. ನಿಜಕ್ಕೂ ಕೇಳ್ತಾ ಇದ್ರೆ ನಾವು ಕೂಡ ಅದ ಇಮ್ಯಾಜಿನೇಷನ್ ಹಂಗೆ ಬರ್ತಾ ಹೋಗುತ್ತೆ. ಇನ್ನು ಗುರುಜಿ, ಈಗ ವಿಶೇಷವಾಗಿ ಮಹಿಳೆಯರು ಕೆಲವೊಂದಷ್ಟು ವಿಶೇಷವಾಗಿ ಫಾಲೋ ಮಾಡಬೇಕಾಗಿದ್ದಂತಹ ನಿಯಮಗಳು ಇವತ್ತು ಏನಾದರೂ ಇರುತ್ತಾ ಅಂತ? ಆಷಾಢ ಮಾಸ ಪೂರ್ಣಗೊಳ್ಳೋವರೆಗೂ ಕೂಡ ಪ್ರತಿಯೊಂದು ಅಂದರೆ 4 ಶುಕ್ರವಾರ ಬರುತ್ತೆ, 4 ಶುಕ್ರವಾರದಲ್ಲಿ ವಿಶೇಷವಾಗಿ ಬೇರೆ ಬೇರೆ ಬದಲಾವಣೆ ಆಗುತ್ತಾ ಪೂಜೆ ಪುನಸ್ಕಾರದ ನಿಯಮಗಳಲ್ಲಿ, ಅಥವಾ ಅವರು ಹೇಗೆ ಮಾಡ್ಕೊಂಡು ಬಂದಿರ್ತಾರೋ ಹಾಗೆ ಮಾಡ್ಕೊಂಡು ಹೋಗ್ಬೋದಾ ಅಂತ? ಮಹಿಳೆಯರಿಗೂ ಮತ್ತು ಅಮ್ಮನವರಿಗೂ ಅವಿನಾಭಾವ ಸಂಬಂಧ ಇದೆ. ಸರ್ವಮಂಗಲ ಮಂಗಲ್ಯ ಅಂತ ಹೇಳಿ ನಾವು ಹೇಳ್ತೀವಿ. ಮಹಿಳೆ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡತಕ್ಕಂಥವಳು ಶಕ್ತಿ ದೇವತೆ. ಆದ್ದರಿಂದ ಮಹಿಳೆಯರು ನಮ್ಮ ಧರ್ಮದಲ್ಲಿ ಮೊದಲಿಂದಲೂ ಕೂಡ ಅನಾದಿ ಕಾಲದಿಂದ ತಮ್ಮ ಸೌಮಂಗಲ್ಯತ್ವವನ್ನು ಸಿದ್ಧಿಯನ್ನು ಮಾಡಿಕೊಳ್ಳುವುದಕ್ಕೆ ಸುವಾಸಿನ್ಯರ್ಚನಾ ಪ್ರೀತಾಯೈ ನಮಃ ಅಂತೇಳಿ ಶಕ್ತಿ ದೇವತೆಗೆ ಇನ್ನೊಂದು ನಾಮ. ಅಂದರೆ ಸುವಾಸಿನಿಯರು ಪೂಜೆ ಮಾಡಿದರೆ ಅಮ್ಮನವರಿಗೆ ತುಂಬ ಖುಷಿಯಂತೆ. ಅಂದರೆ ಗಂಡು ಮಕ್ಕಳು ಮಾಡಿದ್ರೆ ಖುಷಿ ಇಷ್ಟ ಅಲ್ಲ ಅಂತ ಹೇಳಿ ಅರ್ಥ ಅಲ್ಲ, ತುಂಬ ಇಷ್ಟ ಅಂತೇಳಿ ಅರ್ಥ. ಆದ್ದರಿಂದ ಅವಳಿಗೆ ವಿಶೇಷವಾದಂತಹ ನಾಮ ಇರತಕ್ಕಂಥದ್ದು. ಆದ್ದರಿಂದ ಈ ಆಷಾಢ ಮಾಸದಲ್ಲಿ ಮಹಿಳೆಯರು
ವಿಶೇಷವಾಗಿ ಶಕ್ತಿ ದೇವತೆಯ ಪೂಜೆಯನ್ನು ಮಾಡತಕ್ಕಂಥದ್ದೇನಿದೆ ಅದು ಅವರು ಕೋರಿದ ಬಯಕೆಗಳನ್ನೆಲ್ಲ ಈಡೇರಿಸ್ತಾಳೆ ಅಂತ. ಅವಳು ಯಾವಾಗಲೂ ಕೂಡ ಈಡೇರಿಸ್ತಾಳೆ. ಆದರೆ ವಿಶೇಷವಾದಂತಹ ಪರ್ವಕಾಲಗಳು ಅಂತ ಹೇಳಿ ಬರುತ್ತೆ. ಪರ್ವ ಮಾಸ, ಇದು ಆಷಾಢ ಮಾಸ ಅನ್ನತಕ್ಕಂಥದ್ದೇ ಪರ್ವ ಮಾಸ. ಅದರಲ್ಲೂ ಆಷಾಢ ಮಾಸದಲ್ಲಿ 4 ಶುಕ್ರವಾರ ಬರುತ್ತೆ. ಆ 4 ಶುಕ್ರವಾರವೂ ಕೂಡ ಒಂದು ವಿಶೇಷವಾಗಿ ಒಂದೊಂದು ಶುಕ್ರವಾರ ಒಂದೊಂದು ರೂಪದಲ್ಲಿ ಆ ದೇವಿಯ ಆರಾಧನೆಯನ್ನು ಮಾಡ್ತಕ್ಕ. ಮೊದಲನೇ ಶುಕ್ರವಾರ, ಇವತ್ತು ಆಷಾಢ ಶುಕ್ರವಾರ, ಮೊದಲನೇ ಶುಕ್ರವಾರ ಚಾಮುಂಡಿಯ ರೂಪದಲ್ಲಿ ನೀವು ಅರ್ಚನೆಯನ್ನು ಮಹಿಳೆಯರು ಅಂದರೆ ಆ ಮನಸ್ಸಿನಲ್ಲಿರಬೇಕು. ಅದಕ್ಕೆ ಚಾಮುಂಡಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ತೋತ್ರಗಳನ್ನು ಹೇಳಬೇಕು. ಕೆಂಪು ಹೂವುಗಳಿಂದ ಅರ್ಚನೆಯನ್ನು ಮಾಡಬೇಕು. ಬಲಿ ಪ್ರದಾನ, ಬಲಿ ಅಂದರೆ ಇವಾಗ ಪ್ರತ್ಯಕ್ಷ ಕೊಡುವಾಗಿಲ್ಲ, ಕುಂಬಳಕಾಯಿ ಬಲಿಯನ್ನು ಕೊಡ್ತಕ್ಕಂಥದ್ದು, ಅದು ನೀವು ಪಿಷ್ಟ ಅಂದರೆ ಪರ್ಯಾಯವಾಗಿ ಕೊಡ್ತಕ್ಕಂಥದ್ದು. ಇದೆಲ್ಲ ದೃಷ್ಟಿಯನ್ನು ನಿವಾರಣೆ ಮಾಡುತ್ತೆ. ಎಷ್ಟೋ ಜನಕ್ಕೆ ನಮಗೆ ದೃಷ್ಟಿ ಆಗ್ತಾ ಇದೆ, ಕೆಟ್ಟ ದೃಷ್ಟಿ ಇದೆ, ಇದೆಲ್ಲ ಇದ್ರೆ ಇವತ್ತಿನ ಶುಕ್ರವಾರದ ದಿವಸ ಮಹಿಳೆ ಪೂಜೆಯನ್ನು ಮಾಡಿ ಆ ಮೂಲಕ ತಮ್ಮ ಪತಿ ಅಂದರೆ ಗಂಡನಿಂದ ಕೂಷ್ಮಾಂಡ ಛೇದನ ಅಂದರೆ ಕುಂಬಳಕಾಯಿ ಹೊಡಿತಕ್ಕಂಥದ್ದು ಇವತ್ತಿನ ದಿವಸ ವಿಶೇಷವಾಗಿ ಫಲವನ್ನು ಕೊಡುತ್ತೆ. ಎರಡನೇ ಶುಕ್ರವಾರ ನೀವು ಆ ಶ್ರೀದೇವಿ ಒಂದು ಮಹಾಲಕ್ಷ್ಮಿಯ ರೂಪದಲ್ಲಿ ಅವಳನ್ನು ಅರ್ಚನೆಯನ್ನು ಮಾಡತಕ್ಕಂಥದ್ದು. ಜೊತೆಯಲ್ಲಿ ಅವಳಿಗೆ ಹರಿದ್ರ ಅನ್ನ ಅಂತ ಹೇಳಿ ದಧ್ಯಾನ ಎಲ್ಲ ರೀತಿಯ ಅನ್ನಗಳು ಕೂಡ ಅಮ್ಮನವರಿಗೆ ತುಂಬ ಪ್ರೀತಿಕರವಾಗಿರ್ತಕ್ಕ. ಮೊಸರನ್ನ ನೈವೇದ್ಯವನ್ನು ಮಾಡತಕ್ಕಂಥದ್ದು, ಚಿತ್ರಾನ್ನ, ಈ ಪೊಂಗಲ್ ನೈವೇದ್ಯ ಇವೆಲ್ಲವನ್ನು 2ನೇ ಶುಕ್ರವಾರವನ್ನು ಮಾಡಿ ಆ ಮೂಲಕ ನಿಂಬೆಹಣ್ಣನ್ನು ಅವತ್ತಿನ ದಿವಸ ಬಲಿ ಪ್ರದಾನಕ್ಕೆ ಉಪಯೋಗಿಸ್ತಕ್ಕಂಥದ್ದು. 3ನೇ ಶುಕ್ರವಾರ ವಿಶೇಷವಾಗಿ ಆಮೇಲೆ ಸರಸ್ವತಿಯ ರೂಪದಲ್ಲಿ ಅಂದರೆ ಜ್ಞಾನಪ್ರದಾನಿಯಾಗಿರ್ತಕ್ಕಂತಹ ಸರಸ್ವತಿ ರೂಪದಲ್ಲಿ 3ನೇ ಶುಕ್ರವಾರ ಆ ದೇವಿಯ ಪೂಜೆಯನ್ನು ಮಹಿಳೆಯರು ಮಾಡತಕ್ಕಂಥದ್ದು. ಕೊನೆಯದಾಗಿ 4ನೇ ಶುಕ್ರವಾರ ಏನು ಬರುತ್ತೆ ಅದು ಶ್ರಾವಣ ಮಾಸಕ್ಕೆ ಹತ್ರ ಬರತಕ್ಕಂಥದ್ದು, ಅಮಾವಾಸ್ಯೆಗೆ ಹತ್ರ ಬರುತ್ತೆ. ಅದರಿಂದ ಮಹಾಕಾಳಿ ಸ್ವರೂಪದಲ್ಲಿ ಮಹಾಕಾಳಿ ಕೋಪೇಚ ಕಾಳಿ ಪುರುಷೇಶ ವಿಷ್ಣು ಭೋಗೇ ಭವಾನಿ ಸಮರೇತ ದುರ್ಗಾ ಅಂತ ಹೇಳಿ ಹೇಳ್ತಾರೆ. ಅಂದರೆ ಒಂದೊಂದು ಕೆಲಸಕ್ಕೆ ಕಾರಣ ಶರೀರವನ್ನು ಧಾರಣೆಯನ್ನು ಮಾಡ್ತಾಳೆ. ಆದ್ದರಿಂದ ಆಷಾಢ ಮಾಸದ ಕೊನೆಯ ಶುಕ್ರವಾರದ ದಿವಸ ಮಹಾಕಾಳಿಯ ರೂಪದಲ್ಲಿ ದೇವಿಯ ಪೂಜೆಯನ್ನು ಮಾಡಿದಾಗ ಅದು ವಿಶೇಷವಾಗಿ ಶತ್ರು ನಾಶ ಉಂಟಾಗುತ್ತೆ, ರಾಜ್ಯಾಧಿಕಾರ ಪ್ರಾಪ್ತಿಯಾಗುತ್ತೆ. ಅದನ್ನೇ ಮೈಸೂರು ಅರಸರು ಅದೇ ಮಾಡಿರ್ತಕ್ಕಂಥದ್ದು. ಅದೇ ಅವರು ರಾಜ ಪ್ರತ್ಯಕ್ಷ ದೇವತಾ ಅಂತೇಳಿ ಹೇಳ್ತೀವಿ. ಅಂದರೆ ರಾಜನಿಗೆ ಆ ದೇವಿಯ ಒಂದು ಉಪಾಸನೆ ಮಾಡಲೇಬೇಕು, ಕಂಪಲ್ಸರಿ ಮಾಡಬೇಕು. ಶಕ್ತಿ ಬರಬೇಕು ಅಂದರೆ ಅವನ್ನೇನು ನಾವು ಶಿವಾಜಿಗೆ ಖಡ್ಗ ಕೊಟ್ಟಿದ್ಲು ಅಮ್ಮನವರು ಅನ್ನತಕ್ಕಂಥ ನೋಡ್ತೀವಿ. ಹಾಗೆ ಮೈಸೂರು ಅರಸರಿಗೆ ದೇವಿಯ ಒಂದು ಶಕ್ತಿ ಅನ್ನತಕ್ಕಂಥದ್ದು ಅವರಿಗೆ ಹಿಂದಿನಿಂದ ಸಂರಕ್ಷಣೆಯನ್ನು ಮಾಡ್ತಾ ಇತ್ತು. ಅದರಿಂದಲೇ ಅವ್ರಿಗೆ ಅಷ್ಟೊಂದು ಶಕ್ತಿವಂತರಾಗಿರತಕ್ಕಂಥದ್ದು ಇಂಥ ವಾಗ್ಗೇಯಕಾರರು ಇವರು ಹೇಳಿದ್ರು, ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಹೇಳಿದ್ರು. ಚಾಮುಂಡೇಶ್ವರಿ ಪಾಲಯಮ ಅನ್ನತಕ್ಕಂಥದ್ದು ಅಂತಹದ್ದೆಲ್ಲ ಶ್ರೀವಿದ್ಯೆ ಸಂಬಂಧಪಟ್ಟಂತಹ ಎಷ್ಟೋ ಕೃತಿಗಳನ್ನು ಅವರು ರಚನೆಯನ್ನು ಮಾಡಿದ್ದಾರೆ. ಇವತ್ತಿಗೂ ಕೂಡ ಕೇವಲ ಆ ವಾಗ್ಗೇಯಕಾರರು ರಚನೆ ಮಾಡಿರ್ತಕ್ಕಂತಹ ಆ ಸಂಗೀತವನ್ನು ಹೇಳಿಯೇ ದೇವಿಯನ್ನು ಸಾಕ್ಷಾತ್ಕಾರ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಹೀಗೆ ಯಾವುದೇ ರೂಪದಲ್ಲಾದರೂ ಕೂಡ ದೇವಿಯನ್ನು ನಾವು ಒಲಿಸಿಕೊಳ್ಳತಕ್ಕಂಥದ್ದು ಸಾಧ್ಯ. ಯಾಕೆಂದರೆ ತಾಯಿ ಕಷ್ಟ ಬಂದಾಗ ಅಮ್ಮ ಅಂತಲೇ ನಾವು ಹೇಳ್ತಕ್ಕಂಥದ್ದು, ಅಪ್ಪ ಅಂತ ಬರಲ್ಲ. ಏನೇ ನೋವಾದರೂ ಅಮ್ಮ ಅಂತ ಹೇಳಿ ಹೇಳ್ತೀವಿ. ಅದರಿಂದ ನಮ್ಮ ಕಷ್ಟಗಳು ಇದ್ದಾಗ ಅಮ್ಮನವರನ್ನು ನಾವು ಸ್ಮರಣೆಯನ್ನು ಮಾಡಿದರೆ ಸಾಕು. ಕೇವಲ ಸ್ಮರಣ ಮಾತ್ರೇಣ ಸರ್ವ ದುಃಖವನ್ನು ನಿವಾರಣೆ ಮಾಡತಕ್ಕಂತಹ ವಿಶೇಷವಾದಂತಹ ಒಂದು ಮಾಸ ಅಂತಂದರೆ ಅದು ಆಷಾಢ ಮಾಸ. ಇನ್ನು ಧರ್ಮೇಂದ್ರ ಸರ್, ಕೊನೆಯದಾಗಿ ವೀಕ್ಷಕರಿಗೆ ಹೇಳ್ತೀರಾ? ಕೊನೆಯದಾಗಿ ನಾನು ಏನು ಹೇಳ್ತೀನಿ, ಈ ಒಂದು ಒಳ್ಳೆ ಅವಕಾಶ ಕೊಟ್ಟರೆ ನೀವು ನನಗೆ ಕೊನೆಯದಾಗಿ ಹೇಳೋದಕ್ಕೆ ಎಲ್ಲ ವೀಕ್ಷಕರಲ್ಲಿ, ಅದು ಎಸ್ಪೆಷಲಿ ಮಹಿಳಾ ವೀಕ್ಷಕರು ಮತ್ತು ಮಹಿಳಾ ಭಕ್ತರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಏನು ಹೋಗ್ತೀರಿ, ಒಂದು ಸಂಪ್ರದಾಯನ ಮಾಡ್ಕೊಂಡು ಬರ್ತಾರೆ ಗುರುಗಳೇ. 1001 ಮೆಟ್ಲಿಗೂ ಇವರು ಅರ್ಶಿನ ಕುಂಕುಮ ಹಚ್ಕೊಂಡು ಬರ್ತಾರೆ. ಅದು ಮಾಡಲಿ, ನಾನೇನು ಬೇಡ ಅನ್ನಲ್ಲ. ಆದರೆ ಅದರ ಹೆಸರಿನಲ್ಲಿ ಕೆಮಿಕಲ್ ಹಚ್ಚಿದ್ದು ಬೇಡಿ. ಫಸ್ಟು ಅವ್ರಿಗೆ ಹಚ್ಚಿ ಅವರ ಆರೋಗ್ಯ ಹಾಳಾಗುತ್ತೆ. ಮತ್ತೀಗ ಮಳೆ ಬಂದರೆ ನೀವು ಈಗ ವಿಡಿಯೋಗಳನ್ನ ನೀವೇ ತೋರಿಸ್ತೀರಿ, ಟಿವಿಗಳಲ್ಲಿ ತೋರಿಸ್ಬೋದು. ಅದು ಕೆಂಪು ನದಿಯಾಗಿ ಕೆಮಿಕಲ್ ಹರಿದು ಕೆಳಗಡೆ ಇರುವಂಥ ಹೊಲಗದ್ದೆಗಳಿಗೆ ಅಥವಾ ನೀರಿನ ಕೆರೆಗಳಿಗೆ ಅದೆಲ್ಲ ಹೋಗಿ ಮತ್ತೆ ಭೂಮಿ ವಿಷ ಆಗುತ್ತೆ. ಸೊ ಅದನ್ನ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ. ನೀವು ಇಲ್ಲ ತರೋದಾದ್ರೆ ಒಳ್ಳೆ ಕುಂಕುಮ ಮಾರ್ಕೆಟಲ್ಲಿ ಸಿಗುತ್ತೆ, ಕಸ್ತೂರಿ ಅರಿಶಿನ ಕುಂಕುಮ ಎಲ್ಲ ಸಿಗುತ್ತೆ. ಅದನ್ನ ತಂದು ಹಚ್ಚಿ. ಈಗ 1000ಕ್ಕೆ ಹಚ್ಬೇಕಲ್ಲ ಅಂತ ನೀವು ಗೊತ್ತಿರಲ್ಲ ನಿಮ್ಗೆ, ನಾನು ಹೇಳ್ತಾ ಇರೋದು ಗೊತ್ತಿರಲ್ಲ ನಿಮ್ಗೆ. ಗೊತ್ತು ಮಾಡಿಕೊಂಡು ಸರಿಯಾದ ಒಂದು ಗ್ರಂಥಿಗೆ ಅಂಗಡಿಗೆ ಹೋಗಿ ತಗೊಂಬಂದು ಹಚ್ಚಿ, ಅದು ನಿಮಗೂ ಪುಣ್ಯ ಬರುತ್ತೆ. ಈ ತರ ಮಾಡೋದ್ರಿಂದ ನೀವು ಈಗ ನೋಡೋಕ್ಕಾಗಲ್ಲಮ್ಮ. ಇವತ್ತು ಕಾಲೆಲ್ಲ ಕೆಂಪಗಾಗೋಗುತ್ತೆ ಹೆಚ್ಚಿ. ಆಮೇಲೆ ಇನ್ನೊಂದು ಏನಾಗುತ್ತೆ, ಇವರು ಒಬ್ಬರು ಹಚ್ಚಲ್ಲ, 1000 ಜನ ಹಚ್ಚಿರ್ತಾರೆ. ಆಮೇಲೆ ಆಮೇಲೆ ಅದನ್ನ ನಾಳೆ ಈ ಭಕ್ತರು ಈಗ ನಾವು ಹೋಗ್ಬೇಕಾದ್ರೆ ಅದನ್ನ ತುಳ್ಕೊಂಡು ಹೋಗ್ಬೇಕಾಗತ್ತೆ. ಅದು ಎಷ್ಟು ಹಿಂಸೆ ಆಗುತ್ತೆ ಹೋಗೋವ್ರಿಗೆ, ಅದೊಂದು. ಆಮೇಲೆ ಇಡೀ ಪ್ರದೇಶನೇ ಅದು ಕೆಂಪುಮಯ ಮಾಡ್ಬಿಟ್ಟಿರ್ತಾರೆ ಹಚ್ಚಿ. ದಯಮಾಡಿ ಅದನ್ನ ಹಚ್ಚಬೇಡಿ. ಈಗ ಕೆಳಗಡೆ ಒಂದು ದೇವಿನ ಇಟ್ಟಿದ್ದಾರೆ ಬೆಟ್ಲಲ್ಲಿ ಗುರುಗಳೇ, ಶುರುನಲ್ಲೇ ಒಂದು ದೇವಿನ ಒಂದು ವಿಗ್ರಹ ಇಟ್ಟಿದ್ದಾರೆ. ನೀವು ಅಲ್ಲಿ ಪೂಜೆ ಮಾಡಿ. ಮತ್ತು ಮುಗಿದ ಮೇಲೆ ಕೊನೆ ಮೆಟ್ಲಲ್ಲಿ ಅಲ್ಲಿಟ್ಟಿದ್ದಾರೆ, ಅಲ್ಲಿ ಪೂಜೆ ಮಾಡಿ. ಈ 1000 ಮೆಟ್ಲಿಗೂ ಹಚ್ಚಿಬಿಟ್ಟು ಮಳೆ ಬಂದಾಗ ಆಮೇಲೆ ಅಲ್ಲಿ ಪ್ರಾಣಿಗಳು ಓಡಾಡ್ತವೆ, ಕೋತಿಗಳು ಓಡಾಡ್ತವೆ.
ಅದರಲ್ಲೇ ಬಾಳೆಹಣ್ಣು ಹಾಕಿರ್ತೀರಿ, ಅದರಲ್ಲೇ ಪುರಿ ಅವು ಅದನ್ನೇ ತಿಂತವೆ. ಹೌದು. ಸೊ ದಯಮಾಡಿ ಇದನ್ನ ಮಾಡಬೇಡಿ ಭಕ್ತರೇ, ನಿಜವಾಗ್ಲೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ತೀನಿ. ನಿಜವಾಗ್ಲೂ ಒಂದೊಳ್ಳೆ ಸಂದೇಶ. ಹಾಗೇನೆ ಧನ್ಯವಾದ ಇಬ್ರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ನೋಡ್ತಿರಲ್ಲ ವೀಕ್ಷಕರೇ, ಇವತ್ತು ಇತಿಹಾಸ ಜೊತೆಗೆ ಧರ್ಮ ಎರಡನ್ನೂ ಕೂಡ ಸಮ್ಮಿಲನದಂತೆ ನಮಗೆ ಮಾಹಿತಿಯನ್ನ ಇಬ್ರು ಕೂಡ ತಿಳಿಸ್ತಾ ಹೋದ್ರು. ಹಾಗೇನೆ ಯಾರ್ಯಾರು ಇವತ್ತಿನ ವಿಶೇಷ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಾ ಇದ್ದಾರಾ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಹಾಗೇನೆ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.